ನನ್ನ ಲೈಫಲ್ಲಿ ನಾನು ಮತ್ತೆ ಯಾವ್ದಾದ್ರು ಇನ್ನೊಂದು ಜನ್ಮ ಅಂತಿದ್ರೆ ಈ ವ್ಯಕ್ತಿನ ಭೇಟಿ ಮಾಡಲೇಬೇಕು ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಜಯಂತಿ ಅಮ್ಮ ಅವರು. ನೀವು ಅವ್ರನ್ನ ಹತ್ತಿರದಿಂದ ನೋಡಿದ್ರಿ. 10 years I spent with her. ಇಡೀ ದಿನದಲ್ಲಿ ತುಂಬಾ ಸಮಯ ಒಟ್ಟಿಗೆ ಕಳೀತಾ ಇದ್ವಿ. ತುಂಬಾ ಎನ್ಕರೇಜ್ ಮಾಡಿದ್ರು ನನ್ನನ್ನ. ನಾನು ರೆಡಿ ಆಗೊಂಡೆ, ಏನ್ ಹಿಂಗ್ ರೆಡಿ ಆಗಿದ್ಯಾ ಅನ್ಬಿಟ್ಟು ಅವ್ರದೇ ಏನೋ ತೆಗೆದ್ಬಿಟ್ಟು ಹಾಕಿ ನನ್ನ ಲೈಫಲ್ಲೇ ನಾನು ನಾನ್ ವೆಜ್ ಮಾಡಿರ್ಲಿಲ್ಲ. ಅವ್ರಿಗೋಸ್ಕರ ನಾನು ನಾನ್ ವೆಜ್ ಅಡುಗೆ ಕಲ್ತ್ಕೊಂಡು ನಾನು ಮಾಡಿದ ತಪ್ಪುಗಳು ನೀನ್ ಮಾಡಬೇಡ. ಏನೇನು ಇವತ್ತಿನ ದಿನದಲ್ಲಿ ತುಂಬಾ ಕಾಮನ್ ಡಿವೋರ್ಸ್ ಅಂತಕ್ಕಂಥದ್ದು. ಎಸ್, ನೀವು ಆ ಒಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಅದು ಎಷ್ಟು ಟಫ್ ಆಗಿತ್ತು ಅದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದ್ಸರಿ ನೋಡಿದಾಗ ತುಂಬಾ ಬೇಜಾರಾಗತ್ತೆ. ಓ ಇವ್ರೇನಪ್ಪ ಸೆಕೆಂಡ್ ಹ್ಯಾಂಡ್, ಆ ವರ್ಡ್ಸ್ ಎಲ್ಲ ನೋಡ್ಬೇಕು ನೀವು. ಇವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ. ರಘು ಅವರು ನಾನು ಮದುವೆ ಆದಾಗ ಸುಮಾರು 98% ಒಳ್ಳೇದನ್ನೇ ಬಯಸಿದ್ರು ರಾಜೇಶ್. 2% ಇರ್ತಾರೆ. ಇವ್ರದ್ದು 2ನೇ ಮದುವೆ ಅಂತೆ, ಇವ್ರದ್ದು 3ನೇ ಮದುವೆ ಅಂತೆ. ಬಟ್ ನೋವು ತಿಂದಿರೋರ್ಗೆ ಆ ನೋವು ಗೊತ್ತಲ್ವ. ಸೆಕೆಂಡ್ ಹ್ಯಾಂಡ್ ಅಂತ ಏನದು ಪದಗಳ ಯೂಸ್ ಮಾಡೋದು. ರಘು ಅವ್ರ ಬಗ್ಗೆ, ಓ ಇವ್ರದ್ದು ಮೊದಲನೇ ಮದುವೆ ಇದಂತೆ, 2ನೇ ಮದುವೆ ಪರ್ಸನಲ್. ಅದು ಅಲ್ಲಿ ಏನಾಗಿದೆ ಅಂತ ಯಾರಿಗಾರು ಗೊತ್ತಿದ್ಯಾ? ಸೋ ಕಾಲ್ಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದೆ 2 ಬಾರಿ ಮದುವೆ ಆಗಿರೋ ನಟಿಗಳು, ಅದೊಂದು ಡಿಸ್ಕಷನ್. ಅದರಲ್ಲಿ ಫೋಟೋ, ನನ್ನ ಫೋಟೋ. ಈಗ ಎಷ್ಟೋ ಜನ ಬೇರೆ ಲ್ಯಾಂಗ್ವೇಜ್ ಇಂತ ಹೀರೋಯಿನ್ಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಯಾರು ಬಂದು ಹೋದ್ರು ಕೂಡ ಇಲ್ಲಿ ಒಂದ್ ಸರ್ವೈವ್ ಆಗೋದು, ಕನ್ನಡದ ಮನೆ ಮಗಳು ಅಂತ ಅನ್ನಿಸ್ಕೊಳ್ಳೋದು ಬಹಳ ಕಮ್ಮಿ. ಈಗ 90s ಅಂತ ತಗೊಂಡ್ರೆ ಅದೆಲ್ಲ ಸಿಕ್ಕಿದ್ದು ಮಾಲಾಶ್ರೀ ಅವರಿಗೆ, ಶ್ರುತಿ ಅವರಿಗೆ, ಸುಧಾರಾಣಿ ಅವರಿಗೆ, ಪ್ರೇಮ ಅವರಿಗೆ. ನೀವು ಅದೇ ಸಾಲಲ್ಲೇ ಇದ್ರಿ, ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಿದ್ರಿ. ನೀವು 21-22 ವರ್ಷಕ್ಕೆ ಮದುವೆ ಆಗ್ಬೇಕು ಅಂತ ಡಿಸಿಷನ್ ತಗೊಂಡ್ರಿ. ಅದು ಕೆರಿಯರ್ ಅಷ್ಟು ಚೆನ್ನಾಗಿದ್ದಾಗ, ಪೀಕಲ್ಲಿ ಇದ್ದಾಗ ಆ ಯೋಚನೆ ಹೆಂಗದು? ಅಂದ್ರೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಅಂತಿಲ್ಲ ರಾಜೇಶ್. ಐ ಜಸ್ಟ್ ಫೀಲ್ ಅಗೇನ್ ಎವ್ರಿಥಿಂಗ್ ಇಸ್ ರಿಟನ್. ಸೊ ಆ ಟೈಮಲ್ಲಿ ಅದು ಆ ಥರ ಆಯಿತು. ನಾನು ಡಿಸಿಷನ್ ತೊಗೊಂಡೆ. ಅಪ್ಪ ಅಮ್ಮ, ಹೌದಾ ಕೆಲಸ ಮಾಡ್ತಿದ್ಯಾ, ಯೋಚನೆ ಮಾಡು ಅಂದರು. ಐ ಸೆಡ್ ನೋ, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಸೊ ಅದೆಲ್ಲ ಇಟ್ ಇಸ್ ಆಲ್ ಒಂದು ಋಣಾನು ಬಂದ, ಅದೆಲ್ಲ ಆಗ್ಬೇಕಿತ್ತು, ಅದೆಲ್ಲ ಆಯ್ತು. ಸಕ್ಸಸ್ ಹೆಂಗಿರತ್ತೆ ಅಂತ ಡೆಫಿನೆಟ್ಲಿ. ಬಟ್ ಎಲ್ಲೋ ಒಂದ್ ಕಡೆ ನನ್ನಲ್ಲಿ ಇದ್ದಂತ ಒಂದು ಹೆಣ್ಮಗಳು, ಮದುವೆ ಆಗ್ಬೇಕು, ನಂದೇ ಮನೆ ಇರಬೇಕು, ಮಕ್ಕಳು, ಇದೆಲ್ಲ ಆಲ್ ದೀಸ್ ಡ್ರೀಮ್ಸ್. ಯಾವುದೇ ಹೆಣ್ಮಗ್ಳಿಗೆ ಅದೆಲ್ಲ ಡ್ರೀಮ್ಸ್ ಇದ್ದೇ ಇರುತ್ತೆ. ಸೊ ದೋಸ್ ಆರ್ ದ ಡ್ರೀಮ್ಸ್ ಐ ವಾಸ್ ಫಾಲೋಯಿಂಗ್. ಬಟ್ ಆಫ್ಕೋರ್ಸ್ ಇವತ್ತಿಗೆ ನಾನು ಹಿಂತಿರುಗಿ ನೋಡಿದ್ರೆ ನೋ ರಿಗ್ರೆಟ್ಸ್. ನನ್ನ ದೇವರು ಏನೇನು ಡಿಸೈಡ್ ಮಾಡಿದ ಅದೆಲ್ಲ ನಾವು ಈ ಜೀವನದಲ್ಲಿ ನಾವು ಅದನ್ನೆಲ್ಲ ಅನುಭವಿಸ್ಲೇಬೇಕಾಗತ್ತೆ, ಅದನ್ನೆಲ್ಲ ನಾವು ಜೀವಿಸ್ಲೇಬೇಕಾಗತ್ತೆ. ಸೊ ಅಬ್ಸಲ್ಯೂಟ್ಲಿ ಫೈನ್. ಅಂಡ್ ಇನ್ನೊಂದೇನಾದ್ರೆ ಮದುವೆ ಆದ್ಮೇಲೂ ಕೂಡ ನೀವು ಆ ಕ್ರೇಜ್ ಕಮ್ಮಿ ಆಗಲ್ಲ ನಿಮಗೆ. ಅದು ಒಂದೇ ವರ್ಷದಲ್ಲೇ ನೀವು ಒಂದು 9 ಸಿನಿಮಾ ಮಾಡಿದೆ. 9 ಸಿನಿಮಾ. 9 ಸಿನಿಮಾ. ಓಕೆ ಸರ್ ಓಕೆ, ಓಳು ಸರ್ ಬರೀ ಓಳು, ತವರಿಗೆ ಬಾ ತಂಗಿ, ಕಾಂಟ್ ರಿಮೆಂಬರ್ ದಿ ಅದರ್ಸ್, ಅರ್ಪುದಂ ಅಂತ ಒಂದು ತಮಿಳ್ ಸಿನಿಮಾ, ಸುಮಾರು ಸಿನಿಮಾ. 9 ಫಿಲ್ಮ್ಸ್ ಐ ಡಿಡ್ ದಟ್ ಇಯರ್. 2003, 2002, 2003. ಯಾ, ಬಟ್ ಅದು ಆ ಎಫೆಕ್ಟ್ ಇತ್ತು ರಾಜೇಶ್. ಅವಾಗ ಮದ್ವೆ ಆದ್ರೆ ಓ ಇವ್ರಿನ್ ಹೀರೋಯಿನ್ ಆಗಿ ಮಾಡಲ್ಲ ಅನ್ನೋದೊಂದು ಇವತ್ತಿಗೆ ಅದು ಸ್ವಲ್ಪ ಒಂದು ಮಟ್ಟಕ್ಕೆ ಮುರಿದಿರ್ಬೋದೇನೋ. ನೀವು ಅದು ಬ್ರೇಕ್ ಮಾಡಿದ್ರಿ ಅಲ್ವಾ? ಒಂದು ಮಟ್ಟಕ್ಕೆ ಮಾಡಿದೆ, ಬಟ್ ತುಂಬಾ ಚೇಂಜ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ. ವಿಚ್ ಇಸ್ ವೈ ಯು ಸಾ ದ ಟ್ರಾನ್ಸಿಷನ್. ಪ್ರೀತಿ ಪ್ರೇಮ ಪ್ರಳಯಲ್ಲೂ ಕೂಡ ಒಂದು ಸಾಂಗ್ ಇದೆ ಸೋನಿಲ್ ಅವ್ರ ಜೊತೆಗೆ. ನೀವು ಅಲ್ಲೂ ಕೂಡ ಎಲ್ಲಿ ಸೀರೆ ಉಟ್ಕೊಂಡು ಒಂಥರ ಮದ್ವೆ ಆಗಿದೆ ಆ ತರನು ಇಲ್ಲಿ ತೋರಿಸ್ತಾ ನೀವು ಆ ಕ್ಯಾರೆಕ್ಟರ್. ಕವಿತಾ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರು ಇಬ್ರು ಹೋಗಿ ಅದು ಕಾಸ್ಟ್ಯೂಮ್ ಎಲ್ಲ ಮಾಡಿ, ಅವರೇ ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡಿ, ಹುಡ್ಕೊಂಡು ತಂದು ಮಾಡಿ ಎಲ್ಲ ನೋಡಿದಾಗ ಕವಿತಾನ್ ಮನೇಲಿ ಬೇಬಿ ಅಂತ ಕರಿತೀವಿ. ಸೊ ನಾನು ಬೇಬಿ ಅಂತಾನೆ ಅವ್ರನ್ನ ಯಾವಾಗಲೂ. ನಾನು ಅವಾಗ ಅವ್ರ ಜೊತೆ ಅಲೆಮಾರಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಅವರು ಫಿಲ್ಮ್ ಡಿವಿಷನ್ ಪ್ರೊಡ್ಯೂಸ್ ಮಾಡಿದ್ರು, ಪ್ರಕಾಶ್ ರಾಯ್ ಅವರು. ನಾನು ಅದರಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿ, ಬಿಜಾಪುರ್ ತಾಂಡದ ಕಡೆ ಒಂದು ಸೆಟ್ ಆಗಿರೋಂಥ ಒಂದು ಕಥೆ. ಸೊ ಅದರಲ್ಲಿ ಆ್ಯಕ್ಟ್ ಮಾಡಿದ್ವಿ. ಸೊ ಅವಾಗಿಂದ ನನಗೆ ಕವಿತಾ ಪರಿಚಯ. ಸೊ ಆವಾಗ ಬೇಬಿ, ವಾಟ್ ಈಸ್ ದಿಸ್, ಏನು ಕಾಸ್ಟ್ಯೂಮ್ ಇದು ಅಂತ, ವೇರ್ ಇಸ್ ದ ರೆಸ್ಟ್ ಆಫ್ ದ ಕಾಸ್ಟ್ಯೂಮ್? ನೋ ಶಿ ಇಸ್ US ರಿಟರ್ನ್, ಹಿಂಗೆ ಬೇಕು ಅಂತಲ್ಲ. ಬಟ್ ಆ ಸಿನಿಮಾನು ಸಖತ್ ಎಂಜಾಯ್. ದಟ್ ಆಲ್ಸೋ ವಾಸ್ 100 days. ಭಾರತೀಯಮ್ಮ, ಅನಂತ್ನಾಗ್ ಸರ್, ಮೈ ಗಾಡ್, ಸೋ ಮಚ್ ಫನ್ ವರ್ಕಿಂಗ್ ಆನ್ ದಟ್ ಫಿಲ್ಮ್. ಸೊ ಒಂದು ಮಟ್ಟಕ್ಕೆ ಅದು ಚೇಂಜ್ ಮಾಡಿದೆ ಅಂತ ಅನ್ಸುತ್ತೆ ರಾಜೇಶ್ ನಾನು. ಬಟ್ ಅದೊಂದು ಮೈಂಡ್ ಸೆಟ್ ತುಂಬ ಕಷ್ಟ ಚೇಂಜ್ ಮಾಡೋಕ್ಕೆ. ಇವತ್ತಿಗೆ ನೋಡಿದ್ರೆ ನೀವು ಮೇ ಬಿ ದೀಪಿಕಾ ಪಾಡ್ಕೋನು, ಕರೀನಾ ಕಪೂರ್, ಇವರೆಲ್ಲ ಒಂದಷ್ಟು ಮಟ್ಟಕ್ಕೆ ದೇವ್ ಚೇಂಜ್ ದಟ್ ಥಿಂಗ್ ಆಫ್ ಓಕೆ ಮದ್ವೆ ಆದ್ರೆ ಆಕ್ಟಿಂಗ್ ಮಾಡಲ್ಲ, ನಿಲ್ಸ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಅದೊಂದು ಮಟ್ಟಕ್ಕೆ ಚೇಂಜ್ ಆಗಿದೆ ಅಂತ ನನಗೆ ಅನ್ಕೋತೀನಿ. ಬಟ್ ಇನ್ನ ಲಾಂಗ್ ವೇ ಟು ಗೋ. ಇನ್ನ ತುಂಬಾ ಚೇಂಜ್ ಆಗ್ಬೇಕು ಆ ಮೈಂಡ್. ಬಟ್ ಅಲ್ಲಿ ತನಕ ಸಿನಿಮಾ ಹೀರೋಯಿನ್ ಆಗಿದ್ದಂತವ್ರು, ಒಂದು ಇನ್ನೋಸೆನ್ಸ್ ಇದ್ದಂತ ಹುಡುಗಿ, ಮದುವೆ ಆದ ತಕ್ಷಣ ಏನ್ ಚೇಂಜ್ ಮಾಡ್ತು ನಿಮ್ಮನ್ನ ಆಸ್ ಎ ಪರ್ಸನ್? ಚೇಂಜ್ ಅಂತ ಏನೂ ಆಗ್ಲಿಲ್ಲ.
ಎಲ್ಲೋ ಒಂದ್ ಕಡೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಯುನೋ ಮನೆ ಜವಾಬ್ದಾರಿ ಅದು ಇದು ಆಲ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಅಪ್ಪ ಅಮ್ಮ ಅಲ್ಲಿವರೆಗೂ ಒಂಥರ ಅಪ್ಪ ಅಮ್ಮನ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಲ್ಲ, ಎಲ್ಲಾನು ಅವರೇ ಹ್ಯಾಂಡಲ್ ಮಾಡ್ತಿರ್ತಾರೆ, ಎಲ್ಲಾನು ಅವರೇ ನೋಡ್ಕೋತಿರ್ತಾರೆ. ಸಡನ್ ಆಗಿ ಯು ಮಿಸ್ ದೆಮ್. ಸೊ ಐ ಥಿಂಕ್ ಅದೊಂದು ಸ್ವಲ್ಪ ನಮ್ಮ ಕಲ್ಚರಲ್ಲಿ ಅನ್ಫೇರ್ ಅದು. ಹೆಣ್ಮಕ್ಳು ತಮ್ಮ ಲೋಕನ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗಿ ಆ ಲೋಕನ ತಮ್ಮದು ಅಂತ ಮಾಡ್ಕೋಬೇಕಲ್ಲ, ಅದು ದಟ್ ಟ್ರಾನ್ಸಿಷನ್ ಇಸ್ ಲಿಟಲ್ ಡಿಫಿಕಲ್ಟ್. ಅದು ಎಲ್ಲರಲ್ಲೂ ಅದೊಂದು ಚೇಂಜ್ ಬರಬೇಕು. ಮೇಯ್ನಾಗಿ ಮದುವೆ ಆಗ್ತಿರೋ ಹುಡುಗ ಅದನ್ನು ಅರ್ಥ ಮಾಡ್ಕೋಬೇಕು, ಅವನ ಫ್ಯಾಮಿಲಿ ಅರ್ಥ ಮಾಡ್ಕೋಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆ ಚೇಂಜಸ್ ಖಂಡಿತ ಆಗುತ್ತೆ, ಬಟ್ ದಟ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಬಟ್ ಅಪ್ಪ ಅಮ್ಮ ಆವಾಗಲೂ ಯಾವಾಗಲೂ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನನ್ನ ಲೈಫಲ್ಲಿ. ಸೊ ಅದು ನನಗೆ ಅಷ್ಟು ಅಲ್ಲಿ ಚೇಂಜಸ್ ಆಗಲಿಲ್ಲ. ಮೇ ಬಿ ಒಂದೇ ಊರಲ್ಲಿದ್ದೆ ಆ ಥರ ಇದಿರ್ಬೋದು, ವಾಟ್ ಎವರ್. ಬಟ್ ಐ ಫೀಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತೂ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಅಲ್ಲ, ನೀವು ಅದೊಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಇನ್ಫ್ಯಾಕ್ಟ್ ಹೀರೋಯಿನ್ ಬೇರೆ ಎಲ್ಲಾ ಕಡೆ ಒಂದು ಅಟೆನ್ಷನ್, ಅಂದ್ರೆ ಇದು ಬೇರೆ ತರ ಹೆಂಗ್ ಪ್ರೊಜೆಕ್ಟ್ ಆಗತ್ತೋ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ತುಂಬಾ ಕಾಮನ್ ಡಿವೋರ್ಸ್ ಅಂತಕ್ಕಂಥದ್ದು. ಎಸ್. ಈಗ ಓಕೆ, ಅದು ಅವ್ರವ್ರ ಪರ್ಸನಲ್ ವಿಚಾರ. ಬಟ್ ನೀವು ಆ ಒಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಯಾರು ಸಪೋರ್ಟಿಂಗ್ ಇದ್ರು, ಅಥವಾ ನಿಮ್ಗೆ ಅದು ಎಷ್ಟು ಟಫ್ ಆಗಿತ್ತು ಅದು? ತುಂಬಾನೇ ಟಫ್ ಡಿಸಿಷನ್. ಇಟ್ಸ್ ವೆರಿ ಡಿಫಿಕಲ್ಟ್. ಎಲ್ಲ ಮಾತಾಡ್ತಾರೆ, ಯುನೋ ಇನ್ಸ್ಟಾಗ್ರಾಮಲ್ಲಿ ಒಂದೊಂದ್ಸರಿ ನೋಡಿದಾಗ ತುಂಬ ಬೇಜಾರಾಗತ್ತೆ. ಯುನೋ ಓ ಇವ್ರೇನಪ್ಪ ಸೆಕೆಂಡ್ ಹ್ಯಾಂಡು, ಆ ವರ್ಡ್ಸ್ ಎಲ್ಲ ನೋಡ್ಬೇಕು ನೀವು. ಇವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ, ಇಷ್ಟೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅಂತ ಖಂಡಿತ ಬೇಜಾರಾಗತ್ತೆ. ರಘು ಅವರು ನಾನು ಮದುವೆ ಆದಾಗ ಸುಮಾರು 98% ಒಳ್ಳೇದನ್ನೇ ಬಯಸಿದ್ರು ರಾಜೇಶ್. ಎಲ್ಲ ಒಳ್ಳೇದನ್ನೇ ವಿಶ್ ಮಾಡಿದ್ರು, ಒಳ್ಳೇದನ್ನೇ ಬಯಸಿದ್ರು. ಬಟ್ ಆ 2% ಇರ್ತಾರೆ ನೋಡಿ, ಅವ್ರ ಮನಸ್ಸಲ್ಲಿರೋ ನೆಗೆಟಿವಿಟಿನ ಹೊರಗೆ ಹಾಕ್ತಾರಲ್ಲ, ಅದು ಅದು ಬೇಜಾರು ಆಗೇ ಆಗುತ್ತೆ ಮನ್ಸಿಗೆ. ನಾವು ಮನುಷ್ಯರೇ ಅಲ್ವಾ, ನಮಗೂ ಓದಿದಾಗ ಅದು ಏನಪ್ಪ ಹಿಂಗೆ ಮಾತಾಡ್ತಾರೆ ಇವರು ಅಂತ ಅನ್ಸತ್ತೆ. ಸೊ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡಿಸಿಷನ್. ಯಾವ ಹೆಣ್ಣುಮಗಳು ನನಗೆ ಬೇಡ ಅಂತ ಯಾರೂ ಈಸಿಯಾಗಿ ಒಂದು ಸಿಚುವೇಶನಿಂದ ಹೊರಬರೋಕ್ಕೆ ಸಾಧ್ಯನೇ ಇಲ್ಲ ರಾಜೇಶ್. ಹೆಣ್ಮಕ್ಳು ಅಥವಾ ಗಂಡಸರಾಗಲಿ, ಯಾರೇ ಮನುಷ್ಯ, ನೀವೊಂದು ಇದು ಸರಿ ಅಂತ ನೀವು ಒಂದು ಡಿಸಿಷನ್ ತೊಗೊಂಡು ಮಾಡಿದಾಗ, ಮದುವೆನೇ ಇರ್ಬೋದು, ಕೆಲಸನೇ ಇರ್ಬೋದು, ಏನೇ ಇರ್ಬೋದು, ಅದು ಯಾಕೋ ವರ್ಕ್ ಆಗಲಿಲ್ಲ, ಹೊರಗೆ ಬರಬೇಕು ಅಂದರೆ ನೋವು ಆಗೇ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆ ನೋವು ಆಗಲಿಲ್ಲ, ಇವ್ರಿಗೇನಪ್ಪ ಬಹಳ ಸಹಜ ಅನ್ನೋ ಥರ ಮಾತಾಡ್ತಾರಲ್ಲ, ಇಟ್ಸ್ ವೆರಿ ಹರ್ಟ್ಫುಲ್. ನಾನು ಯಾವುದೋ ಒಂದು ಸೋ ಕಾಲ್ಡ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ, 2 ಬಾರಿ ಮದುವೆ ಆಗಿರೋ ನಟಿಗಳು. ಅದೊಂದು ಡಿಸ್ಕಷನ್ನ, ಅದ್ರ ಹಿಂದೆ ನೋವಿತ್ತು, ಆ ನಿರ್ಧಾರಗಳ ಹಿಂದೆ ನೋವಿತ್ತು. ಇವಾಗ ಅದರಲ್ಲಿ ಸುಧಾ ಅವ್ರ ಫೋಟೋ, ನನ್ನ ಫೋಟೋ, ಪ್ರೇಮ ಅವ್ರ ಅಲ್ಲ ಡೈವೋರ್ಸ್ ಆಗಿರೋರು. ಇಲ್ಲ. ವೈ ಇಸ್ ದಟ್ ರಿಕ್ವೈರ್ಡ್ ಅಲ್ವಾ? ನಾವು ಯಾರೂ ಮನುಷ್ಯರೇ ಅಲ್ಲ, ನಮಗೆ ಹೃದಯನೇ ಇಲ್ಲ, ನಾವು ಏನೋ ಕಲ್ಲಲ್ಲಿ ಮಾಡಿಬಿಟ್ಟಿದ್ದಾರೆ ನಮ್ಮನ್ನ ಅನ್ನೋ ಥರ ಅನ್ಕೋತಾರ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ವೆರಿ ಡಿಫಿಕಲ್ಟ್, 10 ವರ್ಷ ನೀವು ಇದು ನನ್ನ ಜೀವನ ಅಂತ ಅಂದ್ಕೊಂಡು ಒಂದು ಕಡೆ ಇದ್ದಾಗ, ಅಲ್ಲಿಂದ ಹೊರಗೆ ಬರಬೇಕು ಅಂದರೆ ಇಟ್ಸ್ ನಾಟ್ ಅನ್ ಈಸಿ ಡಿಸಿಷನ್ ಆಟ್ ಆಲ್. ಆ್ಯಂಡ್ ನೀವೊಬ್ಬರೇ ಅಲ್ಲ ಅಲ್ವಾ. ನನಗೆ ಭಾರ್ಗವಿ ನಾರಾಯಣಮ್ಮ ಒಂದು ಒಳ್ಳೆ ಮಾತು ಹೇಳಿದರು ಒಂದ್ಸರಿ, ಲಾಂಗ್ ಬ್ಯಾಕ್. ಸುಧಾ ಬೆಳ್ವಾಡಿ, ಪ್ರಕಾಶ್ ಬೆಳ್ವಾಡಿ ಅವ್ರ ತಾಯಿ. ಒಂದು ಗಂಡಸು ಮದುವೆ ಆದರೆ ಒಂದು ಹೆಣ್ಣನ್ನು ಮದುವೆ ಆಗ್ತಾನೆ, ಒಂದು ಹೆಣ್ಣು ಮದುವೆ ಆದರೆ ಒಂದು ಕುಟುಂಬನ ಮದುವೆ ಆಗ್ತಾಳೆ ಅಂತ. ಸೊ ಸೊ ನಿಮ್ಮ ಫ್ಯಾಮಿಲಿನ ಬಿಟ್ಟು ನೀವು ಇನ್ನೊಂದು ಫ್ಯಾಮಿಲಿ, ಇದು ನಂದು, ಇದು ನನ್ನ ಮನೆ ಅಂತ ನೀವು ಅಕ್ಸೆಪ್ಟ್ ಮಾಡಿ ಮಾಡ್ತಾ ಇರೋವಾಗ ಬದುಕ್ತಾ ಇರೋವಾಗ, ಅದನ್ನೆಲ್ಲ ನೀವು ಕಟ್ ಮಾಡಿ ವಾಪಸ್ ಎಲ್ಲೋ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಅದೇನೋ ಬಹಳ ಸುಲಭ ಹಿಂಗೆ ತಗೊಂಡ್ಬಿಡ್ತಾರೆ ಡಿಸಿಷನು ಅಂತ ಜನ ಅನ್ಕೋತಾರೆ. ನಾಟ್ ಎಟ್ ಆಲ್. ಬಟ್ ಹಾಗಿದ್ರೆ ಒಂದು ಸಂಬಂಧದಲ್ಲಿ, ಜನರಲ್ ಆಗಿ ಒಂದು ಸಂಬಂಧದಲ್ಲಿ ಒಂದು ಹೆಣ್ಣು ಏನ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಗಂಡನಿಂದ? ಪ್ರತಿಯೊಂದು ಜನರಲ್ ಆಗಿ ನಾನು ಹೇಳೋಕೆ ತುಂಬ ಕಷ್ಟ ಆಗುತ್ತೆ ರಾಜೇಶ್. ಐ ಕಾಂಟ್ ಜಸ್ಟ್ ಜನರಲೈಸ್ ಆ್ಯಂಡ್ ಸೇ ದಿಸ್ ಇಸ್ ವಾಟ್ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡಿದೆ. ಯಾಕಂದರೆ ಅವ್ರು ಬೆಳೆದಿರೋ ರೀತಿ, ಅವರ ಒಂದು ಮನೆಯ ಸಂಸ್ಕೃತಿ ಇರ್ಬೋದು, ಮನೆಯ ಒಂದು ವಾತಾವರಣ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೆ ಪರ್ಸನಲಾಗಿ ನೀವು ಕೇಳಿದ್ರೆ, ಐ ಫೀಲ್ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ರೆಸ್ಪೆಕ್ಟ್ ಇರಬೇಕು, ಒಂದು ಪ್ರೀತಿ ಇರಬೇಕು, ಒಂದು ನೀನು ನನಗೆ ಮುಖ್ಯ ಅನ್ನೋದು ಆ ಒಂದು ಭಾವನೆ ಇರಬೇಕು ಅಲ್ವಾ. ಅದೆಲ್ಲ ಇಲ್ಲ ಅಂದರೆ ಇಟ್ಸ್ ಡಿಫಿಕಲ್ಟ್ ಯಾವುದೇ ಹೆಣ್ಮಗಳಾಗಲಿ. ಆ್ಯಂಡ್ ನಮ್ಮದೇ ಆದ ಒಂದು ಕನಸುಗಳಿರುತ್ತೆ. ನನ್ನ ಲೈಫ್ ಪಾರ್ಟ್ನರ್ ಜೊತೆ ಇದೆಲ್ಲ ನಾನು ಅನುಭವಿಸ್ಬೇಕು, ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದೊಂದು. ಸೊ ವೆನ್ ಯು ರಿಯಲೈಸ್ ಓಕೆ, ನನಗೆ ಬೇರೆ ಏನೋ ಬೇಕು ಲೈಫಲ್ಲಿ, ನಿಮಗೆ ಬೇರೆ ಏನೋ ಬೇಕು ಲೈಫಲ್ಲಿ, ಇಬ್ಬರು ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ, ಇಟ್ಸ್ ಬೆಟರ್ ಟು ಗೋ ಇನ್ ಡಿಫ್ರೆಂಟ್ ಡಿರೆಕ್ಷನ್ಸ್ ಆ್ಯಂಡ್ ಬ್ರೇಕ್ ದಟ್ ಇದು ಅಲ್ವಾ. ಇಲ್ಲಾಂದರೆ ಎಲ್ಲಿ ಮೀಟ್ ಆಗತ್ತೆ ಅದು. ಇಬ್ರು ಟೈಮು
ಅಲ್ವಾ? ಸಮಯ ವ್ಯಕ್ತ ಆಗ್ತದೆ, ಭಾವನೆಗಳು ವೇಸ್ಟ್ ಆಗ್ತದೆ, ಎಮೋಷನ್ಸ್ ವೇಸ್ಟ್ ಆಗ್ತದೆ, ಜೀವನ ಹೋಗ್ತಾ ಇದೆ, ಪ್ರತಿದಿನ ಕಳೀತಾ ಇದೆ. ಟೈಮ್ ಡಸ್ ನಾಟ್ ವೇಟ್ ಫಾರ್ ಎನಿಬಡಿ. ಸೊ ಹಂಗೆ ಹೋಗ್ತಿದ್ದಾಗ ಯು ಆರ್ ಲೈಕ್ ಓಕೆ, ವಾಟ್ ಇಸ್ ದಿಸ್? ಎಲ್ಲಿ ಕರ್ಕೊಂಡು ಹೋಗ್ತಿದೆ ಲೈಫ್ ನನ್ನ? ಏನಾಗ್ತಿದೆ ಅನ್ನೋದೊಂದು ಕ್ವೆಶ್ಚನ್ ಬಂದಾಗ ಸಮ್ ಟಫ್ ಡಿಸಿಷನ್ಸ್ ಯು ಹ್ಯಾವ್ ಟು ಟೇಕ್. ನಿಮಗೆ ನಿಮಗೆ ನೆನಪಿರಲ್ಲ, ಡಾರ್ಕ್ ಶೋ ನೆನಪಿರಲ್ಲ. 2013 ಓಕೆ. ನೀವು ಬನಶಂಕರಿ ಜಯಂತಿ ಅಮ್ಮ ಅವ್ರ ಮನೇಲಿ ಇದ್ದಾಗ ನಾನು ಬಂದಿದ್ದೆ ನಿಮ್ಮ ಮನೆಗೆ. ಮೈ ಗಾಡ್. ನಾನು ಬಂದಿದ್ದೆ, ಓಕೆ. ಜಯಂತಿ ಅಮ್ಮ ಹತ್ರ ಮಾತಾಡ್ತಿದ್ದ. ಓಕೆ. ಆಮೇಲೆ ನೀವು ಮಾಡಿ ಮೇಲಿಂದ ಇಳ್ಕೊಂಡ್ ಬಂದ್ರಿ. ಓಕೆ. ಇಳ್ಕೊಂಡ್ ತಕ್ಷಣ ಮಮ್ಮ ಬಾಯ್ ಅಂತ ನೀವೇನೋ ಹೇಳ್ಬಿಟ್ಟು Okay. ನನ್ನೊಂದು ಸ್ಮೈಲ್ ಕೊಟ್ಟು ನೀವು ಆಮೇಲೆ ಹೊರಟ್ರಿ. ಓಕೆ. ಆಯ್ತಾ? ಬಟ್ ಆಮೇಲೆ ದ ಕೈಂಡ್ ಆಫ್ ದ ಕೆಮಿಸ್ಟ್ರಿ ನೀವಿಬ್ರು ಶೇರ್ ಮಾಡಿದ್ರು. ಎಸ್. ಈಗ 2 ವಿಚಾರ ಹೇಳಿ ಆಯ್ತಾ? ಆಸ್ ಅನ್ ಆಕ್ಟ್ರೆಸ್ ಅದೆಲ್ಲ ಒಂದ್ ಕಡೆ, ಅದು ಇಡೀ ಕರ್ನಾಟಕಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಆಸ್ ಅನ್ ಇಂಡಿವಿಜುವಲ್ ನೀವು ರೊಟ್ಟಿಗೆ ತುಂಬಾ ಕಾಲ ಕಳ್ತಿದ್ರ. ನಾನು ಸಿನಿಮಾ ಅಂತ ಅನ್ನೋಕ್ಕಿಂತ ನನ್ನ ಲೈಫಲ್ಲಿ ನಾನು ಮತ್ತೆ ಯಾವ್ದಾದ್ರು ಇನ್ನೊಂದು ಜನ್ಮ ಅಂತಿದ್ರೆ ನಿಜವಾಗ್ಲೂ ನಾನು ಮತ್ತೆ ಈ ವ್ಯಕ್ತಿನ ಭೇಟಿ ಮಾಡ್ಲೇಬೇಕು ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಜಯಂತಿ ಅಮ್ಮ ಅವರು. ನನಗೆ ಬಹಳ ಇಷ್ಟ ಅವರು. ರಿಯಲಿ? ಅವರು ತುಂಬಾನೇ ಇಷ್ಟ ನನಗೆ ಅವರು Okay. ಆಸ್ ಅ ಪರ್ಸನ್ ಆಗಿ. ನೀವು ಅವ್ರನ್ನ ಹತ್ತಿರದಿಂದ ನೋಡಿದ್ರು. ಆಸ್ ಎ ಇಂಡಿವಿಜುವಲ್ ಆಗಿ ನಿಮಗೆ ಎಷ್ಟು ಇಷ್ಟ ಆಗ್ತಿದ್ರು ಅವರು, ಅಥವಾ ಹೇಗಿದ್ರು ಅವರು? ತುಂಬಾನೇ. ಇವಾಗ ಮಾತಾಡಿದಾಗ ಎಲ್ಲ ಅದಕ್ಕೂ ಕಮೆಂಟ್ ಮಾಡ್ತಾರೆ. ಇದ್ದಾಗ ನೀವೇನು ಮಾತಾಡ್ಲಿಲ್ಲ, ಆಮೇಲೆ ಮಾತಾಡ್ತಾ ಇರ, ಹಾಗೆ ಹೀಗೆ ಅಂತಲ್ಲ. ಬಟ್ ನೋ ಬಡಿ ನೋಸ್ 10 years ಐ ಸ್ಪೆಂಟ್ ವಿತ್ ಹರ್. ಅದು ಯಾರೂ ನೋಡಿಲ್ಲ, ಅದು ಕಂಡಿಲ್ಲ. ದಿನನಿತ್ಯ ನಮ್ಮ ಮನೇಲಿ ಏನಾಗ್ತಿತ್ತು ಅನ್ನೋದು ಯಾರೂ ನೋಡಿಲ್ಲ. ಅದು ಅನುಭವಿಸಿರೋದು, ನಾನು ಎಂಜಾಯ್ ಮಾಡಿರೋದು ನನಗೆ ಮಾತ್ರ ಗೊತ್ತು. ಅವರಿಂದ ಕಲ್ತಂಥ ಪಾಠಗಳಿರ್ಬೋದು. ಅವರು ತೀರ್ಕೊಂಡಾಗ ಇನ್ಫ್ಯಾಕ್ಟ್ ನಾನು ಇರಲಿಲ್ಲ ಬೆಂಗಳೂರಲ್ಲಿ. ಅವತ್ತೇ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ. ನಾನಲ್ಲಿ ಹೋಗಿ ಲ್ಯಾಂಡ್ ಆಗಿ ಏರ್ಪೋರ್ಟಿಂದ ನನ್ನ ಕೆಲಸಕ್ಕೆ ಹೋಗೋವಾಗ ನನಗೆ ರಘು ಅವ್ರು ಫೋನ್ ಮಾಡಿದ್ರು. ಈ ಥರ ಜಯಂತಿಮ್ಮ ಹೋಗ್ಬಿಟ್ಟಿದ್ದಾರೆ, ಎಷ್ಟೊತ್ತಿಗೆ ಮುಗಿಯತ್ತೆ ನಿನ್ನ ಮೀಟಿಂಗು ಅಂತ. ನನ್ನ ಸಂಜೆ ಫ್ಲೈಟ್ ಇತ್ತು ನನಗೆ. ಹೀ ಸೆಡ್, ಇಲ್ಲ ಫ್ಲೈಟ್ ಚೇಂಜ್ ಮಾಡ್ಕೋ, ವಾಪಸ್ ಬಾ, ಮೀಟಿಂಗ್ ಬೇಗ ಮುಗಿಸು, ವಾಪಸ್ ಬಾ ಅಂತ. ಹಿ ಓನ್ಲಿ ಬುಕ್ಡ್ 2:30 ಫ್ಲೈಟ್ ಬುಕ್ ಮಾಡಿ ಐ ಫಿನಿಶ್ ಮೈ ಮೀಟಿಂಗ್, ಐ ಕೇಮ್ ಬ್ಯಾಕ್. ಅವ್ರನ್ನ ನೋಡಬೇಕು ಕಡೆ ಸರಿ ಒಂದ್ಸರಿ ನೋಡೋಣ ಅನ್ನೋ ಒಂದಿದು. ಬಿಕಾಸ್ ಐ ಶೇರ್ಡ್ ಅ ವೆರಿ ವೆರಿ ಸ್ವೀಟ್ ರಿಲೇಶನ್ಶಿಪ್ ವಿತ್ ಹರ್. ತುಂಬ ಪ್ರೀತಿಯಿಂದ ಇದ್ದಂಥ ಒಂದು ಸಂಬಂಧ ಅದು. ಕಲ್ತಂಥ ಪಾಠಗಳು, ತುಂಬ ಸಮಯ ಒಟ್ಟಿಗೆ ಕಳೀತಾ ಇದ್ವಿ ಇಬ್ರು. ತುಂಬ ಇಡೀ ದಿನದಲ್ಲಿ ತುಂಬ ಸಮಯ ಒಟ್ಟಿಗೆ ಕಳೀತಾ ಇದ್ವಿ. ತುಂಬ ಎನ್ಕರೇಜ್ ಮಾಡಿದ್ರು ನನ್ನನ್ನು. ಇನ್ಫ್ಯಾಕ್ಟ್ ಮದುವೆ ಆದ ಹೊಸರಲ್ಲಿ, ನೀನು ಕೆಲಸ ನಿಲ್ಲಿಸ್ಬೇಡ, ಕಂಟಿನ್ಯೂ ಮಾಡಿ. ಯಾಕೆ ಕೆಲಸ ನಿಲ್ಲಿಸ್ಬೇಕು? ನಾನು ನಿಲ್ಸಿದ್ನಾ? ಅವಾಗ ನಿಲ್ಲಿಸ್ಲಿಲ್ವಲ್ಲ, ನೀನು ಮುಂದುವರ್ಸು ಅಂತ. ಇಂಪಾರ್ಟೆಂಟ್ ಲೆಸನ್, ಫೈನಾನ್ಷಿಯಲ್ ಆಗಿ ಸೆಕ್ಯೂರ್ ಆಗಿರು. ಯು ಹೇಳ್ತಿದ್ರು. ಶುಡ್. ಎಸ್. ನಾನು ಮಾಡಿದ ತಪ್ಪುಗಳು ನೀನು ಮಾಡಬೇಡ. ಏನೇನ್ ತಪ್ಪು ಅಂದ್ರೆ ಅದೇ ಲೈಕ್ ಫ್ಯಾಮಿಲಿ ಟ್ರಸ್ಟ್ ಮಾಡೋದಾಗ್ಲಿ, ಅಥವಾ ಅವಾಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು, ಇವಾಗ ಹೀರೋಯಿನ್ ಅಂತ ನೀವು ನೋಡಿದ್ರೆ ಅವ್ರ ಹೆಸರಲ್ಲಿ, ತಂದೆ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಇನ್ವೆಸ್ಟ್ ಮಾಡೋದು, ಲ್ಯಾಂಡ್ಗಳು ತಗೊಳ್ಳೋದು, ಅದನ್ನ ಹೇಳೋರು. ನೀನ್ ಯಾವತ್ತಿದ್ರೂ ಭೂಮಿ ಮೇಲೆ ದುಡ್ಡು ಹಾಕು, ಭೂಮಿ ಯಾವತ್ತೂ ನಿನ್ನನ್ನು ಕಾಪಾಡತ್ತೆ. ಲ್ಯಾಂಡು, ಸೇವ್ ಮನಿ, ಬೈ ಲ್ಯಾಂಡ್, ಡೂ ದಿಸ್, ಡೂ ದ್ಯಾಟ್, ಜ್ಯುವೆಲ್ರಿ ತಗೋ, ಆಲ್ ದ್ಯಾಟ್ ಅಡ್ವೈಸ್. ಆಮೇಲೆ ಅವ್ರ ಪಾಪ, ಶಿ ವಾಸ್, I don't know if how much you had interacted with her. She was very laid back and relaxed. Normal days ಅಲ್ಲಿ 10 ಗಂಟೆಗೆ ಕೆಲಸ ಇದ್ದಾಗ ಮಾತ್ರ ಅಪ್ ಅಂಡ್ ರೆಡಿ, ಮೇಕಪ್ ಹಾಕೊಂಡು ರೆಡಿ ಆಗಿ. ಸೊ ಆ ಡಿಸಿಪ್ಲಿನ್ನು, ಆ ಕೆಲಸದಲ್ಲಿ ಒಂದು ಇಂಟ್ರೆಸ್ಟು ಎಲ್ಲಾನು, ಲಾಟ್ ಆಫ್ ಥಿಂಗ್ಸ್ ಐ ಲರ್ನ್ ಫ್ರಮ್ ಹರ್. ತುಂಬ ಅದನ್ನ ಇವತ್ತು ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತನೂ ಅನ್ಸುತ್ತೆ. ಆಮೇಲೆ ಅದು ಹಂಚ್ಕೊಳ್ಳೋ ಒಂದು ಇದೂನು ನನ್ಗಿಲ್ಲ. ಇಟ್ಸ್ ಆಲ್ ಇನ್ ಮೈ ಹಾರ್ಟ್. ಅಲ್ಲ, ನಾನೀಗ ಡೆಫಿನೆಟ್ಲಿ ವಿತ್ ಯು ರೆಸ್ಪೆಕ್ಟ್, ನಾನು ನಿಮ್ಮಿಬ್ಬರ ನತ್ಯ ಪರ್ಸನಲ್ ಏನ್ ನಡೀತಾನೆ ಅದ್ರ ಬಗ್ಗೆ ನಾನು ಏನು ಕೇಳ್ತೇನೆ, ಅದು ನಿಮ್ಮ ವೈಯಕ್ತಿಕ ವಿಚಾರಗಳು. ಬಟ್ ಇಮ್ಯಾಜಿನ್, ಒಂದು ಲೆಜೆಂಡ್ ಜೊತೆಗೆ ಇನ್ನೊಂದು ಸೂಪರ್ ಸ್ಟಾರ್ ಹೀರೋಯಿನ್, ಎಷ್ಟು ಚೆನ್ನಾಗಿರತ್ತೆ ನಿಮ್ಗೆ ಕಾಂಬಿನೇಷನ್ ಒಂದೇ ಮನೇಲಿ ಇದ್ದಾಗ. ಟೆಲ್ ಮಿ ವಾಟ್ ದೋಸ್ ಗುಡ್ ಮೆಮೊರೀಸ್. ವಿ ಯೂಸ್ ಟು ಹ್ಯಾವ್ ಅ ಲಾಟ್ ಆಫ್ ಫನ್. ತುಂಬಾ ಹಂಚ್ಕೊಳ್ಳೋರು ರಾಜೇಶ್ ಅವರು, ತುಂಬ ಮಾತಾಡೋರು, ತುಂಬ ಹಂಚ್ಕೊಳ್ಳೋರು. ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಇರ್ಬೋದು. ಅವರು ಇತ್ತೀಚೆಗೆ ಅವ್ರದ್ದೊಂದು ಬುಕ್ ಬರೆದ್ರು ಶಣಾಯ್ ಅವರು. ಅದರಲ್ಲಿ ಹಿ ಕಾಲ್ಡ್ ಅಂಡ್ ಆಸ್ಕ್ ಮಿ, ಅದಕ್ಕೊಂದು ನಿಮ್ಮ ಕಡೆಯಿಂದ ಒಂದು ಆರ್ಟಿಕಲ್ ಬರಿಬೇಕು ಅಂತ. ಖಂಡಿತ ಬರಿತೀನಿ ಅಂದೆ. ಬಿಕಾಸ್ ಆ 10 ವರ್ಷ ನಾನು ಅಲ್ಲಿ ಸ್ಪೆಂಡ್ ಮಾಡಿದ್ದು ನಾನು ಇರೇಸ್ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ತುಂಬ ಒಳ್ಳೆ ಮೆಮರೀಸ್ ಇದೆ ನನಗೆ ಮೈಂಡಲ್ಲಿ ಅವ್ರ ಬಗ್ಗೆ. ಬೇರೆ ಏನೇ ನೀವು ಎಕ್ಸ್ಕ್ಲೂಡ್ ಮಾಡಿದ್ರು, ಜಯಂತಿಯಮ್ಮ ಅಂಡ್ ಮೀ, ಆ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಒಳ್ಳೆ ಮೆಮರೀಸ್. ಜಯಂತಿಯಮ್ಮ ಹೇಳೋರಂತಲ್ಲ, ನಿಮಗೆ ಶಾರ್ಟ್ ಡ್ರೆಸ್ ಹಾಕು, ಮಾಡರ್ನ್ ಡ್ರೆಸ್ಸಸ್ ಹಾಕು. ತುಂಬಾ. ಆಮೇಲೆ ಡ್ರೆಸ್ ಬಗ್ಗೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇವನ್ ನಾವ್ ಆಲ್ಸೋ ಯು ಸಿ ಮೀ ಇನ್ ರಿಯಲ್ ಲೈಫ್, ನಾನು ಅಷ್ಟಕ್ಕಷ್ಟೇ ತುಂಬಾ ಜ್ಯುವೆಲ್ರಿ ಆಗಲಿ ಇದಾಗಲಿ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನೇಲ್ ಪಾಲಿಶು ಇದೆಲ್ಲ. ಜಯಂತಿಯಮ್ಮ ವಾಸ್
ಯಾವಾಗಲೂ ನೀಟಾಗಿ ಪಾಲಿಷ್ ಹಾಕ್ಕೊಂಡು, ಪಾಲಿಷ್ ಚೇಂಜ್ ಮಾಡಿಸ್ಕೊಂಡು, ನಾನು ರೆಡಿಯಾಗಿ ಬಂದೆ, "ಏನಿದು? ಏನು ಹಿಂಗೆ ರೆಡಿ ಆಗಿದೆಯಾ?" ಅಂದ್ಬಿಟ್ಟು ಅವ್ರದ್ದೇ ಏನೋ ತೆಗೆದ್ಬಿಟ್ಟು ಹಾಕಿ, "ಇದು ಹಾಕೋ, ಹಿಂಗೆ ಮಾಡು, ಇದೇನಿದು? ಇಲ್ಲ ಸ್ಲೀವ್ಲೆಸ್ ಹಾಕೋ, ಶಾರ್ಟ್ ಡ್ರೆಸ್ ಹಾಕೋ, ಶಾರ್ಟ್ಸ್ ಹಾಕೋ, ಇದೇನು ಯಾಕೆ ಸೀರೆ ಉಟ್ಕೊಂಡಿದ್ಯಾ, ಯಾಕೆ ಇದು?" ಶಿ ವಾಸ್ ಸೋ ಎನ್ಕರೇಜಿಂಗ್ ಅಬೌಟ್ ಎವ್ರಿಥಿಂಗ್. ತುಂಬ ಮಾತಾಡ್ತಾ ಇದ್ವಿ ಇಂಡಸ್ಟ್ರಿ ಬಗ್ಗೆ, ಅವ್ರ ಎಕ್ಸ್ಪೀರಿಯನ್ಸಸ್ ಬಗ್ಗೆ, ಅವ್ರು ಅವಾಗ ಸಿನಿಮಾಗಳು ಮಾಡ್ತಾ ಇದ್ದಿದ್ದು, ಹೇಗೆ ಡಬಲ್ ಕಾಲ್ ಶೀಟ್ ಕೆಲಸಗಳು ಮಾಡೋರು, ಬೆಳಗ್ಗೆ ಬೆಂಗಳೂರಲ್ಲಿ ಶೂಟ್ ಮಾಡಿ ಸಂಜೆ ಹೋಗಿ ಚೆನ್ನೈಯಲ್ಲಿ ಶೂಟ್ ಮಾಡೋದು, ಆಲ್ ದೋಸ್ ಎಕ್ಸ್ಪೀರಿಯನ್ಸಸ್ ಶಿ ಯೂಸ್ ಟು ಶೇರ್. ಅವ್ರ Makeup. ಪರ್ಸ್ನಲ್ ಮೇಕಪ್ ತುಂಬ ಇಂಟ್ರೆಸ್ಟ್ ಅವ್ರಿಗೆ, ತುಂಬ ಇಂಟ್ರೆಸ್ಟು, ನೀಟಾಗಿ ಮಾಡ್ಕೊಳ್ಳೋರು. ನನಗೆ ಬೈಯೋರು, "ಇದೇನಿದು ಒಂದು ಪೌಡ್ರ್ ಕೂಡ ಹಚ್ಕೊಂಡಿಲ್ಲ ನೀನು, ಗೋ" ಅಂದ್ಬಿಟ್ಟು. ಸೊ ಆಲ್ ದ್ಯಾಟ್ ಬೇರೆ ಟೈಮಲ್ಲಿ ಶಿ ಸೋ ಫೊಗೆಟ್ಫುಲ್. ಡೈಲಾಗ್ಸ್ ಅಂತ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳೋರು ಅಂದರೆ ರಾಜೇಶ್, ಹರ್ ಮೆಮರಿ ವಾಸ್ ಸಮಥಿಂಗ್ ಎಲ್ಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಐ ಥಿಂಕ್ ದೇವರ್ ಆಲ್ ಬಾರ್ನ್ ಆರ್ಟಿಸ್ಟ್. ಸೊ ಅದೆಲ್ಲ ತಿಂತಾ ಇದ್ದಿದ್ದು, ವಿ ಯೂಸ್ ಟು ಗೋ ಔಟ್ ಅ ಲಾಟ್ ಟು ಈಟ್, ತುಂಬ ಎಂಜಾಯ್ ಮಾಡೋರು. ನನ್ನ ಲೈಫಲ್ಲೇ ನಾನು ನಾನ್ ವೆಜ್ ಮಾಡಿರಲಿಲ್ಲ, ಅವ್ರಿಗೋಸ್ಕರ ನಾನು ನಾನ್ ವೆಜ್ ಅಡುಗೆ ಕಲ್ತ್ಕೊಂಡ್ರಿ. ಎಸ್, ಐ ಲರ್ನ್, Okay. ಐ ಯೂಸ್ ಟು ಕುಕ್. ಹ್ಮ್. ತುಂಬ ಇಷ್ಟ ಅವ್ರಿಗೆ ನಾನ್ ವೆಜ್ ಅಂದರೆ. ನಮ್ಮ ಭಾಗ್ಯಮ್ಮ ಎಸ್ ನಾರಾಯಣ್ ಸರ್, ಅವ್ರ ಮನೇಲೂ ನಾನು ದೊಡ್ಡ ಮಗಳ ಥರ, ಅಂಜಲಿ ಗೀತಾಂಜಲಿ ಆದಮೇಲೆ ಇವತ್ತಿಗೂ ಅವ್ರ ಮನೇಲಿ ಅವ್ರು ದೊಡ್ಡ ದೊಡ್ಡ ಮಗಳು ಮಗಳೇ ನಾನು. ನೀವು. ಎಸ್, ನಾನು ಆದ್ಮೇಲೆ ವಿದ್ದು ಆದ್ಮೇಲೆ ಪಂಕಜ್ ಪವನ್ ಅಂತ. ಸೊ ಭಾಗ್ಯಮ್ಮನ ಹತ್ರ ಎಲ್ಲ ಅಡುಗೆ ಕಲ್ತ್ಕೊಂಡು, ಹ್ಮ್. ಫಸ್ಟು ಒಂಥರ ಮುಜುಗರ ಆಗೋದು ಮಾಡೋಕ್ಕೆ, ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ಇಟ್, ನಾನು ಬೆಳ್ದಲ್ಲ ನಾನ್ ವೆಜ್ ತಿನ್ಕೊಂಡು. ಹ್ಮ್. ಸೊ ಆಮೇಲೆ ಅಭ್ಯಾಸ ಆಗೋಯ್ತು, ಬಿರಿಯಾನಿ, ಪ್ರಾನು, ಅದು ಇದು ಎವ್ರಿಥಿಂಗ್ ಐ ಲರ್ನ್ಟ್, ಕೀಮಾಯಿಂದ ಹಿಡಿದು ಎವ್ರಿಥಿಂಗ್ ಐ ಯೂಸ್ ಟು ಮೇಕ್. ಸೊ ರಾಗ ಎಲ್ಲ ಮನೆಗೆ, ವಿಜಯ ರಾಘವೇಂದ್ರ ಎಲ್ಲ ಪಾರ್ಟಿಗೆಲ್ಲ ಬಂದರೆ ಇಷ್ಟಿಷ್ಟು ದೊಡ್ಡ ಡಬ್ರಿಲಿ ಐ ಯೂಸ್ ಟು ಮೇಕ್ ಬಿರಿಯಾನಿ. ಸೊ ಇವತ್ತಿಗೂ ನಾನು ನಾನ್ ವೆಜ್ ತಿನ್ನಲ್ಲ, ಐ ಡೋಂಟ್ ಲೈಕ್ ಇಟ್, ನಾನು ತಿನ್ನಲ್ಲ, ಬಟ್ ಎಲ್ಲ ಅಡುಗೆ ಮಾಡ್ತೀನಿ. ಆ್ಯಂಡ್ ಐ ಲರ್ನ್ಟ್ ಇಟ್ ಓನ್ಲಿ ಬಿಕಾಸ್ ಆಫ್ ಜಯಂತಿ ಅಮ್ಮ. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂದ್ರೆ, ಈಗ ಒಂದು ಸಂಬಂಧ ಬೇಡ ಅಂತ ಒಬ್ಬರನ್ನ ದೂರ ಇಟ್ಟಾಗ ಬರೀ ಆ ವ್ಯಕ್ತಿ ಅಂತಲ್ಲ, ಅವ್ರ ಸೆಟ್ ಆಫ್ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲಾನು ದೂರ ಆಗ್ತಾರೆ. ಎಸ್, ಕರೆಕ್ಟ್ ಅಲ್ಲ? ಎಸ್. ನೆಕ್ಸ್ಟ್ ಯಾವತ್ತಾದ್ರೂ ಮತ್ತೆ ಜಯಂತಿ ಅಮ್ಮ ಸಿಕ್ತಾಗ ಹೆಂಗಿತ್ತು? ಸಿಕ್ಕಿದ್ರು, ಅಮ್ಮ ಸಿಕ್ಕಿದ್ರು, 2-3 ಸರಿ ಸಿಕ್ಕಿದ್ರು. ಮದುವೆಗಳಲ್ಲಿ ನಮ್ಮ ಮಾಸ್ಟರ್ ಹಿರಣ್ಯ ಅವ್ರ ಮನೆಯಲ್ಲಿ ಮದುವೆ ಇತ್ತು, ಆವಾಗ ಸಿಕ್ಕಿದ್ರು. ಶಿ ಯೂಸ್ ಟು ಸ್ಪೀಕ್ ವೆರಿ ನಾರ್ಮಲಿ ಟು ಮೀ. ಬಟ್ ಆಫ್ ಕೋರ್ಸ್ ನೀವು ಹೇಳ್ದಂಗೆ ಅದೊಂದು ರಿಲೇಷನ್ಶಿಪ್ ಅಂತ ನಾವು ಅದು ಎಂಡ್ ಆದಾಗ, ಅಲ್ಲಿ ಎಲ್ಲ ಟೈಸ್ ಎಂಡ್ ಆಗೋದೇ ಬೆಟರ್, ಅವ್ರಿಗೂ ಬೆಟರ್, ನಮಗೂ ಬೆಟರ್, ಎಲ್ಲ ರೀತಿನಲ್ಲೂ ನೋಡೋಕ್ಕೆ ಹೋದಾಗ. ಸೊ ಖಂಡಿತ ಅದೊಂದು ಆ ಡಿಸ್ಟೆನ್ಸ್ ಅಂತೂ ಡೆವಲಪ್ ಆಗೇ ಆಗತ್ತೆ. ವಾಟ್ ಎವರ್ ಇಟ್ ಈಸ್, ಆ ಒಂದು ನೋವು, ಇದು ಅಯ್ಯೋ ಇದು ಎಂಡ್ ಆಗೋಯ್ತಲ್ಲ ಅನ್ನೋದೊಂದು ಬೇಜಾರು ಅದಿದ್ದೇ ಇರತ್ತೆ, ಆ ಡಿಸ್ಟೆನ್ಸ್ ಕ್ರಿಯೇಟ್ ಆಗೇ ಆಗುತ್ತೆ. ಬಟ್ ಅವ್ರು ನಾನು ಎಲ್ಲೇ ಪಬ್ಲಿಕ್ ನಮ್ಮ ಇಂಡಸ್ಟ್ರಿ ಕಾರ್ಯಕ್ರಮದಲ್ಲಿ ಅಲ್ಲಿ ಇಲ್ಲಿ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ಮಾತಾಡ್ಸೋರು, ನಾನು ಅವ್ರನ್ನ ಅಷ್ಟೇ ರೆಸ್ಪೆಕ್ಟಿಂದ ಮಾತಾಡ್ಸ್ತಾ ಇದ್ದೆ. ಸೊ ಅಂಡ್ ಮತ್ತೊಬ್ರು ಲೆಜೆಂಡ್ ಭಾರತಿ ಅಮ್ಮನ ಜೊತೆ ಕೂಡ ಆಕ್ಟ್ ಮಾಡ್ತೀರಾ, ಎಸ್, ಎಸ್. ಹೆಂಗಿತ್ತು ಅಂತ? ಭಾರತಿ ಅಮ್ಮ ಫೆಂಟಾಸ್ಟಿಕ್, ಪ್ರೀತಿ ಪ್ರೇಮ ಪ್ರಣಯಾಲ್ ಪ್ರಣಯ. ಮಾಡಿದ್ವಿ. ವಿಷ್ಣು ಸರ್ ಜೊತೆ ಕೆಲಸ ಮಾಡುವಾಗ ಅಮ್ಮ ಬರೋರು ಸೆಟ್ಗೆ, ಅಮ್ಮ ಬರೋರು, ಕೀರ್ತಿ ಅವ್ರು ಬರೋರು. ಸೊ ವಿ ಯೂಸ್ ಟು, ಅಲ್ಲೊಂದು ಇಂಟ್ರಾಕ್ಷನ್ ಇದ್ದೇ ಇತ್ತು. ಬಟ್ ಪ್ರೀತಿ ಪ್ರೇಮ ಪ್ರಣಯ ವಾಸ್ ಫನ್, ಯಾಕಂದರೆ ಅಜ್ಜಿ ರೋಲ್ ಮಾಡಿದ್ರಲ್ಲ, ಸೊ ಜೊತೇಲಿ ತುಂಬ ಸೀನ್ಸ್ ಇತ್ತು. ಅಮ್ಮ ಹೇಳ್ಕೊಡೋರು, ಈ ಥರ ಬಾಡಿ ಲ್ಯಾಂಗ್ವೇಜ್ ಮಾಡು, ಹಿಂಗೆ ಮಾಡು, ಚೆನ್ನಾಗಿ ಕಾಣುತ್ತೆ ಅಂತ. ನಮಗೆ ಹೊಳಿದೇ ಇರೋದು ಅವ್ರಿಗೆ ಹೊಳಿಯೋದು, ಆ್ಯಂಡ್ ದೇ ಯೂಸ್ ಟು ಶೇರ್. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಪ್ರೀತಿ ಪ್ರೇಮ ಪ್ರಣಯನಲ್ಲೇ ಅಷ್ಟೇ. ಅನಂತ್ ಸರ್ ಜೊತೆ ಒಂದು ಸೀನ್, ಹಿ ಕಾಲ್ಡ್ ಕವಿತಾ ಆ್ಯಂಡ್ ಸೆಡ್, ಅವಳು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಎಕ್ಸ್ಪ್ರೆಷನ್, ಇಲ್ಲೊಂದು ಕ್ಲೋಸಪ್ ಇಡು ಅವಳಿಗೆ ಅಂತ. ಅದು ಆ ಲೆಜೆಂಡ್ಸ್ ಅಂದರೆ ಅವ್ರು ಆ ಥರ. ಭಾರತಿ ಅಮ್ಮ ಮಾಡಿ ತೋರಿಸೋರು ನನಗೆ, ಹಿಂಗೆ ಮಾಡು ಅನು, ಹಿಂಗೆ ಜಂಪ್ ಮಾಡು, ಹಿಂಗೆ ಹಿಡ್ಕೊ ನನ್ನ ಅಂತ. ಅವ್ರು ಹೇಳ್ದಂಗೆ ಮಾಡ್ತಿದ್ದೆ. ಇಟ್ ಯೂಸ್ ಟು ಕಮ್ ಔಟ್ ಸೋ ವೆಲ್. ದೋಸ್ ಎಕ್ಸ್ಪೀರಿಯನ್ಸಸ್ ಆರ್ ಸಮಥಿಂಗ್ ಎಲ್ಸ್ ರಾಜೇಶ್. ಲಾಸ್ಟ್ ಇಯರ್ ಪಾಡ್ಕಾಸ್ಟ್ಗೆ ಅಮೆರಿಕಾ ಇಂದ, US ಇಂದ Okay. ಅಂದ್ರೆ ನಾವು ಇನ್ಸ್ಟಾಲಿ ಟಚ್ ಅಲ್ಲಿ ಇದ್ವಿ, ಓಕೆ, ಮಾನ್ಯ ಅವರು, ವರ್ಷ ಫಿಲ್ಮ್ ಎಸ್, ಮಾನ್ಯ ಬಂದಿದ್ರು ಪಾಡ್ಕಾಸ್ಟ್. ಓಕೆ. ಬಂದು ಇಲ್ಲಿ ಪಾಡ್ಕಾಸ್ಟ್ ಅಲ್ಲಿ ನಿಮ್ ಬಗ್ಗೆ ಶಿ ತುಂಬಾ ಇಸ್ ಒನ್ ಆಫ್ ಮೈ ವೆರಿ ಕ್ಲೋಸ್ ಫ್ರೆಂಡ್ಸ್ ಇನ್ ದಿ ಅವ್ರು ಇಂಡಸ್ಟ್ರಿ. ಹೇಳಿದ್ರು, Yes. ತುಂಬಾ ತುಂಬಾ ಚೆನ್ನಾಗಿತ್ತು ವರ್ಷನ್ ಜೊತೆ, ಅನು ಜೊತೆ ಟೈಮ್ Yes. ಸ್ಪೆಂಡ್ ಮಾಡಿದ್ದು, ನಂಗೊಂದು ಫ್ರೆಂಡ್ ಸಿಕ್ಕಿದ್ದು ಅಂತ. ಹೆಂಗ್ ಸ್ಟಾರ್ಟ್ ಆಯ್ತು ಮಾನ್ಯದು ನಂದು ಫ್ರೆಂಡ್ಶಿಪ್ ಅಂದರೆ, ವರ್ಷ ಸಿನಿಮಾ ನಾರಾಯಣ್ ಸರ್ ಫೋನ್ ಮಾಡಿದ್ರು, ರಾಕ್ಲೈನ್ ಸರ್ ಪ್ರೊಡ್ಯೂಸರ್ ವರ್ಷ ಸಿನಿಮಾಗೆ. ವಿಷ್ಣು ಸರ್ ಜೊತೆ ಹಿಟ್ಲರ್, ಐ ಸಾ ದ ತೆಲುಗು ಮಲಯಾಳಂ ಸಿನಿಮಾ ಹಿಟ್ಲರ್, ಮೋಹನ್ ಮಮ್ಮುಟ್ಟಿ ಅವರು ಮಮ್ಮುಟ್ಟಿ. ಅವ್ರು ಮಾಡಿದೆ. ಸೊ ಆ ಸಿನಿಮಾ ನೋಡಿದೆ, ದೆನ್ ಐ ಸೆಡ್ ಓಕೆ ಆ್ಯಂಡ್ ವಿ ಆಲ್ ಸ್ಟಾರ್ಟೆಡ್. ನಾನು ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ, ಮಾನ್ಯ ಜಾಯಿನ್ ಆದರು ಶೂಟಿಂಗ್ ಬಂದು. ಜಾಯಿನ್ ಆಗಿ ಆವತ್ತು 2003 ನವೆಂಬರಲ್ಲಿ ನನ್ನ ತಂದೆ ನಾನು ಕಳ್ಕೊಂಡಿದ್ದು. ವೆರಿ ವೆರಿ ಅರ್ಲಿ ಇನ್ ಮೈ ಲೈಫ್. ಅಂದ್ರೆ ಏನಾಗಿತ್ತು? It was all very sudden, Rajesh. It was I don't know, it's been so many years, but I don't like talking about it.
ಸೊ ಅಪ್ಪ 2003 ಹೋಗಿದ್ದು. ಐ ಥಿಂಕ್ ವರ್ಷ ವಾಸ್ 2004. ಸೊ ಅವತ್ತು ಶೂಟಿಂಗ್ ದಿನ ಅಪ್ಪನ ಕಾರ್ಯ ಆಯ್ತು, ಮನೇಲಿ ಅಪ್ಪನ ಕಾರ್ಯ ಆಯ್ತು. ಸೊ ವರ್ಷ ಶೂಟಿಂಗ್ ಟೈಮಲ್ಲಿ ಸೊ ನಾನು ನಾರಾಯಣ್ ಸರ್ಗೆ ಹೇಳಿದೆ. ಅಮ್ಮ ಹೇಳಿದ್ರು, ನಾರಾಯಣ್ ಈ ಥರ ಮನೇಲಿ ಪೂಜೆ ಇದೆ. ಇಲ್ಲ ಅಮ್ಮ, ನಾ ಕಳ್ಸ್ಕೊಡ್ತೀನಿ ನಾ ಡೋಂಟ್ ವರಿ ಅಂದ್ಬಿಟ್ಟು ಐ ವೆಂಟ್. ಪೂಜೆ ಟೈಮಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಎಲ್ಲ ಮಾಡಿ, ಪ್ರಸಾದ ತಟ್ಟೆಲಿ ಹಾಕ್ಕೊಟ್ಟಿದ್ರು ಅಮ್ಮ. ಆ ತಟ್ಟೆಯಲ್ಲಿ ತೊಗೊಂಡು ಐ ವಾಸ್ ವಾಕಿಂಗ್ ಆ್ಯಂಡ್ ಕಮಿಂಗ್. ನಾರಾಯಣ್ ಸರ್ಗೆ ಕೊಡಬೇಕು, ವಿಷ್ಣು ಸರ್ಗೆ ಕೊಡಬೇಕು ಅಂತ ಅಮ್ಮ ಕೊಟ್ಟಿದ್ರು. ತೊಗೊಂಡು ಬರ್ತಾ ಇದ್ದೆ, ರಾಕ್ಲೈನ್ ಸರ್ ಸ್ಟುಡಿಯೋನಲ್ಲೇ ಶೂಟಿಂಗ್ ನಡೀತಾ ಇದ್ದಿದ್ದು. ಸೊ ತೊಗೊಂಡು ಬರ್ತಾ ಇದ್ದೆ, she came and she said, hi, I'm Manya. I said, hi, I'm Manu. What is this? She said. I didn't know. Like, ತುಂಬ ಜನ ಆ ಥರ ಪ್ರಸಾದ ತೊಗೊಳಕ್ಕೆ ಇಷ್ಟಪಡಲ್ಲ, ಅನ್ಲೆಸ್ ದೇ ಹ್ಯಾವ್ ಅ ರಿಲೇಶನ್ಶಿಪ್ ವಿತ್ ಯು ಆರ್ ವಾಟ್ ಎವರ್. ಆ ಥರ ಯುನೋ ಕಾರ್ಯದ್ದೆಲ್ಲ ನಾವು ತಿನ್ನಲ್ಲ ಅನ್ನೋದೊಂದು ಸ್ವಲ್ಪ ಮನಸ್ಸಲ್ಲಿರತ್ತೆ. ಸೊ ಐ ಸೆಡ್, ಏನಲ್ಲ, ನಮ್ಮ ತಂದೆದ ಪೂಜೆ ಇತ್ತು ಇವತ್ತು, ನಮ್ಮ ತಂದೆದ ಪ್ರಸಾದ. ಓ ಡ್ಯಾಡೀಸ್, ಕ್ಯಾನ್ ಐ ಟೇಕ್ ಅಂದ್ಬಿಟ್ಟು ನೀಟಾಗಿ ಒಂದು ರವೆ ಉಂಡೆ, ಒಂದು ಉದ್ದಿನ ವಡೆ ಎಲ್ಲ ತೊಗೊಂಡು ಕಣ್ಣು ಗೊತ್ಕೊಂಡು ತಿಂದ್ಲು. ದ್ಯಾಟ್ ವಾಸ್ ಮೈ ಫಸ್ಟ್ ಇಂಟರಾಕ್ಷನ್ ವಿತ್ ಮಾನ್ಯ. ಅಲ್ಲಿಂದ ಶುರುವಾಗಿದ್ದು ಫ್ರೆಂಡ್ಶಿಪ್. ಇವತ್ತಿಗೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ನನ್ನ ಮಗಳು, ಅವಳ ಮಗಳು ಉಮಿಷ್ಕಾ ಇಬ್ಬರು ಮೀಟ್ ಮಾಡಿದ್ದಾರೆ. ಅವಳು US ಇಂದ ಬಂದಾಗೆಲ್ಲಾನು ವಿ ಮೀಟ್. ಶಿ ಕಮ್ಸ್ ಹೋಮ್. ಪದ್ದು ಆಂಟಿ, ಅವ್ರ ತಾಯಿ ಪದ್ಮಿನಿ ಅವರು, ಅವ್ರ ಜೊತೆನೂ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಫಾರ್ ಮೀ. ನನ್ನ ತಾಯಿ, ಅವ್ರ ತಾಯಿ, ವಿ ಬೋತ್, ಮಾನ್ಯ ನಾನು, ವಿ ಶೇರ್ ದ ಸೇಮ್ ಲವ್ ಫಾರ್ ಬೋತ್ ಆರ್ ಮದರ್ಸ್. ತುಂಬ ಡೀಪ್ ಫ್ರೆಂಡ್ಶಿಪ್ ಅದೊಂದು, ರಾಜೇಶ್. ಸ್ನೇಹಲೋಕ ಅಂತ ಫಿಲಮ್ ಮಾಡ್ತಾರೆ, ಅವಾಗ ಸಿಕ್ಕಾಪಟ್ಟೆ ಕ್ರೇಜ್ ಇದ್ದಂತ ಮೂವಿ ಅದು. ಎಸ್, ಇನ್ಫ್ಯಾಕ್ಟ್ ನೀವು ಎಷ್ಟೋ ಜನರ ಕನಸಿನ ರಾಣಿ ಅವಾಗ. ಓಕೆ. ಆ ಒಂದು ಹಾಡು, ಆ ಒಂದು ಸಿನಿಮಾ ನಿಮ್ಮನ್ನ ಪ್ರೆಸೆಂಟ್ ಮಾಡಿದ ರೀತಿನೇ ಬೇರೆ ತರ ಇತ್ತು. ಎಸ್ ಎಸ್. ಆ ಸಿನಿಮಾ ಮೆಮೊರೀಸ್ ಹೇಳಿ. ಒಂದು ಫನ್ನಿ ಇನ್ಸಿಡೆಂಟ್ ನಾನು ಆ್ಯಕ್ಚುಲಿ ಜಾಸ್ತಿ ಎಲ್ಲೂ ಶೇರ್ ಮಾಡಲ್ಲ, ಮೇ ಬಿ 1 or 2 ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ರಾಜೇಶ್. ಹೃದಯ ಸಂತೋಷ್ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಓಕೆ, 100 days ಅಲ್ಲಿ ಓಡ್ತಾ ಇದೆ, ಭಾರಿ ಸಕ್ಸಸ್ಫುಲ್ಲಾಗಿ ಓಡ್ತಾ ಇದೆ ಸಿನಿಮಾ. ಪಕ್ಕದಲ್ಲೇ ಒಂದು ಅಲಂಕಾರ್ ಪ್ಲಾಜಾ ಅಂತಿದೆ, ಇವಾಗಲೂ ಇದೆಯೋ ಅನ್ನೋ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಸೊ ಅವಾಗ ಅದು ತುಂಬಾ ಫೇಮಸ್. ಎಕ್ಸಾಕ್ಟ್ಲಿ. ಸೊ ಅಲ್ಲಿ ರಾಮ್ಕುಮಾರ್ ಅವ್ರದ್ದು ನಂದು ಶೂಟಿಂಗ್ ಸ್ನೇಹಲೋಕಲ್ಲಿ. ಅವ್ರ ಮಾಲಲ್ಲಿ ನನ್ನ ನೋಡ್ತಾರೆ, ಶಾಪ್ ಮಾಡ್ತಾ ಇರ್ತೀನಿ, ದುಪ್ಪಟ್ಟ ಏನೋ ಸಿಕ್ಕಾಕೊಂಡು ಫಸ್ಟ್ ಏರ್ಪೋರ್ಟ್ ಅಲ್ಲೆಲ್ಲೋ ನೋಡ್ತಾರೆ, ದೆನ್ ಮಾಲಲ್ಲೆಲ್ಲೋ ಸೊ ಆ ಮಾಲ್ ಪಾರ್ಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೀದಾ ಎಲ್ಲ ಸಂತೋಷ್ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಡೈರೆಕ್ಟ್ ಎಲ್ಲ ಇಲ್ಲೇ ಶೂಟಿಂಗ್ ನಡೀತಾ ಇದೆ. ಓ ಹೃದಯ ಅನೂಪ್ ಪ್ರಭಾಕರ್ ಇದ್ದಾರೆ. ಓ ಮೈ ಗಾಡ್, ಅವತ್ತು ಎಷ್ಟು ಸ್ಟ್ರೆಸ್ ಆಯಿತು ಅಮ್ಮಂಗೆ, ಮ್ಯಾನೇಜರ್ಗೆ ಎಲ್ಲ. ಅಂದರೆ ಬಿಕಾಸ್ ಅವಾಗೆಲ್ಲ ಏನು, ನೋ ಫೋನ್ಸ್, ನೋ ನಥಿಂಗ್, ಎಲ್ಲ ಆಟೋಗ್ರಾಫ್ ಪೇಪರ್ ತೊಗೊಂಬರ್ತಾರೆ, ಸೈನ್ ಮಾಡಬೇಕು. ನೋಟ್ ಮೇಲೆ ನಮ್ಮಮ್ಮ, ನೋಟ್ ಮೇಲೆ ಸೈನ್ ಮಾಡಬೇಡ ಕಣೆ ನೀನು, ನೋಟ್ ಮೇಲೆ ಸೈನ್ ಮಾಡಬೇಡ ಕಣೆ ನೀನು ಅಂತ. ನೋಟ್ ಮೇಲೆ ಸೈನು, ಪೇಪರು ಕೈ ಮೇಲೆ ಮಾಡಿ ಅಂತ. ಯಾಕಪ್ಪ ಕೈ ತೊಳ್ಕೊಳ್ಳಲ್ಲ ನೀವು ಅಂತ. ಈ ಥರ ವಾಸು ಅಂತ ಇದ್ರು, ಹಿ ಆಕ್ಟೆಡ್ ಆಲ್ಸೋ, ಫ್ರೆಂಡ್ಸ್ ವಾಸು. ಎಸ್. ಸೊ ಜಯಶ್ರೀ ದೇವಿ ಅಮ್ಮ ಅವರು ಅದು ಪ್ರೊಡ್ಯೂಸರ್ ಸ್ನೇಹಲೋಕಗೆ, ಬಿ ಜಯಶ್ರೀ ದೇವಿ ಅವರು. ಸೊ ಅಮ್ಮಗೆ ವಾಸು ವಾಸ್ ಲೈಕ್ ಒಂಥರ ರೈಟ್ ಹ್ಯಾಂಡ್ ಎಲ್ಲಾನು, ಮಗ ರೈಟ್ ಹ್ಯಾಂಡ್ ಎಲ್ಲಾನು. ಸೊ ವಾಸು ಅಯ್ಯೋ ತಲೆ ಕೆಡ್ಸ್ಕೊಂಡು ಕಡೆಗೆ ನನ್ಗೆ ಊಟ ಮಾಡಕ್ ಬಿಡ್ತಾ ಇಲ್ಲ, ಬ್ರೇಕ್ ಆಗಿದೆ, ಊಟ ಮಾಡಕ್ ಬಿಡ್ತಾ ಇಲ್ಲ. ಕ್ಯಾರವ್ಯಾನ್ಸ್ ಇರಲಿಲ್ಲ ಅವಾಗ, ಟಿನಲ್ಲೆಲ್ಲೋ ಕೂಸಿ ಕಾಸ್ಟ್ಯೂಮ್ ಎಲ್ಲ ಇರ್ತೀವಲ್ಲ, ಆ ಟಿನಲ್ಲಿ ಒಳಗಡೆ ಕೂತ್ಕೊಂಡು, ಅದ್ರಲ್ಲಿ ಟಿಂಟ್ ಇದೆ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ ಅಲ್ಲಿ ಕೂತ್ಕೊಂಡು ಊಟ ಮಾಡಿ. ಲೈಕ್ ದ್ಯಾಟ್ ಡೇ ಐ ರಿಯಲೈಸ್ಡ್, ಓ ಇದು ಸಿನಿಮಾ ಎಫೆಕ್ಟು ಅಂತ ಅವತ್ತು ನನಗೆ ರಿಯಲೈಸ್ ಆಯಿತು. ಬಿಕಾಸ್ ಐ ವಾಸ್ ಹಾರ್ಡ್ಲಿ, ಸ್ನೇಹಲೋಕ ಶೂಟಿಂಗ್ ಮಾಡೋವಾಗಲೂ ಎಷ್ಟು ನನಗೆ, ಐ ವಾಸ್ ಜಸ್ಟ್ ಕಂಪ್ಲೀಟೆಡ್ 18 ಕಂಪ್ಲೀಟ್ ಆಗಿ 99 ಸೆಪ್ಟೆಂಬರಲ್ಲಿ ಹೃದಯ ರಿಲೀಸ್ ಆಗಿದ್ದು. ನಾನು ರೀಸೆಂಟಾಗಿ ಶೇರ್ ಮಾಡಿದೆ, 25 years ಆಯಿತು ಹೃದಯ ರಿಲೀಸ್ ಆಗಿ ಅಂತ. September 19th ಅನ್ಸುತ್ತೆ. ಅದೊಂದು ಕನ್ಫ್ಯೂಷನ್ ಇತ್ತು, 18th 19th ಅಂತ. ಆಮೇಲೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇಬ್ಬರು ಸುಬ್ರಹ್ಮಣ್ಯ ಅಂತಿದ್ದಾರೆ, ಅವರು ಮತ್ತು ನಮ್ಮ ಸದಾಶಿವ ಶೆಣಾಯ್ ಅವರು, ವಾಸು ಸರು, ಅವರೆಲ್ಲ ದೇ ಟೋಲ್ಡ್ ಮೀ, ನಮ್ಮ ಕನ್ನಡಪ್ರಭ ಜೋಗಿ ಸರು ಎಲ್ಲ. ಆವಾಗ ಅಪ್ಪಾಜಿದು ಎಲ್ಲ ಕಂಪನಿ ಸಿನಿಮಾಗಳು ಗುರುವಾರ ರಿಲೀಸ್ ಆಗೋದು. ಸೊ ಇಟ್ ವಾಸ್ ದಟ್ ಪರ್ಟಿಕ್ಯುಲರ್ ಡೇಟ್, ಐ ಥಿಂಕ್ September 19th ಅನ್ನೋದೊಂದು ಕ್ಲಾರಿಫಿಕೇಶನ್ ಬಂತು. ಸೊ ಆವಾಗಲೂ ಐ ವಾಸ್ ಜಸ್ಟ್ 19 years old. ಆವಾಗ ನನಗೆ ಇಷ್ಟು ಸಿನಿಮಾ ಅಂದರೆ ಇಷ್ಟು ಎಫೆಕ್ಟು, ಇಷ್ಟು ಇದಿರುತ್ತೆ, ಜನ ಇಷ್ಟು ಇಷ್ಟಪಡ್ತಾರೆ. ಫ್ಯಾನ್ ಮೇಲ್ಸ್ ಬರೋದು ಮನೆಗೆ,
ನನ್ನ ತಂದೆಯವ್ರು ಕೂತ್ಕೊಂಡು ಎಲ್ಲದಕ್ಕೂ ರಿಪ್ಲೈ ಮಾಡೋರು, ನನ್ನ ಲೆಟರ್ಸ್ ಕೈಯಲ್ಲಿ ಸೈನ್ ಮಾಡಿಸೋರು, ಒಂದು ಫೋಟೋ ಇಟ್ಬಿಟ್ಟು ಅದರಲ್ಲಿ ಆ ಲೆಟರ್ಸ್ಗೆಲ್ಲ ರಿಪ್ಲೈ ಮಾಡೋರಪ್ಪ. ಸೊ ಯಾ, ದೋಸ್ ವರ್ ಸಮ್ ಬ್ಯೂಟಿಫುಲ್ ಡೇಸ್ ರಾಜೇಶ್. ಅದ್ರ ಒಂದು ಫೇಮಸ್ ಹಾಡಿದೆ, ಒಂದೇ ಉಸಿರ. ಹೌದು ಹೌದು. ನಾವುಗಳು ಅದನ್ನ ಎಷ್ಟು ಸಾರಿ ಕೇಳಿ ಇವಾಗ್ಲೂ ಲಿರಿಕ್ಸ್ ಅಲ್ಲಿ ಇಲ್ಲಿ ತಪ್ಪು ಮಾಡ್ತೀವಿ. ನೀವು ಶೂಟಿಂಗ್ ಊಟಿಲಿ ಎಸ್, ವೈಟ್ ಕಾಸ್ಟ್ಯೂಮ್ಸ್, ಯಾ, ರಾಮ್ಕೋರ್ ಅವರು ವೈಟು, ನೀವು ವೈಟು. ಹೌದು. ಸೊ ಅಕ್ಟೋಬರಲ್ಲಿ ಶೂಟಿಂಗ್ ಮಾಡಿದ್ದದು, ಅದೇ ವರ್ಷ ಲಿರಿಕ್ಸ್ ಎಷ್ಟು ದಿನ 1999. ತಗೊಂಡ್ರಿ ಪ್ರಾಕ್ಟೀಸ್ ಮಾಡಕ್ಕೆ? ಅಯ್ಯೋ ನೀವು ನಂಬಲ್ಲ, ನಾನು ಹೋದೆ, ನಾ ಹೇಳಿದ್ನಲ್ಲ ಆಗ್ಲೇ, ಫಸ್ಟಲ್ಲೆಲ್ಲ ಸಿನಿಮಾ ಸಾಂಗ್ ಅಂದರೆ ಒಂದೊಂದು ಬಿಟ್ಟು ಒಂದೊಂದು ಲೈನ್, ಏ ಹೃದಯ ಅಂದರೆ ಅದಷ್ಟು, ಇಲ್ಲ ಓ ಪ್ರೇಮದ ಗಂಗೆ ಇಳಿದು ಅಂದರೆ ಅದೊಂದು ಲೈನ್ ಅಷ್ಟೇ. ಇಲ್ಲಿ ಹೋಗ್ತೀನಿ, ಅಸೋಸಿಯೇಟ್ ಕೊಟ್ಬಿಟ್ಟು ಟೇಪ್ ರೆಕಾರ್ಡರ್ ಕೊಟ್ಟರು ಕೈಯಲ್ಲಿ. ಇದೇನಪ್ಪ ಅಂದೆ, ಮೇಡಮ್ ಲಿರಿಕ್ಸು ಕಲ್ತ್ಕೊಂಬಿಡಿ. ಹಾಂ ಓಕೆ ತಗೋತೀನಿ. ಮಹೇಂದರ್ ಸರ್, ಮಹೇಂದರ್ ಸರ್ ಡೈರೆಕ್ಟ್ರು, ಅಮ್ಮ ಅನು ಅದು ಫುಲ್ ಒಂದೇ ಶಾರ್ಟಲ್ಲಿ ಮಾಡೋಣ. ಓಕೆ ಒಂದೇ ಶಾರ್ಟು, ನನಗೇನೂ ಅರ್ಥ ಆಗಿಲ್ಲ. ಓಕೆ ಅಂದ್ಬಿಟ್ಟು ಆನ್ ಮಾಡ್ತೀನಿ, ಗಡ 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 ಹೋಗ್ತಾ ಇದೆ ಲಿರಿಕ್ಸು. ನಮ್ಮಮ್ಮ ನೋಡ್ಬಿಟ್ಟು ಏನಮ್ಮ ಇದು ಫುಲ್ ಒಂದೇ ಶಾರ್ಟಾ, ಹೆಂಗೆ ಕಲ್ತ್ಕೊಳ್ಳಿ ನಾನು ಇದನ್ನು ಅಂತ. ಸರಿ ಅಮ್ಮ ಟೈಮ್ ಇದೆ ಅಲ್ಲ ಪುಟ್ಟ, ಕಲ್ತ್ಕೊಳ್ಳು ಅಂತ ಬಿಡು, ಏನು ಟೆನ್ಷನ್ ಮಾಡ್ಕೋಬೇಡ, ಹಂಗೆ ಹೆಂಗೆ ಅಂದ್ಬಿಟ್ಟು ಹೋದ್ವಿ ಶಾರ್ಟ್ಗೆ. ಫಸ್ಟ್ದು ಏನೋ ಪಲ್ಲವಿ, ಫಸ್ಟ್ ಪಲ್ಲವಿ ಮ್ಯೂಸಿಕ್ಕು, ಅದರಲ್ಲಿ ರನ್ನಿಂಗು ಇದು, ಅದಾದ್ಮೇಲೆ ಫಸ್ಟ್ ಪಲ್ಲವಿ. ಅಲ್ಲಿ ನೋಡ್ತೀನಿ ರಾಮ್ಕುಮಾರ್ ಅವ್ರು ಆರಾಮಾಗಿ ಲಿಪ್ ಸಿಂಕ್ ಮಾಡ್ತಾ ಇದ್ದಾರೆ. ನನಗೆ ಒಂದು ಪದ ತಲೆಯಲ್ಲಿ ಕೂತ್ಕೊಂಡ್ರೆ ಇನ್ನೊಂದು ಪದ ಕೂತ್ಕೋದೇ ಇಲ್ಲ. ಇದೇನಪ್ಪ ಇದು, ಇವ್ರು ಇಷ್ಟು ಬೇಗ ಕಲ್ತ್ಕೊಂಡ್ರ ಅಂತ. ಅಲ್ಲಿ ಬೇರೆ ಏನೋ ಒಂದು ನರ್ವಸ್ನೆಸ್ಸು, ಅಯ್ಯೋ ಇವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ನನಗಿನ್ನೂ ಬರ್ತಾ ಇಲ್ವಲ್ಲ. ಆಮೇಲೆ ಗೊತ್ತಾಯ್ತು, ಹಬ್ಬ ಸಿನಿಮಾಗೆ ಒಂದು ಪರ್ಟಿಕ್ಯುಲರ್ ಸಾಂಗ್ನ ಮಾಡಿಸಿ, ಸೇಮ್ ಸಾಂಗ್ನ ಮಾಡಿಸಿ, ಅದಕ್ಕೂ ಕ್ಯಾಮ್ರಾಮನ್ ಕೃಷ್ಣಕುಮಾರ್ ಸರು, ಇಲ್ಲೂ ಕೃಷ್ಣಕುಮಾರ್ ಸರು, ಅಲ್ಲೂ ರಾಮ್ಕುಮಾರ್ ಅವರೇ. ಆ ಸಿನಿಮಾ ಅಲ್ಲಿ ಶೂಟ್ ಮಾಡೋವಾಗ ಇಡೀ ಹಾಡನ್ನ ಒಂದೇ ಶಾರ್ಟಲ್ಲಿ ಮಾಡಬೇಕು ಅಂತ ಟ್ರೈ ಮಾಡಿ, ಫೈನಲಿ ಎಡಿಟ್ ಟೇಬಲ್ಗೆ ಬಂದಾಗ ಇದು ಯಾಕೋ ಟೆಕ್ನಿಕಲಿ ಸರಿಗ ಆಗಿಲ್ಲ ಅಂಥೇಳಿ ಆ ಸಾಂಗನ್ನ ರಿಮೂವ್ ಮಾಡಿ, ಅದೇ ಮ್ಯೂಸಿಕ್ ಡೈರೆಕ್ಟ್ರು ಹಂಸಲೇಖ ಸಾರು, ಹಬ್ಬಗೂ ಅವರೇ ಮ್ಯೂಸಿಕ್ ಡೈರೆಕ್ಟ್ರು, ಸ್ನೇಹಲೋಕಗೂ ಅವರೇ, ಜಯಶ್ರೀ ಅಮ್ಮನೇ ಎರಡು ಪ್ರೊಡ್ಯೂಸರ್. ಸೊ ಆ ಹಾಡು ಆಲ್ರೆಡಿ ಇದೆಲ್ಲ ಈ ಸಿನಿಮಾಗೆ ಯೂಸ್ ಮಾಡೋಣ ಅಂಥೇಳಿ ಅದು ನಮಗೆ ಬಂದಿತ್ತು. ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅನ್ನೋದಕ್ಕೆ ಇದೇ ಒಂದು ಅದ್ಭುತವಾದ ಉದಾಹರಣೆ. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಅನು ಪ್ರಭಾಕರ್ ಅಂದರೆ ಒಂದೇ ಉಸಿರು ಹಾಡು ಅನ್ನೋ ಥರ ಆಗಿದೆ ಅನ್ನೋದು ನಿಜವಾಗ್ಲೂ ಲೈಕ್ ಗಾಡ್, ಎಲ್ಲ ದೇವರು ಏನು ಡಿಸೈಡ್ ಮಾಡ್ತಾನೋ ಅದೇ. ಆ ಚರಣ ಪಿಕಪ್ ಮಾಡ್ತಿರಲ್ಲ, ಚಂದನ ಚಂದನ. ಯಾ, ಅದು ಚಿತ್ರಮ್ಮ ಮಾಡಿರೋದು. ರೀಸೆಂಟಾಗಿ ನಂಗೆ ಯಾರೋ RJ ಕಳಿಸಿದ್ರು, ಇನ್ ಸಮ್ ಇಂಟರ್ವ್ಯೂ ಚಿತ್ರಮ್ಮ ಅದನ್ನು ಹಾಡಿದ್ದಾರೆ ಕನ್ನಡದ ಯಾವುದೋ ಇಂಟರ್ವ್ಯೂನಲ್ಲಿ. RJ ಸುಷ್ಮಿತಾ ಅಂತ ಯಾರು, ಶೀ ಸೆಂಟ್ ಇಟ್ ಆನ್ ಇನ್ಸ್ಟಾಗ್ರಾಮ್. ಇಷ್ಟು ಖುಷಿ ಆಯಿತು ನಂಗೆ. ನಾನು ಚಿತ್ರಮ್ಮನ ಮೀಟ್ ಮಾಡಿದಾಗೆಲ್ಲ ನಾನು ಅದೇ ಹೇಳಿರೋದು, ದಟ್ ಒಂದೇ ಉಸಿರಮ್ಮ, ದಟ್ ಈಸ್ ಮೀ ಅಂತ. ಅಯ್ಯೋ ಹೌದಾ ಅಂತ ಅವ್ರು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ್ಯಂಡ್ ರಾಜೇಶ್ ಅವರು, ಮೈ ಗಾಡ್, ವಾಟ್ ಅ ಟ್ಯಾಲೆಂಟ್ ಈಸ್. ಸೊ ಅದೆಲ್ಲ ಕಲಾವಿದರಾಗಿ ಇಂಥ ಪಾತ್ರಗಳು ಮಾಡಬೇಕು, ಇಂಥ ಹಾಡುಗಳು ಸಿಗಬೇಕು, ಅದೆಲ್ಲ ಪಡ್ಕೊಂಡು ಬಂದಿದ್ರೆ ರಾಜೇಶ್. ದಟ್ ಪಾರ್ಟ್ ಎಫರ್ಟ್ ಅಂತೂ ತುಂಬಾ ಹಾಕಿದ್ದುಂಟು. ಸೊ ಅದು ಕಡೆಗೆ ಅಷ್ಟು ಹಿಟ್ಟಾಗಿರೋದು ನಿಜವಾಗ್ಲೂ ಸಾರ್ಥಕ ಅಂತ ಅನ್ಸುತ್ತೆ. ಆ ಎಫರ್ಟ್ ಎಲ್ಲ ನನ್ನ ಕಾಲಿಗೆ ಏನೋ ಏಟಾಗಿ ಹೋಗ್ಬಿಟ್ಟಿದೆ ಆ ಟೈಮಲ್ಲಿ. ಸೊ ಆ ಸಾಂಗ್ ಶೂಟಿಂಗಲ್ಲಿ ಮಂಜು ಫುಲ್ಲು ಊಟಿನಲ್ಲಿ ಚಳಿ ಅವಾಗ ಮಂಜು ಎಲ್ಲ ಅದು ಪಸ್ಸಾಗಿ ಓಡೋಕ್ಕಾಗದೆ ಇಡೀ ಹಾಡು ಬರೀ ಓಡೋದೇ ಆ ಸಾಂಗು. ಒಂದೊಂದು ದಿನಕ್ಕೆ ಒಂದೊಂದೇ ಶಾರ್ಟ್ ಮಾಡಿದ್ದು ನಾವು, ಯಾಕಂದರೆ ಅಷ್ಟು ರಿಹರ್ಸಲ್, ಮಾನಿಟರ್ಸ್ ಇಲ್ಲ. ಇವಾಗ ಮಾನಿಟ್ರಲ್ಲಿ ಇದ್ದರೆ ಎಲ್ಲಿ ಏನು ಬಂತು ಫ್ರೇಮ್ ಒಳಗೆ ಏನು ಕಾಣುತ್ತೆ, ಅವಾಗ ಮಾನಿಟ್ರ್ ಇಲ್ಲ. ಸೊ ಕ್ಯಾಮ್ರಾಮನ್ ಓಕೆ ಅಂದರೆ ಓಕೆ, ಇಲ್ಲಿಂದ ಟ್ರಾಲಿ ಹಿಂಗೆ ಹೋಗು, ಕ್ಯಾಮ್ರಾ ಹೋಗು, ಮೇಲೆ ಟ್ರಾಲಿ ಕೋಆರ್ಡಿನೇಟ್ ಮಾಡಬೇಕು. ಅವರು ಟ್ರಾಲಿ ಮೂವ್ ಮಾಡ್ತಿರೋ ನಮ್ಮ ಪ್ರೊಡಕ್ಷನ್ ಹುಡುಗರು, ನಮ್ಮ ಅಣ್ಣಂದರು ಲೈಟ್ ಹುಡುಗರು, ಯಾರು ಫ್ರೇಮಲ್ಲಿ ಬರಬಾರ್ದು, ಇಲ್ಲಿಂದ ಓಡು, ನಾವಿಬ್ಬರು ಕ್ಯಾಮ್ರಾ ಹಿಂದೆಯಿಂದ ಮತ್ತೆ ಎಂಟ್ರಿ ಕೊಡು. ಇಟ್ ವಾಸ್ ಲೈಕ್ ಕ್ರೇಜಿ. ಸೊ ಒಂದೊಂದು ದಿನಕ್ಕೆ ಒಂದೊಂದು ಶಾರ್ಟ್ ಮಾಡಿ 4 ದಿನ ನಾವು ಶೂಟ್ ಮಾಡಿದ್ವಿ. ಅದು ಕ್ರೇಜಿ ಎಕ್ಸ್ಪೀರಿಯನ್ಸ್. ಬಟ್ ಇವತ್ತಿಗೆ ಖುಷಿ ಆಗುತ್ತೆ ನೋಡಿದಾಗ, ಅದನ್ನ ಇದು ಮಾಡಿದಾಗ. ಈಗ ಒಂದು 60 ಸೆಕೆಂಡ್ಗೆ ನೀವು ಕೇಸ್ ಚಿತ್ರ ಆಗ್ಬೋದಾ? ಅಯ್ಯೋ ಭಗವಂತ, ಚಾನ್ಸೇ ಇಲ್ಲ. ಇಟ್ ಇಸ್ ಸೋ ಡಿಫಿಕಲ್ಟ್. ನಾನು ಕೇಳಿದಾಗ ಆಮೇಲೆ ಯಾವತ್ತು ನೆಕ್ಸ್ಟ್ 2 ನೈಟ್ಸ್ ನಿದ್ದೆ ಇಲ್ಲ ನನಗೆ. ಬರೀ ಟೇಪ್ ರೆಕಾರ್ಡರ್ ರಿವೈಂಡ್ ಮಾಡೋದು, ಪ್ಲೇ ಮಾಡೋದು, ಲಿರಿಕ್ಸ್ ಇಟ್ಕೊಂಡು ಓದೋದು. ಯಾಕಂದರೆ ಮಹೇಂದರ್ ಸರ್ ಒಂದೊಂದು ವರ್ಡು ಶಾರ್ಟ್ ಸರಿ ಬರ, ಅಮ್ಮ ಅದೊಂದು ಸಿಂಕ್ ಆಗಲಿಲ್ಲ ಅಮ್ಮ, ಪ್ಲೀಸ್ ಇನ್ನೊಂದು ಮಾಡೋಣ, ಓಕೆ ಸರ್, ಮತ್ತೆ ಓಡಬೇಕು.
ಸೊ ಇಟ್ ವಾಸ್ ರಿಯಲಿ ಟಫ್. ಅದು ಚಿತ್ರಮ್ಮ ರಾಜೇಶ್ ಅವ್ರ ವಾಯ್ಸಲ್ಲಿ ಕೇಳಿದ್ರೇ ಚೆನ್ನಾಗಿರುತ್ತೆ ಬಿಡಿ. ಸಾರಿಗಮಪ ಅಲ್ಲಿ ಹಿ ಸ್ಯಾಂಗ್. ನಾನು ಫಸ್ಟ್ ಟೈಮ್ ರಾಜೇಶ್ ಅವ್ರು ನನ್ನ ಎದುರುಗಡೆ ಅದನ್ನು ಹಾಡಿದ್ದು ಕೇಳಿದ್ದು ನಾನು. ಸೋ ಎಂಜಾಯ್ಡ್ ಇಟ್. ಲಕ್ಕಿ ಅಂತ ಅನ್ಸುತ್ತೆ ಅಷ್ಟೇ. ಅಂಡ್ ಆ ಟೈಮಲ್ಲೇ ಈಗ ಹೃದಯ ಸ್ನೇಹಲೋಕ ಎಲ್ಲ ಹಿಟ್ ಆಗತ್ತೆ, ನೀವು ಫುಲ್ ಬ್ಯುಸಿ ಫೇಮಸ್ ಹೀರೋನಾಗಿ ಹೋಗ್ತಿರಾಗ, ಆಗ ಅದೇ ಟೈಮಲ್ಲಿ ಕನ್ನಡದಲ್ಲಿ ಜನಪ್ರಿಯ ನಟಿ ಅಂದ್ರೆ ಪ್ರೇಮ ಅವರು. ಹೌದು. ಅವರು ಆಗ ರೂಲ್ ಮಾಡ್ತಿದ್ರು. ಎಸ್ ಆಗ ಪ್ರೇಮ ಅವ್ರಿಗೆ ಇನ್ನೊಂದು ಕಾಂಪಿಟೇಷನ್ ಆದ್ರ ಅಥವಾ ಹೇಗೆ ನಿಮ್ಮಿಬ್ಬರ ನಡುವೆ? ನಾಟ್ ಎಟ್ ಆಲ್. ಐ ಥಿಂಕ್ ನೀವು ಅವ್ರ ಹತ್ರ ಕ್ಲೋಸ್ ಆಗಿದ್ರೆ ಯು ವಿಲ್ ನೋ ಶಿ ಇಸ್ ವೆರಿ ಫಾಂಡ್ ಆಫ್ ಮೀ. ನಾನು ಅವ್ರ ಕಂಡ್ರೆ ಅಷ್ಟೇ ಪ್ರೀತಿ ಇದೆ. ಅಂಜಲಿ ಗೀತಾಂಜಲಿ ಸಿನಿಮಾಗೆ ನಾವು ಒಟ್ಟಿಗೆ ಬಂದಿದ್ದು. ಎಸ್ ನಾರಾಯಣ್ ಸರ್ ಅವರು ಫಸ್ಟು ನಾವಿಬ್ರು ಒಟ್ಟಿಗೆ ಆ ಸಿನಿಮಾಲಿ ಕಾಸ್ಟ್ ಮಾಡಿ, ಆವಾಗ ಪ್ರೇಮ್ ಇಸ್ ನಂಬರ್ 1 ರೂಲಿಂಗ್, ಇಂಡಸ್ಟ್ರಿ ರೂಲಿಂಗ್ ಅಂದರೆ ಇಲ್ಲಿ ತೆಲುಗು ಎವ್ರಿವೇರ್. ಶಿ ವಾಸ್ ಸೋ ಬ್ಯುಸಿ. ಒಂದು ದಿನಾನೂ ಅವರು ನಾನು ಈ ಥರ ಹೀರೋಯಿನ್ನು ಅನ್ನೋ ಥರ ಶಿ ಡಿಡ್ಂಟ್ ಬಿಹೇವ್ ವಿತ್ ಮೀ. ನನಗೆ ಅಂಜಲಿ ಗೀತಾಂಜಲಿ 5ನೇ ಸಿನಿಮಾನೋ 6ನೇ ಸಿನಿಮಾ ಅಷ್ಟೇ. ಒಂದಿನಾನೂ ಅವ್ರು ಆ ಥರ ನನ್ನ ಹತ್ರ ಬಿಹೇವ್ ಮಾಡಲಿಲ್ಲ. ಅದೇನೋ ಫಸ್ಟ್ ಡೇಯಿಂದನೇ ವಿ ಕ್ಲಿಕ್ಡ್. ಒಂದು ಒಳ್ಳೆ ಫ್ರೆಂಡ್ಶಿಪ್, ಇವತ್ತಿಗೂ ಆ ಫ್ರೆಂಡ್ಶಿಪ್ ಹಾಗೇ ಇದೆ. ಪ್ರೇಮ್ ಅಂತೀನಿ. ಐ ಥಿಂಕ್ ಪ್ರಾಬ್ಲಿ ನಾನು ವೆರಿ ಫ್ಯೂ ಪೀಪಲ್ ಹೂ ಕಾಲರ್ ದಟ್. ಐ ಆಲ್ವೇಸ್ ಕಾಲ್ಡ್ ಹರ್ ಪ್ರೇಮ ಅಂತ ಯಾವತ್ತೂ ಕರೆದಿಲ್ಲ. ಪ್ರೇಮ್. ಸೊ ಇವತ್ತಿಗೂ ನನ್ನ ಬರ್ಡೇಗೆ ಶೀಲ್ ಕಾಲ್ January 6th ತಪ್ಪದೆ ಪ್ರೇಮ್ಗೆ ಒಂದು ಫೋನ್ ಹೋಗುತ್ತೆ. ಎಲ್ಲಿ ಸಿಕ್ಕಿದ್ರು ಏನು ವಿಷಯ ಇದ್ರು ದ ಮಿನಿಟ್ ವಿ ಸ್ಪೀಕ್, ಪ್ರೇಮ ಹತ್ರ ಮಾತಾಡಿದಾಗ ಅಮ್ಮ ಹತ್ರ ಆಂಟಿ ಹತ್ರ ಮಾತಾಡೋದು. ಶಿ ವಿಲ್ ಎನ್ಕ್ವೈರ್ ಅಬೌಟ್ ಮೈ ಮದರ್ ಬಿಕಾಸ್ ಬೋತ್ ದ ಮದರ್ಸ್ ಯಾವಾಗಲೂ ಸೆಟ್ಟಲ್ ಇರೋರು. ಅಂಕಲ್ ಬರೋರು, ಪ್ರೇಮ ಅವ್ರ ತಂದೆ ಹಿ ಯೂಸ್ ಟು ಡ್ರೈವ್ ಆ್ಯಂಡ್ ಬ್ರಿಂಗ್ ಹರ್. ಸೊ ಅವಾಗೆಲ್ಲ ವರ್ಕಿಂಗ್ ಇಂಡಸ್ಟ್ರಿ ವಾಸ್ ಟೋಟಲಿ ಡಿಫ್ರೆಂಟ್ ರಾಜೇಶ್, ಟೋಟಲಿ ಡಿಫ್ರೆಂಟ್. ಒಂದು ಅದೇ ಮೇನ್ ಥಿಂಗ್ ಕ್ಯಾರವನ್ಸ್ ಇರಲಿಲ್ಲ. ಸೊ ಎಲ್ಲ ಒಟ್ಟಿಗೆ ಕೂತ್ಕೋತಾ ಇದ್ವಿ, ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಯಾವಾಗಲೂ ಶಾರ್ಟ್ ಇಲ್ಲ ಅಂದರೆ ಎಲ್ಲರೂ ಒಂದೇ ಕಡೆ ಚೇರ್ ಹಾಕೊಂಡು ಒಟ್ಟಿಗೆ ಕೂತಿರ್ತಾ ಇದ್ವಿ. ಮಾನಿಟ್ರ್ ಇರ್ತಾ ಇರಲಿಲ್ಲ, ಯಾರೂ ಮಾನಿಟ್ರ್ ಮುಂದೆ ಇಲ್ಲ. ಕ್ಯಾಮ್ರಾಯಿಂದ ಎಲ್ಲೋ ದೂರ ಚೇರ್ ಹಾಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಕೂತ್ಕೋತಾ ಇದ್ವಿ. ಬಿಕಾಸ್ ಆಫ್ ದ್ಯಾಟ್ ನಾನು ವಿಷ್ಣು ಸರ್ ಜೊತೆ ಎಷ್ಟು ಕಾನ್ವರ್ಸೇಷನ್ಸ್. ಅಮ್ಮ ವಿಷ್ಣು ಸರ್ ಅವ್ರ ಫ್ರೆಂಡ್ಶಿಪ್ ಇದ್ದಿದ್ದರಿಂದ ಜಮೀನ್ದಾರು ಇಂದ ಹಿಡಿದು ಎಲ್ಲ ಸಿನಿಮಾಗಳು ಅವರು ಇಬ್ಬರು ಮಾತಾಡ್ತಾ ಇದ್ರೆ ನಾನು ಕೂತ್ಕೊಂಡು ಕೇಳ್ತಾ ಇರೋದು ಅವ್ರ ಮಾತು. ದ ಒಂಥರ ಸ್ಪಿರಿಚುವಲ್ ಟಾಕ್ಸ್ ದಟ್ ದೇ ಯೂಸ್ ಟು ಹ್ಯಾವ್. ಇದು ಅಷ್ಟು ಕ್ಯಾಮರಡರಿ ಅಷ್ಟಿರೋದು. ಶಿವಣ್ಣ ಊಟ ಬಡಿಸೋರು ನಮಗೆ ಹೃದಯನಲ್ಲಿ. ಐ ಹ್ಯಾವ್ ಸೀನ್ ಹಿಮ್ ಸರ್ವ್. ಅವ್ರ ಡಬ್ಬ ತಗೊಂಡು ಅವ್ರು ಊಟ ಮಾಡ್ತಾ ಇರಲಿಲ್ಲ ಜಾಸ್ತಿ, ಅವ್ರು ಯಾವಾಗಲೂ ಊಟ ಕಡಿಮೆ. ಊಟ ಮಾಡಿದೆ, ಏಯ್ ತಿನ್ನೋ ನೀನು ಅಂತ ಅವರೇ ಬಂದು ಎಲ್ಲರಿಗೂ ಬಡಿಸಿ. ಐ ವಾಸ್ ಅ ಪ್ಯೂರ್ ವೆಜಿಟೇರಿಯನ್. ನಾನು ಹೃದಯ ಲಾಸ್ಟ್ ಡೇ ಕುಂಬಳಕಾಯಿ ಹೊಡೆದು ಸಿನಿಮಾ ಪ್ಯಾಕಪ್ ಆದಾಗ ಫೋರ್ಸ್ ಮಾಡಿ ನನಗೆ ಬಿರಿಯಾನಿ ತಿನ್ನಿಸಿದೆ ಫಸ್ಟು ಶಿವಣ್ಣ. ನಮ್ಮಮ್ಮ ಶಿವು ಬೇಡಪ್ಪ ಅಂತಾರೆ. ಅಮ್ಮ ಸುಮ್ಮನೆ ಟೇಸ್ಟ್ ಮಾಡಲಿ. ನಾನು ಕಡೆಗೆ ಅನ್ನ ಸೆಡ್ ನೀನು ಚಿಕನ್ನು ಇದು ಮುಟ್ಲಿಲ್ಲ ಅನ್ನೋ ಪರವಾಗಿಲ್ಲ, ಅನ್ನ ಆದರೂ ತಿನ್ನು ನೀನು ಬಿರಿಯಾನಿದು ಅಂದ್ಬಿಟ್ಟು ಹಿ ಫೋರ್ಸ್ಡ್ ಮೀ ಆ್ಯಂಡ್ ಗೇವ್ ಮಿ ಅನ್ನ. ಆ ಥರ ವಿ ಯೂಸ್ ಟು ಆಲ್ ಈಟ್ ಟುಗೆದರ್. ಎಲ್ಲೋ ಔಟ್ಡೋರ್ ಲೊಕೇಶನ್ ಅಂದರೆ ಒಂದು ದೊಡ್ಡ ಮರ ಹುಡ್ಕೋದು, ಆ ಮರ ಕೆಳಗಡೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು. ಅದೊಂದು ತುಂಬ ಒಂದು ಕ್ಲೋಸ್ನೆಸ್, ಒಂದು ಅಟ್ಯಾಚ್ಮೆಂಟ್ ಇತ್ತು ಆವಾಗ. ನೀವು ಸೂರಪ್ಪ ಫಿಲ್ಮ್ ಅಲ್ಲಿ ವಿಷ್ಣು ಸರ್ ಜೊತೆ ಒಂದು ಫೇಮಸ್ ಸಾಂಗ್ ಅಲ್ಲಿ ಕಾಣಿಸ್ಕೊಂಡ್ರಿ, ಬಡವನ ಮನೆ ಊಟ ರುಚಿ. ನೀವು ಯಾಕೆ ವಿಷ್ಣು ಸರ್ ಜೊತೆ ಹೀರೋಯಿನ್ ಆಗಿ ಪೇರ್ ಮಾಡಲಿಲ್ಲ? ನೀವು ಅವಕಾಶಗಳು ಬರಲಿಲ್ಲ ರಾಜೇಶ್. ದೇ ಡಿಡ್ಂಟ್ ಕಮ್. ಈ ಸಾಂಗ್ ಬಂತು, ಅಮ್ಮಗೆ ಫೋನ್ ಬಂತು, ಅಮ್ಮ ಕೇಳಿದ್ರು, ನೋಡು ಇದು ಕೇಳ್ತಿದ್ದಾರೆ. ಯಾರು ಪ್ರೊಡ್ಯೂಸರ್ ಅದಕ್ಕೆ? ಸಾರಾ ಗೋವಿಂದು ಸರ? ಇಲ್ಲ, ಸೂರಪ್ಪ ಬಾಬು ಸರ್. ಸೂರಪ್ಪ ಬಾಬು ಸರ್. ಬಟ್ ಯಾರು ಮಾಡಿದ್ರು ಫೋನ್ ಗೊತ್ತಿಲ್ಲ. ನಾಗಣ್ಣ ಸರ್ ಡೈರೆಕ್ಟ್ ಅದಕ್ಕೆ. ಸೊ ಅಮ್ಮ ಫೋನ್ ಮಾಡಿದ್ರು, ಕೇಳಿದ್ರು. ಐ ಸೆಡ್ ವಿಷ್ಣು ಸರ್ ಜೊತೆನಾ ಮಾಡದಾ ಅಂತ. ಅವಾಗ ಎಲ್ಲಿ ಈ ಗೆಸ್ಟ್ ಅಪಿಯರೆನ್ಸ್ ಸಾಂಗ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಾನು ಆ ಸಾಂಗ್ ಮಾಡಿದಾಗ ವಿಷ್ಣು ಸರ್ ಜೊತೆ ಹೀರೋಯಿನ್ಸ್ ಮಾಡ್ತಿರ್ಲಿಲ್ಲ, ಯಾರು ಮಾಡ್ತಾ ಇರಲಿಲ್ಲ ಅವಾಗ. ಆಫ್ಕೋರ್ಸ್ ಒಂದು ಎರಾ ಇತ್ತು 80s 90s ಅಲ್ಲಿ. ಸಿಲ್ಕ್ ಸ್ಮಿತ್ ಅವರು ಇವರು ಬಂದು ಗೆಸ್ಟ್ ಸಾಂಗ್, ದಟ್ ವಾಸ್ ಡಿಫ್ರೆಂಟ್. ಈ ಥರ ನೋಬಡಿ ಹ್ಯಾಡ್ ಡನ್. ಸೊ ಒಂದು ಹಾಡು ಮಾಡ್ತೀಯಾ ಅಂದರು ಅಮ್ಮ. ಅಲ್ಲ, ಅವ್ರ ಜೊತೆ ಸ್ಕ್ರೀನ್ನಲ್ಲಿ ನಾನು ಕಾಣಿಸ್ಕೋತೀನಿ, ಮಾಡ್ತೀನಿ ಅಂದೆ. ಸೊ ಅಮ್ಮ ಸೆಡ್ ಓಕೆ. ಸಾಂಗ್ ಕೇಳಿದ್ರು, ಶಿ ಲೈಕ್ಡ್ ಇಟ್. ಯಾವ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ಈ ಥರ ಅವರು ಎಲ್ಲ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ, ಹಿಂಗೆ ವಿಷ್ಣು ಸರ್ ಬಂದು ಊಟ ತಿಂದ್ಬಿಟ್ಟು ಇದು ಕಾನ್ಸೆಪ್ಟು, ಬಡವನ ಮನೆ ಊಟ ರುಚಿ ಅಮ್ಮಿ, ಇದು ಸಾಂಗು ಅಂತೆಲ್ಲ ಅಮ್ಮ ಕೇಳಿದ್ಮೇಲೆ ಶಿ ಸೆಡ್ ಓಕೆ ಅಂತ. ಶಿ ಆಸ್ಕ್ ಮೀ, ಐ ಸೆಡ್ ಮಾಡ್ತೀನಿ. ನಾನು ಅವ್ರ ಜೊತೆ ಹಿಂಗೆ ಸೆಟ್ಟಲ್ ಇದ್ರೆ ಐಡ್ ಬಿ ಲೈಕ್ ಮಾತೇ ಹೊರಡ್ತಾ ಇರಲಿಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡೇ ಕೂತಿರ್ತಾರೆ. ಐ ವಾಸ್ ವೆರಿ ಫಾಂಡ್ ಆಫ್ ಹಿಮ್. ಆ್ಯಂಡ್ ಈಕ್ವಲಿ ಹೀ ಬಿಕೇಮ್ ವೆರಿ ವೆರಿ ಫಾಂಡ್ ಆಫ್ ಮೀ.
ಜಸ್ಟ್ ಫ್ಯೂ ವೀಕ್ಸ್ ಬಿಫೋರ್ ಹಿ ಪಾಸ್ಟ್ ಅವೇ ಐ ಹ್ಯಾಡ್ ಮೆಟ್ ಹಿಮ್. ಆ್ಯಂಡ್ ಆವಾಗ ನಂದೇನೋ ಒಂದು ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು. ಇಲ್ಲಿ ಅವ್ರ ಮನೇಲಿ ಮೀಟ್ ಮಾಡಿದ್ರ? ಇಲ್ಲ, ವಿ ಹೆಡ್ ಮೆಟ್ ಆರ್ಟಿಸ್ಟ್ ಅಸೋಸಿಯೇಷನ್ದೇನೋ ಒಂದು ಇದರಲ್ಲಿ, ಅಂಬಿ ಅಂಕಲ್ಲು ಎಲ್ಲ. ಹಿ ಹೆಡ್ ಸೀನ್ ದ ಟ್ರೇಲರ್ ಆಫ್ ದಟ್ ವರ್ಕ್ ಆಫ್ ಮೈನ್. He said, "So beautiful, Manu. I can't wait to see it. You look so nice." ಅಂತೆಲ್ಲ ಅವರು ನಮಸ್ಕಾರ ಮಾಡಿದ್ರೆ ಕೃಷ್ಣ ಕೃಷ್ಣ ಅನ್ನೋರು. He wouldn't allow us to think. He hugged me and I had a very nice relationship with him. Very, very ಒಂಥರ ಸ್ಪೆಷಲ್. ಮಾಮನ್ ಜೊತೆ ಒಂಥರ ಸ್ಪೆಷಲ್, ವಿಷ್ಣು ಸರ್ ಜೊತೆ ಒಂಥರ. ಆಮೇಲೆ ಕನಸುಗಾರಲ್ಲೂ ಕೂಡ ಒಂದು ಸಾಂಗ್ ಮಾಡಿದ್ರೆ. ಎಸ್, ಕನಸುಗಾರ ಅಲ್ಲಿ ಮಾಮನ್ ಚಿಟ್ಟೆ ಜೊತೆ ಬಂತು ಒಂದು ಸಾಂಗ್ ಚಿಟ್ಟೆ. ಬಂದೆ. ಯಾ, ಅದು ಸಾರಾ ಗೋವಿಂದು ಸರ್. ಸೊ ಅವರು ಅದನ್ನ ಕೇಳಿದ್ರು, ಅಮ್ಮ ಗಾಯತ್ರಿ ಒಂದು ಸಾಂಗು ಮಾಡ್ತಾರಾ ಅಂತ. ಸೊ ಅಮ್ಮ ಕೇಳಿದ್ರು. ಐ ಸೆಡ್ ಮಾಮನ್ ಜೊತೆ ನಾ ಮಾಡ್ತೀನಿ. ಬಿಕಾಸ್ ಐ ಹ್ಯಾಡ್ ನಾಟ್ ವರ್ಕ್ಡ್ ವಿತ್ ಹಿಮ್. ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ಮೇಲೆ ಏನು ಕೆಲಸ ಮಾಡಿರಲಿಲ್ಲ. ಐ ಸೆಡ್ ಚೆನ್ನಾಗಿರತ್ತೆ, ಮಾಡ್ತೀನಿ ಅಂತ. ದೆನ್ ಐ ಅಲ್ಲ, ಈಗ ನೀವು ಆಸ್ ಎ ಹೀರೋಯಿನ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರಿ. ಹೃದಯ ಹೃದಯ, ಸ್ನೇಹ ಲೋಕ, ಎರಡ ನೀವು ಮಾಡಿದಂತ ಸಿನಿಮಾ. ಅಂಡ್ ಶಾಪ ಫಿಲ್ಮ್ಗೆ ನಿಮಗೆ ಸ್ಟೇಟ್ ಅವಾರ್ಡ್ ಬರುತ್ತೆ. ಯಾರಿಗೆ ಸಾಲುತ್ತೆ ಸಂಬಳ, ಐ ನೋ, ದಟ್ ವಾಸ್ ಸಚ್ ಅನ್ ಎಕ್ಸ್ಪೀರಿಯನ್ಸ್. ಪ್ರೀತಿ ಪ್ರೇಮ ಪ್ರಣಯ, ಹೌದು. ಇದೆಲ್ಲ ಡಿಫ್ರೆಂಟ್ ಮೂವೀಸ್ ಮಾಡ್ತೀರಾ. ಎಸ್. ಎಲ್ಲ ಕೆರಿಯರ್ ಚೆನ್ನಾಗಿ ನಡೀತಿರತ್ತೆ. ಇನ್ಫ್ಯಾಕ್ಟ್ ತವರಿಗೆ ಬಾ ತಂಗಿ, ಅದರಲ್ಲೂ ಕೂಡ ನಿಮ್ದು ಶಿವಣ್ಣನ್ ಪೇರಿ ಸೂಪರ್. ಆ ಸಾಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಹಿಂಗೆಲ್ಲ ಇದ್ದಾಗ ನೀವು ಮುಸ್ಸಂಜೆ ಮಾತು ಫಿಲ್ಮ್ ಬರೋ ಟೈಮಲ್ಲಿ ನೀವು ರಮ್ಯಾ ಅವ್ರ ಜೊತೆ ನೀವು ಆ ಸಿನಿಮಾಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಕಾಣಿಸ್ಕೋತೀರಾ. ಈಗ ಶಿವಣ್ಣನ್ ಜೊತೆ ದೊಡ್ಡ ದೊಡ್ಡವ್ರ ಜೊತೆ ಆಕ್ಟ್ ಮಾಡಿದಂತ ಹೀರೋಯಿನ್ ಸಡನ್ ಆಗಿ ಈ ಸಿನಿಮಾಲ್ ಬರೀ ಒಂದು ಫ್ರೆಂಡ್ ರೋಲ್ ಕಾಣಿಸ್ಕೊಳ್ಳೋದು. ಸಿ, ನನಗೆ ಫಸ್ಟಿಂದ ಐ ನೆವರ್ ಫೆಲ್ಟ್ ಲೈಕ್ ಈ ಪಾತ್ರ ಮಾಡಬಾರ್ದು, ಈ ಪಾತ್ರ ಮಾಡಿದ್ರೆ ಓಕೆ, ಆ ಥರ ಒಂದು ನಾನು ಗ್ರಾಫ್ ಮೇಂಟೈನ್ ಮಾಡಿದ್ದೇ ಇಲ್ಲ ರಾಜೇಶ್. ಲೈಕ್ ಯು ಸೆಡ್, ಸೂರಪ್ಪ, ಹೃದಯ ಹೃದಯ, ಸ್ನೇಹಲೋಕ ಆಗಿದ ತಕ್ಷಣ ಸೂರಪ್ಪ. ಐ ಡಿಡ್ ಒನ್ ಸಾಂಗ್, ಅದರಲ್ಲಿ ಗಿರಿಯಕ್ಕನ ಹೀರೋಯಿನ್, ಅವರೇ ಮೇಯ್ನ್, ಶ್ರುತಿ ಅವರು. ಸೊ ಗಿರಿಯಕ್ಕ, ವಿಷ್ಣು ಸರ್, ಅದರಲ್ಲಿ ಐ ಡಿಡ್ ಅ ಸಾಂಗ್. ಸೊ ಐ ನೆವರ್ ಹ್ಯಾಡ್ ದೋಸ್ ಇನ್ಹಿಬಿಷನ್ಸ್. ನನಗಿದ್ದಿದ್ದೇನೆಂದರೆ ಒಂದು ಪಾತ್ರ, ಆ ಪಾತ್ರದಲ್ಲಿ ನಾನು ಶಬಾಷ್ ಅನ್ಸ್ಕೋಬೇಕು, ಚೆನ್ನಾಗಿ ಮಾಡ್ಬೇಕು ಆ ಪಾತ್ರನ. ನೋಡಿದವರು ಅನು ಚೆನ್ನಾಗಿ ಮಾಡಿದಾರಲ್ಲ ಇದರಲ್ಲಿ ಅಂತ ಅನ್ನಿಸ್ಬೇಕು ಅಂತ. ಅಫ್ಕೋರ್ಸ್ ಮುಸ್ಸಂಜೆ ಮಾತು, ದೇ ವರ್ ಲಾಟ್ ಆಫ್ ಅದರ್ ಥಿಂಗ್ಸ್. ನಾನು ಅಷ್ಟರಲ್ಲೇ ಐ ಥಿಂಕ್ ಅಷ್ಟರಲ್ಲೇ ಶಾಂತಿ ನಿವಾಸ ಮಾಡಿದ್ದೆ ದೀಪು ಜೊತೆ. ಎಸ್. ಸೊ ಇನ್ಫ್ಯಾಕ್ಟ್ ಯಾವಾಗಲೂ ದೀಪು ಅದ್ರ ಬಗ್ಗೆ ಇವಾಗಲೂ ರೇಗಿಸ್ತಾರೆ. ಹಿ ಕಾಲ್ಡ್ ಆ್ಯಂಡ್ ಐ ಸೆಡ್ ನಾನು ಮಾಡಲ್ಲ ಅಂದೆ ಸಿನಿಮಾ. ಐ ಸೆಡ್ ನೋ, ಐ ಡೋಂಟ್ ವಾಂಟ್ ಟು ಡೂ. ದೀಪಾ ಮೇನ್ ರೋಲ್ ಅಲ್ಲ ಅದರಲ್ಲಿ. ಅಂದರೆ ಬಾವರ್ಚಿ ಸಿನಿಮಾ ನೋಡಿದೆ ನಾನು. ಬಾವರ್ಚಿ ಸಿನಿಮಾ ದೀಪು ಅವರ ತಂದೆಯವರು ಆವಾಗಲೇ ರೈಟ್ಸ್ ತೊಗೊಂಡು ಇಟ್ಕೊಂಡಿದ್ದೀನಂಥ ಸಿನಿಮಾ. ಸೊ ವಿ ಆರ್ ಡೂಯಿಂಗ್ ದಿಸ್, ಹ್ಯಾವ್ ಯು ಸೀನ್ ಬಾವರ್ಚಿ ಅಂದ್ಬಿಟ್ಟು ನೋಡಿದೆ. ನೋಡಿ ಐ ಸೆಡ್ ನೋ, ಐ ಡೋಂಟ್ ವಾಂಟ್ ಟು ಡೂ, ದೀಪಾಸ್ ರೋಲ್ ಇಸ್ ನೈಸ್, ನೋ. ಸೊ he was like, illa, you do it, you see how you feel after that, I promise you, you'll have a great time, you do it anta. Cinema mugiyostralli I was like, I would have repented so much if I hadn't done that film, because our friendships set aitu. Srinivas Murthy uncle inda hiddu Vaishali auntie, Vaishu auntie, the last cinema, ಅವ್ರ ಜೊತೆ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ವಿ. ಚಿತ್ರಾ ಶೆಣಾಯ್, ನಾನು, ಎವ್ರಿಬಡಿ, ರಮೇಶ್ ಭಟ್ ಸರು, ಕೋಮಲ್ ಅವರು, ಮೈ ಗಾಡ್, ಹಿ ವಾಸ್ ಸೋ ಫನಿ ಇನ್ ದಟ್ ಫಿಲ್ಮ್ ಅವರು. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ದೀಪುದು ನಂದು ಫ್ರೆಂಡ್ಶಿಪ್. ಸಾನು ಅವಾಗ ತುಂಬ ಚಿಕ್ಕ ಹುಡುಗಿ, ಶಿ ವಾಸ್ ಜಸ್ಟ್ 3 years old ಆ ಸಿನಿಮಾ. ಪ್ರಿಯನ್ ಜೊತೆ ಅಲ್ಲಿಂದ ಶುರುವಾದ ಫ್ರೆಂಡ್ಶಿಪ್ ಇವತ್ತಿಗೂ ಅಷ್ಟೇ ಸ್ಟ್ರಾಂಗ್ ಆಗಿದೆ ಪ್ರಿಯಾ ಅವ್ರ ಜೊತೆ. ಸೊ ಐ ಥಿಂಕ್ ಐ ವುಡ್ ಹ್ಯಾವ್ ರಿಪೆಂಟೆಡ್ ಸೋ ಮಚ್ ಇಫ್ ಐ ಹ್ಯಾಡಂಟ್ ಡನ್ ದಟ್ ಫಿಲ್ಮ್. ಆ್ಯಂಡ್ ಅಣ್ಣ, ಹಿರಣ್ಯ ಅಣ್ಣ, ಮಾಸ್ಟರ್ ಹಿರಣ್ಯ ಅವರು ಆ ಸಿನಿಮಾಲಿದ್ರು. ಅಣ್ಣ, ನಾನು ಅವ್ರ ಫ್ಯಾಮಿಲಿ, ನಾನು ಅವ್ರ ದೊಡ್ಡ ಮಗಳ ಥರ, ಅಂದರೆ ಮೊಮ್ಮಕ್ಕಳಲ್ಲಿ ನಾನೇ ದೊಡ್ಡೋಳು ಅನ್ನೋ ಥರ ಅವ್ರ ಮನೇಲಿ ನನ್ನ ಒಂದು ಸ್ಟೇಟಸ್. ಸೊ ಅಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಎವ್ರಿಥಿಂಗ್. ಆ್ಯಂಡ್ ದೀಪು ಆ್ಯಸ್ ಅ ಡೈರೆಕ್ಟರ್, ಸೊ ದ್ಯಾಟ್ ವಾಸ್ ಸಮ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಡೇ ಅಳ್ತಾ ಇದ್ದೆ ನಾನು ಸಿನಿಮಾ ಮುಗಿದು ಶೂಟಿಂಗಿಂದ. ಅವಾಗ ದೀಪು ಸ್ಟೆಲ್ಲಿಂಗ್ ಅಮ್ಮ, ಅವ್ರ ತಾಯಿಗೆ, ಅಮ್ಮ ನೋಡು ಸಿನಿಮಾ ಮಾಡಲ್ಲ ಅಂತ ಇದ್ಲು, ಅಳ್ತಾ ಇದ್ದಾಳೆ ಇವಾಗ ಮನೆಗೆ ಹೋಗೋಕ್ಕೆ ಅಂತ, ಬಿಕಾಸ್ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಅದಾದಮೇಲೆ ಮುಸ್ಸಂಜೆ ಮಾತು ಹ್ಯಾಪೆಂಡ್ ವೇರ್ ದೀಪು ಸೆಡ್, ಲಿಸನ್, ಈ ಫಿಲ್ಮ್ ಇದೆ, ಯು ವಾಂಟ್ ಟು ಲಿಸನ್ ಟು ದ ಸ್ಟೋರಿ. ನನಗೆ ಆ್ಯಕ್ಚುಲಿ ಪಾತ್ರ ಹೇಳಿದಾಗ ಪಾತ್ರ ಬಹಳ ಇನ್ನೂ ಡಿಫ್ರೆಂಟ್ ಆಗಿತ್ತು, ತುಂಬ ತೂಕ ಇತ್ತು ಪಾತ್ರಕ್ಕೆ. ಬಟ್ ಆಫ್ಕೋರ್ಸ್ ನೀವು ಅದನ್ನು ಸ್ಕ್ರೀನ್ ಮೇಲೆ ನೋಡುವಾಗ ಸಡನ್ಲಿ ಯುಲ್ ರಿಯಲೈಸ್, ಏನಿದು ಅರ್ಧ ಥಿಂಗ್ಸ್ ಮಿಸ್ಸಿಂಗ್ ಇದೆಯಲ್ಲ ಅಂತ. ಬಟ್ ದಟ್ಸ್ ಜಸ್ಟ್ ಪಾರ್ಟ್ ಆಫ್ ದ ವೇ ದಿ ಇಂಡಸ್ಟ್ರಿ ವರ್ಕ್ಸ್ ಅಂತ ಅನ್ಸುತ್ತೆ. ಬಟ್ ನೋ ರಿಗ್ರೆಟ್ಸ್ ರಾಜೇಶ್, ನನಗೆ ಯಾವ ಥರದ ರಿಗ್ರೆಟ್ಸು ಇದು ಇಲ್ಲ. ಎಲ್ಲ ಸಿನಿಮಾನೂ ನನ್ನ ಪಾತ್ರಕ್ಕೆ ನಾನು ಸಹಿ ಅನ್ಸ್ಕೊಂಡಿದ್ದೀನಿ. ನಾನು ಮಾಡಿದ ಕೆಲಸ ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ. ನನ್ನ 100% ಅಲ್ಲ, 150% ನಾನು ಮನಸ್ಸಿಟ್ಟು ಕೆಲಸ ಮಾಡಿ ಎಫರ್ಟ್ ಹಾಕಿ ಮಾಡಿದ್ದೀನಿ. ಸೊ ವಾಟ್ ಎವರ್ ಇಟ್ ಈಸ್,
ನನಗದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಫೀಲ್ ಏನೇ ಆದರೂ ಎಲ್ಲ ಒಳ್ಳೇದಕ್ಕೆ ಆಗೋದು. ದೇವರು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ನಾವು ಸುಮ್ಮನೆ ಅನ್ಕೊಳ್ಳೋದು ನಾವು ಡಿಸೈಡ್ ಮಾಡ್ತಾ ಇದ್ದೀವಿ, ಡಿಸಿಷನ್ಸ್ ನಮ್ಮದು ಅಂತ. ಬಟ್ ಇಟ್ಸ್ ಆಲ್ ಅವರ ಒಂದು ದೇವರ ಒಂದು ಪ್ಲೇ. ಅದ್ರಲ್ಲಿ ನಾವು ಜಸ್ಟ್ ಭಾಗಿಯಾಗಿ ಹೋಗ್ತಾ ಇರ್ತೀವಿ. ಸೊ ಐ ಹ್ಯಾವ್ ನೋ ರಿಗ್ರೆಟ್ಸ್. ರಮ್ಯಾನ್ ಜೊತೆನೂ ಒಳ್ಳೆ ಫ್ರೆಂಡ್ಶಿಪ್ ನನಗೆ. ವಿ ಎಂಜಾಯ್ಡ್ ಡೂಯಿಂಗ್ ದಟ್ ಫಿಲ್ಮ್. ಐ ಥಿಂಕ್ ಇಂಡಸ್ಟ್ರಿನಲ್ಲಿ ಹಂಗೆ ನೋಡೋಕೆ ಹೋದರೆ ಎಷ್ಟೊಂದು ಜನ ಆ್ಯಕ್ಟ್ರೆಸಸಲ್ಲಿ ತುಂಬ ಫ್ರೆಂಡ್ಸ್ ಅಂದರೆ ನನಗೆ ಭಾವನಾ ಅವರು ಒಳ್ಳೆ ಫ್ರೆಂಡು. ಪ್ರೇಮ್, ಇಟ್ ಸ್ಟಾರ್ಟೆಡ್ ವಿತ್ ಪ್ರೇಮ್. ರಮ್ಯಾ ಕೃಷ್ಣ ಅವರು, ರಮ್ಯಾ ಪ್ರೇಮ್ ಅಂದ್ರೆ ಪ್ರೇಮ ಅವರು. ಪ್ರೇಮ ಅವರು, ಎಸ್. ಆಮೇಲೆ ಪ್ರೇಮ. ಸೊ ಡೈರೆಕ್ಟರ್ ಪ್ರೇಮ್ ಅಲ್ಲ, ಪ್ರೇಮ ಅವರು. ಸೊ ಎಲ್ಲರ ಜೊತೆ ಆಮೇಲೆ ನವಶಕ್ತಿ ವೈಭವ ಈ ಥರ ಸಿನಿಮಾಗಳು, ಗಿರಿಯಕ್ಕನು ನಾನು ಸುಮ್ಮ ಅಣ್ಣ. ದೇವ್ರ ಪಾತ್ರ ಮಾಡಿದ್ದು ಅದು ಹೆಂಗಿತ್ತದು? ಫಸ್ಟ್ ಎಕ್ಸ್ಪೀರಿಯನ್ಸು ದಾನಮದೇವಿ ಸಿನಿಮಾ. ಐ ಥಿಂಕ್ ಹೇಗೆ ಕಲಾವಿದ್ರಿಗೆ ಒಂದೊಂದು ಪಾತ್ರ ಸಿಗುತ್ತಲ್ಲ, ಅವ್ರ ಹೆಸರು ಆ ಒಂದು ದೇವರ ಜೊತೆನೋ ಅಥವಾ ಆ ಒಂದು ಇದ್ರ ಜೊತೆನೋ ಫಿಕ್ಸ್ ಆಗಿಬಿಡತ್ತೆ ನೋಡಿ. ಆ ಥರ ನನ್ನ ಸೌಭಾಗ್ಯ, ನಾನು ಕಲಾವಿದೆ ಆಗಿದ್ದು ಆ ದಾನಮಾದೇವಿ ಸಿನಿಮಾ ಮಾಡೋಕ್ಕೆ ಅನ್ನೋದು ನನ್ನ ಭಾವನೆ. ಯಾಕಂದರೆ ಇವತ್ತಿಗೂ ಉತ್ತರ ಕರ್ನಾಟಕದ ಕಡೆ ದಾನಮ್ಮ ದೇವಿ ಅಂದರೆ ಅನುಪ್ರಭಾಕರ್ ಮುಖ ಜನರ ತಲೆಯಲ್ಲಿ ಬರುತ್ತೆ ಅನ್ನೋದು ನಿಜವಾಗ್ಲೂ ಆ ದೇವಿಯ ಕೃಪೆ. ಆ ದೇವಿನೇ ನನ್ನನ್ನು ಆಯ್ಕೆ ಮಾಡಿ ಇವ್ರು ಈ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಹಣೆಯಲ್ಲಿ ಬರೆದಿತ್ತು ಅನ್ಸುತ್ತೆ. ಚಿಂದೋಡಿ ಬಂಗಾರೇಶ್ ಸರ್ ಅದ್ರ ಡೈರೆಕ್ಟ್ರು. ಅವ್ರು ಫಸ್ಟ್ ಬಂದು ಕತೆ ಹೇಳಿದಾಗ ನಾನು ಹೆದರ್ಕೊಂಡೇ ಬಿಟ್ಟೆ ರಾಜೇಶ್. ಸರ್ ಆಗಲ್ಲ ಸರ್, ಇದೆಲ್ಲ ನನ್ನ ಕೈಲಿ ಆಗತ್ತಾ ಮಾಡೋಕ್ಕೆ? ಇಲ್ಲಮ್ಮ, ಯಾಕೆ ನೀವು ಮಾಡ್ತೀರಾ ಮಾಡಿ. ಇಲ್ಲ ನಿಜವಾಗ್ಲೂ ಇಷ್ಟೆಲ್ಲ ಈ ಥರ ಸೀನ್ಸ್ ಎಲ್ಲ ನನ್ನ ಕೈಲಿ ಮಾಡೋಕ್ಕಾಗತ್ತಾ? ನಾ ಮಾಡಿಸ್ತೀನಿ, ನೀವು ಮಾಡಿ ಅಂತ. ಪ್ರತಿಯೊಂದು ಹೆಜ್ಜೆನೂ ಕೈ ಹಿಡಿದು ನಡೆಸಿದ್ದು ಚಿಂದೋಡಿ ಬಂಗಾರೇಶ್ ಸರ್. ಅವ್ರು ಹೇಳಿದ್ದಷ್ಟು ನಾನು ಮಾಡಿದೆ. ಬಟ್ ಆ ಮಟ್ಟಕ್ಕೆ ಆ ಸಿನಿಮಾ ಹಾಗೆ ರೀಚ್ ಆಗತ್ತೆ. ಸುಮಾರು 6 ಸೆಂಟರ್ಸಲ್ಲಿ ಅಥಣಿ, ಸುಮಾರು ಕಡೆ ಉತ್ತರ ಕರ್ನಾಟಕದಲ್ಲಿ 100 days ಥಿಯೇಟರ್, ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸಲ್ಲಿ. ಯಾವಾಗ ಮುಸ್ಸಂಜೆ ಮಾತು ಟೈಮಲ್ಲೇ ರಿಲೀಸ್ ಆಗಿದೆ ಅದು ಅನ್ಸುತ್ತೆ. ಆಮೇಲೆ ನಾನು ಅದಾದಮೇಲೆ ಸುಮಾರು ಸಿನಿಮಾ, ಬನಶಂಕರಿ ದೇವಿದು ಮಹಾತ್ಮೆ, ಅದೆಲ್ಲ ಸುಮಾರು ಸಿನಿಮಾಗಳು ನಾನು ಶೂಟಿಂಗ್ ಮಾಡುವಾಗ ನಿಮ್ದು ರಮ್ಯಾ ಕೃಷ್ಣ ಅವ್ರದ್ದೊಂದು ಸಿನಿಮಾ ಇದೆ, ಅನ್ನೈ ಕಾಳಿಕಾಂಬಲ್ ಅಂತ ತಮಿಳು, ಕನ್ನಡದಲ್ಲೂ ಅದು ಎರಡು ಒಟ್ಟಿಗೆ ಸೈಮಲ್ಟೇನಿಯಸ್ ಶೂಟ್ ಮಾಡಿದ್ದು, ತಮಿಳ್ ಆ್ಯಂಡ್ ಕನ್ನಡ. ಕನ್ನಡದಲ್ಲಿ ಏನಾ ಸಿನಿಮಾ ಹೆಸರು? ಶ್ರೀ ಕಾಳಿಕಾಂಬ. ಹಾ. ಸೊ ಅದು ತಮಿಳಲ್ಲಿ ಅನ್ನೈ ಕಾಳಿಕಾಂಬಲ್ ಅಂದರೆ ಎರಡು ಒಂದ್ಸರಿ ತಮಿಳ್ ಶಾರ್ಟ್ ಮಾಡ್ತಾ ಇದ್ವಿ, ಒಂದ್ಸರಿ ಕನ್ನಡ ಶಾರ್ಟ್ ಮಾಡ್ತಾ ಇದ್ವಿ. ಆ ಥರ ಫಸ್ಟ್ ನನಗೆ ದೇವಿ ಅಂತ ನನಗೆ ಇದಾಗಿದ್ದು ದಾನಮಾದೇವಿನೇ. ಇವತ್ತಿಗೂ ನಾನು ಎಷ್ಟೊಂದು ಕಡೆ ತುಂಬ ಮುಜುಗರ ಆಗೋವಂಥ ಸಿಚುವೇಶನ್, ಕಾಲಿಗೆ ನಮಸ್ಕಾರ ಮಾಡ್ತಾರೆ ಬಂದು. ನಾನು ಎಷ್ಟೊಂದು ಸರಿ ಶೂಟಿಂಗಲ್ಲಿ ಒಂದ್ಸರಿ ಹಿಂಗೆ ಕೂತಿದ್ದೆ. ಯೂಸ್ ಟು ಹ್ಯಾವ್ ಅ ಚೇರ್ ವಿಚ್ ಹ್ಯಾಡ್ ಅ ಟೇಬಲ್ ಆನ್ ಟಾಪ್, ಹಿಂಗೆ ಈ ಸ್ಕೂಲಲ್ಲೆಲ್ಲ ಇರುತ್ತಲ್ಲ ಆ ಥರ. ಅದು ನಾನು ಓದೋಕ್ಕೆ, ನನ್ನ ಮೇಕಪ್ಗೆ, ಊಟಕ್ಕೆ ಎಲ್ಲ ಹೆಲ್ಪ್ ಆಗೋದು. ಸಡನ್ನಾಗಿ ಕಾಲು ತಣ್ಣಗಾಯಿತು. ಎಲ್ಲೋ ಬಾಗಲಕೋಟೆ ಬನಶಂಕರಿ ದೇವಿ ದೇವಸ್ಥಾನದ ಹತ್ರ ಎಲ್ಲೋ ಶೂಟ್ ಮಾಡ್ತಾ ಇದ್ದಿದ್ದು. ಏನಪ್ಪ ಇದು ಕಾಲಕ್ಕೆ ತಣ್ಣಗಾಗ್ತಿದೆ ಅಂತ ಹಿಂಗೆ ನೋಡಿದ್ರೆ ಯಾರೋ ಒಂದು ಮಗುನ ಮಲಗಿಸ್ಬಿಟ್ಟಿದ್ದಾರೆ ಕಾಲ ಹತ್ರ. ನಾನು ಹೆದರ್ಕೊಂಡು ನನ್ನ ಮೇಕಪ್ ಮ್ಯಾನ್ ಗಂಗಾ ಅಲ್ಲ, ಗಂಗಾ ಏನ್ರಿ ಇದು ಅಂದ್ಬಿಟ್ಟು ಇದು ಮಾಡಿ ಎತ್ತು ನೋಡಿದ್ರೆ ಚಿಕ್ಕ ಮಗು ರಾಜೇಶ್, ಒಂದು ಹಬ್ಬ ಅಂದರೆ ಒಂದು 2 ತಿಂಗಳು ಇರ್ಬೋದು ನಮ್ಮ ಮಗುಗೆ. ಆಯಪ್ಪ ಹೇಳ್ತಿದ್ದಾರೆ, ಮೇಡಮ್ ನೀವು ಇಲ್ಲಿ ಶೂಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ನಮಗೆ, ಅದಕ್ಕೆ ನಾವು ಹುಡ್ಕೊಂಡು ಬಂದೆ. 10 ವರ್ಷ ನಮ್ಮ ಮಕ್ಕಳಾಗಿರಲಿಲ್ಲ, ದಾನಮ್ಮ ದೇವಿಯಿಂದ ನಮ್ಮ ಮಕ್ಕಳಾಯಿತು, ನೀವೇ ನಮ್ಗೆ ದಾನಮ್ಮ ದೇವಿ ಅಂತ. ನಾನಂದೆ ಪಾತ್ರನಪ್ಪ ಅದೊಂದು, ಚಿಕ್ಕ ಮಗು ದೇವರ ಸಮಾನ, ನೀವು ಕಾಲ ಮೇಲೆ ಹಿಂಗೆ ಮಲಗಿಸ್ಬಾರ್ದು. ಇಲ್ಲ, ನೀವು ಮಗುನ ಹಿಡ್ಕೊಳ್ಳಿ, ನಿಮ್ಮ ದೇವಿ ಕೃಪೆಯಿಂದನೇ ನನಗಾಗಿರೋದು, ನಮಗೆ ದಾನಮ್ಮ ದೇವಿನೇ ನೀವೇ. ಆವಾಗ ನಾನು ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಹಿಂಗಾಯ್ತಮ್ಮ. ಶಿ ಸೆಡ್, ಅದೇಮ್ಮ ಕಲೆ ಅನ್ನೋದು ಅದೇನೆ, ಕಲಾವಿದರು ಅಂತ ನಾವು ಏನಕ್ಕೆ ಅದು ಸೌಭಾಗ್ಯ ಅಂತೀವಿ, ಇದಕ್ಕೋಸ್ಕರನೇ. ಇವಾಗ ಜನ ನಿನ್ನನ್ನು ಆ ಥರ ಗುರ್ತಿಸ್ತಾರೆ ಅಂದರೆ ಅದು ನಿನ್ನ ಹಣೆಯಲ್ಲಿ ಅದು ಬರೆದಿತ್ತು, ನೀನು ಅದನ್ನು ಪಡ್ಕೊಂಡು ಬಂದಿದ್ಯಾ, ಅದು ನಿನಗೆ ಸಿಕ್ಕಿದೆ ಅಂತ. ಐ ಆಮ್ ವೆರಿ ಗ್ರೇಟ್ಫುಲ್. ಇವತ್ತಿಗೂ ನಾನು ಏನೇ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರಿಲೇಷನ್ಶಿಪ್, ಒಂಥರ ತವ್ರ ಮನೆ ಇದ್ದಂಗೆ. ನನ್ನ ದೊಡ್ಡಪ್ಪ ಇವತ್ತಿಗೂ ಹುಬ್ಳಿಲೇ ಇರೋದು. ಹೀ ಈಸ್ ನೋ ಮೋರ್, ಕರ್ನಲ್ ದೀಕ್ಷಿತ್ ಅಂತ. ಬಟ್ ಅಕ್ಕ ಇದ್ದಾರೆ, ಸೊ ಮನೆ ಇದೆ. ಐ ಕೀಪ್ ಗೋಯಿಂಗ್ ಟು ಹುಬ್ಳಿ. ನನ್ನ ಮಗಳಿಗೂ ಒಂದು ಕನೆಕ್ಷನ್, ಅವಳು ಹುಟ್ಟಿದ್ದೆ ಅಲ್ಲಿ. ನನ್ನ ಅಕ್ಕಯಿಂದ ಆಗಿ ಶೀಸ್ ಅ ಗೈನಕಾಲಜಿಸ್ಟ್, ಡಾಕ್ಟರ್ ನೀಲಾ ದೀಕ್ಷಿತ್ ಅಂತ. ಸೊ ನನ್ನ ಮಗಳು ಹುಟ್ಟಿದ್ದೆ ಹುಬ್ಳಿನಲ್ಲಿ. ಸೊ ಅದೊಂದು ಕನೆಕ್ಷನ್, ಅದ್ರ ಜೊತೆಗೆ ದಾನಮ್ಮ ಅನ್ನೋದೊಂದು ಕನೆಕ್ಷನ್ ಉತ್ತರ ಕರ್ನಾಟಕದ ಕಡೆ. ಅದು ನನ್ನ ಲಕ್ ಅಷ್ಟೇ. ನಿಮ್ಮ ಲೈಫಲ್ಲಿ ಏನಾದರೂ ಮ್ಯಾನಿಫೆಸ್ಟೇಷನ್ ಥರದ್ದು ಏನಾದರೂ ಅಂದರೆ ಐ ಫೀಲ್ ಪಾಸಿಟಿವ್ ಆಗಿ ಯೋಚನೆ ಮಾಡಲೇಬೇಕು ರಾಜೇಶ್. ದಟ್ ಈಸ್ ವಾಟ್ ಗಿವ್ಸ್ ಇನ್ ಲೈಫ್ ಅಂತ ಅನ್ಸುತ್ತೆ. ಆ ಪಾಸಿಟಿವಿಟಿ ಎಲ್ಲ ಒಂದು ಪಾಸಿಟಿವ್ ರೀತಿನಲ್ಲಿ ಒಳ್ಳೇದಾಗತ್ತೆ ಅಂತ
ನಂಬೋದು, ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳೋದು ಅದನ್ನೆಲ್ಲ ತುಂಬ ಪ್ರಾಕ್ಟೀಸ್ ಮಾಡ್ತೀವಿ ರಘುನು ನಾನು. ಐ ಆಲ್ವೇಸ್ ಪ್ರಾಕ್ಟಿಸ್ಡ್ ಇಟ್. ಯಾವುದೇ ನೋವಿರೋವಂಥ ಸಿಚುವೇಶನ್ ಆದ್ರೂ ಯು ಆಲ್ವೇಸ್ ಹ್ಯಾವ್ ಟು ಫೈಂಡ್ ಸಮಥಿಂಗ್ ಟು ಬಿ ಗ್ರೇಟ್ಫುಲ್ ಅಬೌಟ್. ಆ್ಯಂಡ್ ಅದು ಜೀವನ ಒಂದು ಒಳ್ಳೆ ಹಾದಿಲಿ ತೊಗೊಂಡು ಹೋಗುತ್ತೆ ಅಂತ ನನ್ನ ಭಾವನೆ. ಸೊ ಅದು ಡೆಫಿನೆಟ್ಲಿ ಇದೆ ಮ್ಯಾನಿಫೆಸ್ಟ್ ಮಾಡೋದು ಅಂದರೆ ಇಂಥ ಕಡೆ ಹೋಗಬೇಕು, ಇಂಥ ಹಾಲಿಡೇ, ಇಂಥ ಇದು ಆಲ್ ದ್ಯಾಟ್. ಯುನೋ 10ನೇ ವರ್ಷ ರಘು ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿ. ಸೊ ವಿ ವರ್ ಟಾಕಿಂಗ್, ಓಕೆ 25 ವರ್ಷ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ. ಸೊ ಈ ರೀತಿ ಯು ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಟುಮಾರೋ ಒಂದು ಪಾಸಿಟಿವ್ ರೀತಿನಲ್ಲಿ. ನಿಮ್ಮ ಜೀವನದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಅಧ್ಯಾಯ ಶುರುವಾಗತ್ತು 10 ವರ್ಷದ ಹಿಂದೆ. ಎಸ್ ರಘು ಮುಖರ್ಜಿಯವರು ನಿಮ್ಮ Yes. ಲೈಫಲ್ಲಿ ಬಂದ ಮೇಲೆ ಎಸ್ ಅಂಡ್ ಒಂದು ರಿಯಾಲಿಟಿ ಶೋಗಳಲ್ಲಿ ಪರಿಚಯ ಆಗ್ತೀರಾ, ಎಸ್ ಲವ್ ಆಗತ್ತೆ, ಪರಸ್ಪರ ಎರಡು ಮನೆಗಳು ಒಪ್ಕೋತಾರೆ, ಮದುವೆ ಆಗತ್ತೆ. ಓಕೆ, ನಿಮ್ಮ ಮಗಳು ಎಸ್ ಬಂದ ಮೇಲೆ ಅಂತೂ ಲೈಫ್ ಈಗ ಇಬ್ರು ಸೀರಿಯಸ್ ಆಗ್ಬಿಟ್ರಿ ಅಲ್ವಾ? ಅಪ್ಪ ಅಮ್ಮ ಇವಾಗ ಲೈಫ್ ಕೋರ್ಸ್ ತುಂಬ ಚೇಂಜ್ ಆಯಿತು ಲೈಫ್ ಮಗಳು ಹುಟ್ಟಿದ ಮೇಲೆ. ಬಟ್ ರಘು ನಾನು ಪರಿಚಯ ಆದಮೇಲೆ ಯುನೋ ಫ್ರೆಂಡ್ಶಿಪ್ ಅಷ್ಟೇ ಇದ್ದಿದ್ದು, ಜಸ್ಟ್ ಒಂದು ಪರಿಚಯ, ಒಂದು ಫ್ರೆಂಡ್ಶಿಪ್. ಸುಮಾರು ದಿನ ಆದಮೇಲೆ ವಿ ಮೆಟ್ ಅಗೇನ್. ಗ್ಯಾಪ್ ಆಗುತ್ತೆ ಯುನೋ ಇಂಡಸ್ಟ್ರಿನಲ್ಲಿ. ಒಂದು ಸಿನಿಮಾ ಆಗಿದ ತಕ್ಷಣ ಫುಲ್ ಫ್ರೆಂಡ್ಶಿಪ್ ಆಗಿಬಿಟ್ಟಿರುತ್ತೆ. ಅದಾದ್ಮೇಲೆ ಎಲ್ಲ ಸಪ್ರೇಟ್ ಹೋದ್ರೆ ಅಷ್ಟೇ, ಅದು ಟಚಲ್ಲೇ ಇರಲ್ಲ. ಬಿಕಾಸ್ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಯಾ ಇನ್ನೊಂದು ಯಾವುದೋ ಪ್ರೋಗ್ರಾಮಲ್ಲೋ ಎಲ್ಲೋ ಸಿಗ್ತೀವಿ. ದಟ್ಸ್ ವಾಟ್ ಆಲ್ವೇಸ್ ಹ್ಯಾಪನ್ಸ್. ಸೊ ಆ ಸೂಪರ್ ಶೋ ಮಾಡಿದಾಗ ನಾನು, ದಿಲೀಪ್ ರಾಜು, ಅನುಶ್ರೀ, ವಿಜಯ್ ರಾಘವೇಂದ್ರ ಆ್ಯಂಡ್ ರಘು, ನಾವು 5 ಜನ ತುಂಬ ಎಂಜಾಯ್ ಮಾಡಿದ್ವಿ. ಏನು ಗ್ರ್ಯಾಂಡ್ ಪ್ಲ್ಯಾನ್ಸ್ ಹೈದ್ರಾಬಾದಲ್ಲಿ ಗ್ರ್ಯಾಂಡ್ ಪ್ಲ್ಯಾನ್ಸ್ ಮಾಡಿ ಅದ್ ಮಾಡೋಣ ಇದು ಮಾಡೋಣ ಅಂತೆಲ್ಲ. ಅದು ಯುನೋ ಎವ್ರಿ ವೀಕ್ ವಿ ಆರ್ ಮೀಟಿಂಗ್. ಅಲ್ಲಿ ಶೋಗಳು ನಡೀತಾ ಇದೆ, 2 days 3 days ಕಂಟಿನ್ಯೂ ಶೋ. ಅದು ತೆಲುಗು ಕನ್ನಡ ಎರಡೂ ಒಟ್ಟಿಗೆ ಮಾಡೋರು. ಸೊ ಏನಾಗೋದು, ತೆಲುಗು ಪಾರ್ಟ್ ಅವರು ಪರ್ಫಾರ್ಮೆನ್ಸ್ ಒಂದೇ ಇರೋದು, ತೆಲುಗು ಪಾರ್ಟ್ ಅವರು ಮಾತಾಡಿ ಇದು ಮಾಡುವಾಗ ನಮಗೆ ಫ್ರೀ ಟೈಮು. ಸೊ ನಾವು 5 ಜನ ಹೊರಟೆ ಹೊಡ್ಕೊಂಡು ನಕ್ಕೊಂಡು ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಇವತ್ತಿಗೂ ಆ ಫ್ರೆಂಡ್ಶಿಪ್ ಹಾಗೆ ಇದೆ ನಮ್ಮ 5 ಜನಕ್ಕೆ. ಬಟ್ ಅದಾದಮೇಲೆ ಟಚ್ಚೇ ಇಲ್ಲ. ನೀವು ನಂಬಲ್ಲ, ಅದು ಯಾವಾಗ 2011ನಲ್ಲಿ ಮಾಡಿದ ಶೋ ಅದು. ಓಕೆ, ಇವತ್ತಿನವರೆಗೂ ನಾವು 5 ಜನ ಒಟ್ಟಿಗೆ ಸಿಕ್ಕೇ ಇಲ್ಲ. ಮೀಟ್ ಆಗೇ ಇಲ್ಲ. 5 ಜನ ಒಟ್ಟಿಗೆ ಸಿಕ್ಕಿಲ್ಲ. 4 ಜನ ಸಿಕ್ಕಿದೀವಿ, ಬಟ್ 5 ಜನ ಒಟ್ಟಿಗೆ ಸಿಕ್ಕಿಲ್ಲ. ಯಾರೋ ಒಬ್ರು ದಿಲೀಪ್ ಮಿಸ್ಸಿಂಗ್ ಇರ್ತಾನೆ, ಇಲ್ಲ ರಘು ಅವ್ರು ಮಿಸ್ಸಿಂಗ್ ಇರ್ತಾರೆ, ಇಲ್ಲ ರಾಗ ಮಿಸ್ಸಿಂಗ್ ಇರ್ತಾನೆ. ಹಿಂಗೆ ಅನುಶ್ರೀ ಮದ್ವೆಲಿ ಆಲ್ ಆಫ್ ಅಸ್ ವರ್ ಸಪೋಸ್ ಟು ಮೀಟ್. ಎಲ್ಲರೂ ಒಟ್ಟಿಗೆ ಸಿಕ್ವಿ. ದಿಲೀಪ ಸಿಕ್ಕದ, ದಿಲೀಪು ವಿದ್ಯಾ ಇಬ್ರು ಬಂದ್ರು, ನಾವಿಬ್ರು ಬಂದ್ವಿ. ಇವನು ರಾಗ ಹೊರಟ, ಹಿಂಗ್ ಬಂದ್ವಿ, ದಿಲೀಪ್ ಸಿಕ್ತ. ಸೊ ರಾಗ ಲೆಫ್ಟ್. ಅಯ್ಯೋ ಒಂದು ಒಳ್ಳೆ ಪಿಕ್ಚರ್ ಮಿಸ್ ಆಗೋಯ್ತಲ್ಲ ನಾವು 5 ಜನದ ಒಟ್ಟಿಗೆ ಅಂತ. ಸೊ ಅದಾದ್ಮೇಲೆ ವಿ ವರ್ ನಾಟ್ ಇನ್ ಟಚ್ ಫಾರ್ ಅ ಲಾಂಗ್ ಟೈಮ್. ದೆನ್ ನನ್ನ ಜೀವನದಲ್ಲೂ ತುಂಬ ಚೇಂಜಸ್ ಆಯಿತು. ಹಿ ವಾಸ್ ಗೋಯಿಂಗ್ ಥ್ರೂ ಅ ಟಫ್ ಟೈಮ್ ಇನ್ ಹಿಸ್ ಲೈಫ್. ಸೊ ಅದಾದ್ಮೇಲೆ ಭೇಟಿ ಆದ್ವಿ. ಪ್ರೀತಿ ಅಂತ ಇಮಿಡಿಯೇಟ್ ಆಗಿ ಏನು ಹುಟ್ಟಲಿಲ್ಲ ರಾಜೇಶ್. ಇಟ್ ವಾಸ್ ಜಸ್ಟ್ ಫ್ರೆಂಡ್ಶಿಪ್. ಫನಿಲಿ ಫ್ಯಾಮ್ಲೀಸ್ ತುಂಬ ಕ್ಲೋಸ್ ಆದ್ವಿ. ಅವರು ಒಬ್ಬರೇ ಮಗ, ಹಿ ಹ್ಯಾಸ್ ನೋ ಸಿಬ್ಲಿಂಗ್ಸ್. ಆ್ಯಂಡ್ ಅವ್ರ ತಾಯಿ, ನನ್ನ ಮಾವನವರು ತುಂಬ, ಅವ್ರು ಚಿಕ್ಕ ಪ್ಯಾರಿಸ್ ಪ್ರಣಯ ಮಾಡೋಕ್ಕೆ ಮುಂಚೆನೇ ಹಿ ಪಾಸ್ಟ್ ಅವೇ. ಅವ್ರಿಗೆ 18 ವರ್ಷ ಇದ್ದಾಗಲೇ ತಿರೋದ್ರು. ಇಲ್ಲ. ಸೊ ಅಮ್ಮ ಮಗ ಇಬ್ಬರೇ ಇದ್ದಿದ್ದು. ಸೊ ನಮ್ಮಮ್ಮ ಮನೆಗೆ ಕರೆಯೋರು, ಬನ್ನಿ ಏನೋ ದೀಪಾವಳಿ, ನ್ಯೂ ಇಯರು ಈ ಥರ ಎಲ್ಲ ಮನೇಲಿ ಸ್ಪೆಂಡ್ ಮಾಡಿ. ನಮ್ಮಮ್ಮ, ನಮ್ಮ ಅತ್ತೆ, ಪದ್ಯ ಆಂಟಿ, ಪದ್ಮಾ ಕುಮಟ ಅವರು, 3 of them became very close friends. ತುಂಬ ಚೆನ್ನಾಗಿ ದೇ ಯೂಸ್ ಟು ಎಂಜಾಯ್ ಸ್ಪೆಂಡಿಂಗ್ ಟೈಮ್ ವಿತ್ ಈಚ್ ಅದರ್. ಸೊ ರಘು ಒಂಥರ ಇಟ್ ಬಿಕೇಮ್ ಲೈಕ್ ಫ್ಯಾಮಿಲಿ. ಮದುವೆ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಬ್ಬರು ಮನಸ್ಸಲ್ಲೂ ಇರಲಿಲ್ಲ. ಸೊ ದ್ಯಾಟ್ಸ್ ಹೌ ಇಟ್ ಹ್ಯಾಪೆಂಡ್. ಅದಾದಮೇಲೆ ಸಡನ್ನಾಗಿ ಇಬ್ಬರು ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಇದಿದೆ, ಯಾಕೆ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ಸೊ ಹಾಗಾಗಿ ದಟ್ ಥಾಟ್ ಕೇಮ್. ಅಮ್ಮಂದ್ರು ಪ್ರಪೋಸ್ ಮಾಡಿದ್ರಿಂದ ಓಕೆ ಮದುವೆ ಬಗ್ಗೆ ಯೋಚನೆ. ರಘು ವಾಸ್, ಅವ್ರು ಮದುವೆ ಆಗೋಕ್ಕೆ ಲಾಸ್ಟ್ ಮಿನಿಟ್ವರೆಗೂ ಹಿ ವಾಸ್ ನಾಟ್ ವೆರಿ ಕೀನ್. ಅದೇ ಒಂದು ಕಹಿ ಘಟನೆಗಳಾಗಿ ಮನ್ಸಿಗೊಂದು ಇದಾದ್ಮೇಲೆ ಮತ್ತೆ ಅದೇ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಡ್ಬೇಕಾ ಅನ್ನೋದೊಂದು ಹಿಂಜರಿಕೆ ಇರುತ್ತಲ್ಲ. ಬಟ್ ಅದು ಯಾಕೆ ಅದೊಂದು ಭಯ ಇರುತ್ತಲ್ವ ಎಲ್ಲರಲ್ಲೂ? ನೋವು ತಿಂದ ಮೇಲೆ ಆ ಒಂದು ಭಯ ಇದ್ದೇ ಇರುತ್ತಲ್ಲ ರಾಜೇಶ್. ಮತ್ತೆ ಆ ನೋವು ಆದ್ರೆ ಹೆಂಗಪ್ಪ ಅದನ್ನ ಆಗತ್ತೆ ತಡ್ಕೊಳಕ್ಕೆ ಅನ್ನೋದು. ಇವಾಗ ಜನ ಡಿಸ್ಮಿಸ್ ಮಾಡ್ಬೋದು ಅಲ್ವಾ, ಆರಾಮಾಗಿ ಡಿಸ್ಮಿಸ್ ಮಾಡಿಬಿಡ್ತಾರೆ. ಇವ್ರದ್ದು 2ನೇ ಮದುವೆ ಅಂತೆ, ಇವ್ರದ್ದು 3ನೇ ಮದುವೆ ಅಂತೆ, ಹಂಗೆ ಹಿಂಗೆ ಅನ್ಕೊಂಡು. ಬಟ್ ನೋವು ತಿಂದಿರೋರಿಗೆ ಆ ನೋವು ಗೊತ್ತಲ್ವಾ. ಸೊ ಹಿ ವಾಸ್ ಲಿಟಲ್ ಹೆಸಿಟೆಂಟ್, ಯಾಕೆ ಮತ್ತೆ ಮದುವೆ ಇದು ಬೇಡ. ಸೊ ಐ ಫೀಲ್ ರಘು ನಾನು ದೇವರ ಒಂದು ಇಚ್ಛೆಯಿಂದ ವಿವ್ ಕಮ್ ಟುಗೆದರ್. ಈ ಲೈಫಲ್ಲಿ ಆ ಒಂದು ಅನುಭವ, ಒಂದು ಏನಂತಾರೆ,
ಆ ಟುಗೆದರ್ನೆಸ್ ನಮ್ಮಿಬ್ರಿಗೂ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ದೇವರು ನಮ್ಮಿಬ್ರು ಒಟ್ಟಿಗೆ ಕರ್ಕೊಂಬಂದಿದ್ದು. ಆ್ಯಂಡ್ ಮುಖ್ಯವಾಗಿ ನಂದನಾಗ ಅಪ್ಪ ಅಮ್ಮ ಆಗಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ನಾವಿಬ್ರು ಒಂದಾದ್ವಿ ಅಂತ ನನ್ನ ಅನಿಸಿಕೆ. ಏನಾದ್ರೂ ಮಾತಾಡ್ಕೊಂಡಿದ್ರ ಮದುವೆ ಮುಂಚೆ? ಮದುವೆ ಆದ್ಮೇಲೆ ನಮ್ಮ ಲೈಫ್ ಹೀಗಿರ್ಬೇಕು ಹಾಗೆ? ಲಾಟ್ ಆಫ್ ಥಿಂಗ್ಸ್. ರಘುಗೆ ಯಾವಾಗಲೂ ಮಕ್ಕಳಾಗ್ಲಿ ಏನೇ ಆದರೂ ಮೋಸ್ಟ್ ಇಂಪಾರ್ಟೆಂಟ್ ನಾನೇ ಇವತ್ತಿಗೂ. ನಾನೇ ಫಸ್ಟ್ ಅವ್ರಿಗೆ, ಆಮೇಲೆ ನನ್ನ ಮಗಳು. ಆ್ಯಂಡ್ ಅವಳಿಗೂ ಅದನ್ನು ಭಾಳ ಕ್ಲಿಯರಾಗಿ ಹೇಳ್ತಾರೆ, ದಿಸ್ ಈಸ್ ಅಮ್ಮ ಆ್ಯಂಡ್ ಮೈ ಟೈಮ್, ನೀನು ಇದರಿಂದ ನಮ್ಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಈ ನಡುವೆ ಅವಳು ಅರ್ಥ ಮಾಡಿ, ಚಿಕ್ಕ ವಯಸ್ಸಲ್ಲಿ ಅಷ್ಟು ಅರ್ಥ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಅವಳು ಇದು ಮಾಡೋಳು. ಇವಾಗ ಅವಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಮ್ಮ ನಾನು ಮಾತಾಡ್ತಾ ಇದೀವಿ ಪುಟ್ಟ, ಯು ಗಿವ್ ಅಸ್ ಸಮ್ ಟೈಮ್ ಅಂದರೆ ಶಿ ವಿಲ್ ನಾಟ್ ಡಿಸ್ಟರ್ಬ್ ಅಸ್. ಯಾಕೆ ನೀವಿಬ್ಬರೇ ಹೋಗ್ತಾ ಇದ್ದೀರಾ ಅಂತಾಳೆ. ಸೊ ಹೀಲ್ ಟೆಲ್ಲರ್, ಇಲ್ಲ ಅಮ್ಮ ನಾನು ವಿ ವಾಂಟ್ ಟು ಸ್ಪೆಂಡ್ ಟೈಮ್ ಟುಗೆದರ್. ಸೊ ಹಾಲಿಡೇಗೆಲ್ಲ ಅಫ್ಕೋರ್ಸ್ ವಿ ಮಿಸ್ ಹರ್, ಬಟ್ ನಾವು ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಇಬ್ಬರು ಸ್ಪೆಂಡ್ ಮಾಡಬೇಕು ಅಂದರೆ ದಟ್ ಅಲೋನ್ ಟೈಮ್ ವಿ ನೀಡ್ ಅಲ್ಲ, ವಿಚ್ ಶಿ ಅಂಡರ್ಸ್ಟ್ಯಾಂಡ್ಸ್. ಅವಳಿಗೆ ಅರ್ಥ ಆಗುತ್ತೆ ಇವಾಗ. ಅಂಡ್ ರಘು ಮುಖರ್ಜಿ ಅವರು ಒಂದು ಆಕ್ಟರ್ ಜೊತೆಗೆ ಅವರು ಮಿಸ್ಟರ್ ಇಂಡಿಯಾ ಆಗಿದ್ದವರು. ಯಾ, ಅಂಡ್ ಸಿಕ್ಕಾಪಟ್ಟೆ ಹುಡುಗಿರಿ ಫ್ಯಾನ್. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಇಂಟರ್ನ್ಯಾಷನಲ್, ಸೆಕೆಂಡ್ ಇಂಡಿಯನ್ ಅವರು ಮಿಸ್ಟರ್ ಇಂಟರ್ನ್ಯಾಷನಲ್ ಟೈಟಲ್ ಗೆಲ್ಲಕ್ಕೆ. ವಂಡರ್ಫುಲ್. ಯಾ, ಅಂಡ್ ಏನಂದ್ರೆ ಅವರಿಗೆ ಹೆಣ್ಮಕ್ಳು ವಿಪರೀತ ಫ್ಯಾನ್ ಬೇಸ್ ಇದೆ. ಎಸ್. ಅವರು ಕನಸಿನ ರಾಜ್ಕುಮಾರ. ಈಗ ಎಲ್ಲಾದ್ರೂ ನೀವು ಗಂಡ ಹೆಂಡತಿ ಜೊತೆಗೆ ಹೋದಾಗ ಬೇರೆ ಯಾವ್ದಾದ್ರು ಹೆಂಗಸರು ಅವ್ರ ಕಡೆಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದಾಗ ತುಂಬಾ ಉರಿಯತ್ತ? ಸ್ವಲ್ಪನಾ, ತುಂಬಾನೇ ಇಂಟ್ರೆಸ್ಟ್. ಎಷ್ಟೊಂದ್ ಸರಿ ನನ್ನ ಜೊತೆ ಫೋಟೋನೇ ಬೇಕಾಗಿರಲ್ಲ ಅವ್ರಿಗೆ. ಅಯ್ಯೋ ಪರವಾಗಿಲ್ಲ ಬನ್ನಿ ಮೇಡಮ್ ನೀವು ನಿಂತ್ಕೊಳ್ಳಿ ಅಂತ. ಅವಾಗ ನನ್ನ ಮನ್ಸಲ್ಲಿ ಅನ್ಕೊಳ್ಳೋದು, ಅಯ್ಯೋ ಪರವಾಗಿಲ್ಲ ಫೋಟೋ ಅಷ್ಟೇ ಅಲ್ವಾ ತೆಕ್ಕೋ ನೀನು ಪರವಾಗಿಲ್ಲ ಅಂತ. ಬಟ್ ಅಫ್ಕೋರ್ಸ್ ಐ ಅಪ್ರಿಷಿಯೇಟ್ ಇಟ್. ಅವರು ಒಬ್ಬ ಕಲಾವಿದನಾಗಿ ಅವರು ಒಂದು ಪರ್ಸ್ನಾಲಿಟಿಯಾಗಿ ಅವ್ರು ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಅವ್ರು ಅಚೀವ್ ಮಾಡಿದ್ದಾರೆ ಅಂದರೆ ಖುಷಿ ಆಗೇ ಆಗುತ್ತೆ. ಆ್ಯಂಡ್ ಯಾವುದೇ ಥರದ ಇನ್ಸೆಕ್ಯೂರಿಟಿ ಇಲ್ಲ ರಾಜೇಶ್, ಅಬ್ಸಲ್ಯೂಟ್ಲಿ ನಾಟ್. ಐ ನೋ ಏನೇ ಫೋಟೋ ತೆಕ್ಕೊಂಡ್ರು ಏನೇ ಮಾಡಿದ್ರು ವಾಪಸ್ ನನ್ನ ಹತ್ರನೇ ಮನೆಗೆ ಬರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್, ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಐ ಹ್ಯಾವ್ ನೋ ಇನ್ಸೆಕ್ಯೂರಿಟಿ. ಇಬ್ಬರಲ್ಲಿ ಯಾರು ಬೇಗ ಕೋಪ ಮಾಡ್ಕೊಳ್ಳೋದು? ಸ್ವಲ್ಪ ಕೋಪ ಜಾಸ್ತಿ ನನಗೇನೆ. ಅವ್ರಿಗೆ ಅಷ್ಟು ಈಸಿಯಾಗಿ ಕೋಪ ಬರಲ್ಲ, ಬಟ್ ಕೋಪ ಬಂದರೆ ಮಾತ್ರ ಬೇರೆ ಲೆವೆಲಲ್ಲಿ ಬರುತ್ತೆ. ಸೊ ಯಾ, ದಟ್ಸ್ ಹಿಮ್. ಬಟ್ ತುಂಬ ಮಿಸ್ಅಂಡರ್ಸ್ಟುಡ್ ಪರ್ಸ್ನಾಲಿಟಿ ರಘು. ನಾನು ಇನಿಷಿಯಲಾಗಿ ಹಾಗೆ ಅನ್ಕೊಂಡಿದ್ದೆ, ಓ ಏನಪ್ಪ ತುಂಬ ಕೊಬ್ಬು ಜಾಸ್ತಿ ಅಪ್ಪನಿಗೆ ಅಂತ. ರಾಗಂಗೆ ಹೇಳಿದ್ದೆ ಕೂಡ, ಏನೋ ಇಷ್ಟು ಕೊಬ್ಬು ಮಾಡ್ತಾರೆ ಮಿಸ್ಟರ್ ಅಂತ. ಇಂಡಿಯಾ. ನೋಡು ಭಾರಿ ಕೊಬ್ಬು ಅನ್ಸತ್ತೆ ಅಂತ. ಸೊ ನನ್ನ ತಲೆಯಲ್ಲೂ ಅದೇ ಇಂಪ್ರೆಷನ್ ಇದ್ದಿದ್ದು. ಆಫ್ಕೋರ್ಸ್ ಆಮೇಲೆ ಗೊತ್ತಾಗತ್ತೆ ಅವರು ಈಸ್ ಬೇಸಿಕಲಿ ವೆರಿ ರಿಸರ್ವ್ಡ್ ಪರ್ಸನ್. ತುಂಬ ನೀವು ಇಷ್ಟ ಆದರೆ ನಾನ್ ಸ್ಟಾಪ್ ಮಾತಾಡ್ತಾರೆ, ಬಟ್ ಒಬ್ರಿಗೆ ಪರಿಚಯ ಇಲ್ಲ ಇದಾಗಿಲ್ಲ ಅಂತಂದ್ರೆ ಅವ್ರು ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗಲ್ಲ. ನಾನಂದ್ರೆ ಎಲ್ಲಾರನ್ನೂ ಮಾತಾಡ್ಸ್ತಾ ಇರ್ತೀನಿ. ಯಾರಂದ್ರೆ ಅವ್ರು ರೋಡ್ ಮೇಲೆ ಹೋಗೋರ್ನೆಲ್ಲ ಮಾತಾಡ್ತೀನಿ ನಾನು. ಎಷ್ಟೊಂದ್ಸರಿ ವೆನ್ ವಿ ಟ್ರಾವೆಲ್ ಏರ್ಪೋರ್ಟಲ್ಲಿ ಎಲ್ಲ ಮಾತಾಡ್ತಾ ಇರ್ತೀನಿ, ಕ್ಯೂಲ್ ನಿಂತಾಗ ಎಲ್ಲ. ಯು ನೋ ದೆಮ್? ಇಲ್ಲ ಗೊತ್ತಿಲ್ಲ, ಮತ್ತೆ ಮಾತಾಡ್ತಾ ಇದೀಯ ಅಂತ. ಏನೋ ಮಾತಾಡ್ತಾ ಇದೀನಿ ಅದು. ಹಾಗೆ ಇಫ್ ಐ ಸಿ ಹೆಣ್ಮಕ್ಳು ರೋಡಲ್ಲಿ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿ ಗಾಡಿ ನಿಲ್ಲಿಸಿ ಅವ್ರಿಗೆ ತುಂಬ ಚೆನ್ನಾಗಿ ಕಾಣ್ತಿದ್ರ ಅಂತ ಹೇಳಿ ಎಲ್ಲ ಹೋಗ್ತೀನಿ. ಐ ಆಮ್ ಲೈಕ್ ದಟ್. ಪರ್ಸ್ನಾಲಿಟಿ ವೈಸು ಇಬ್ರು ತುಂಬ ಡಿಫ್ರೆಂಟ್. ಈಗ ಇಬ್ರು ಮದುವೆ ಆದಾಗ ಕೂಡ ತುಂಬಾ ಜನ, ಸಾಕಷ್ಟು ಜನ ಇಂಡಸ್ಟ್ರಿಲೂ ಕೂಡ ಎಲ್ಲರೂ ತುಂಬಾ ಖುಷಿ ಪಟ್ರು, ಜೋಡಿ ಎಷ್ಟು ಚೆನ್ನಾಗಿದೆ, ಹೊಸ ಜೀವನ ಶುರು ಮಾಡಿದ್ದಾರೆ ಅಂತ ಹೊಟ್ಟು. ಈ ಲೈಫ್ ಅವ್ರ ಕಡೆ ಆದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಕಿತಾಪತಿಗಳಿರ್ತಾರಲ್ಲ, ಈ ಕೆಟ್ಟದಾಗ ಏನೋ ಕಮೆಂಟ್ ಮಾಡೋರು. ಈ ಸೋಷಿಯಲ್ ಮೀಡಿಯಲ್ಲಿ ಈ ತರದ ಟಾಕ್ಸಿಕ್ ವಿಚಾರಗಳ ಕಿವಿಗೆ ಬಿದ್ದಾಗ ನೀವು ಇಗ್ನೋರ್ ಮಾಡ್ತೀರಾ ಅಥವಾ ಮುಂಚೆ ರಿಯಾಕ್ಟ್ ಮಾಡ್ತಿದ್ರಾ, ಹೇಗೆ? ಆದಷ್ಟು ಇಗ್ನೋರ್ ಮಾಡ್ತೀನಿ ರಾಜೇಶ್. ಬಿಕಾಸ್ ನನ್ನ ಅನಿಸಿಕೆ ಏನು ಅಂದರೆ, ಆ ನೆಗೆಟಿವಿಟಿ ಬರ್ತಿರೋದು ಅವರ ಮನಸ್ಥಿತಿಯಿಂದ, ಅವ್ರ ಭಾವನೆಗಳು, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದ್ರಿಂದ. ಅದು ಅವ್ರೇನು ಅಂತ ತೋರಿಸ್ತಾರೆ. ಅದು ಯಾವುದೇ ರೀತಿ ನಮ್ಮ ಬಗ್ಗೆ ರಿಫ್ಲೆಕ್ಟ್ ಆಗಲ್ಲ ಅನ್ನೋದು ನಾನು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಬಟ್ ಮನುಷ್ಯರಾಗಿ ಬೇಜಾರಾಗೇ ಆಗುತ್ತಲ್ವ, ಹಾಗೇ ಆಗುತ್ತೆ ನೋಡಿದಾಗ, ಇದು ಮಾಡಿದಾಗ. ಎಲ್ಲರೂ ಇವಾಗ ನಾ ಹೇಳಿದೆ 98% ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು. ಎಷ್ಟು ಸೋ ಹ್ಯಾಪಿ ಫಾರ್ ಯು ಅನು, ಹಾಗೆ ಹೀಗೆ ಹಾಗೆ ಅಂತ ತುಂಬ ಜನ, ಎವ್ರಿ ಒನ್ ವಿಶ್ಡ್ ವೆಲ್. ಬಟ್ ಎಲ್ಲೋ ಒಂದು 2-3 ಜನ ಒಂದು ನೆಗೆಟಿವ್ ಕಮೆಂಟು. ನಾ ಹೇಳಿದ್ನಲ್ಲ ಆಗಲೇ, ಸೆಕೆಂಡ್ ಹ್ಯಾಂಡ್ ಅಂತೆ. ಏನದು ಪದಗಳ ಯೂಸ್ ಮಾಡೋದು? ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅವ್ರಗಳಿಗೂ ಮನಸ್ಸಿರುತ್ತೆ, ಅದನ್ನೆಲ್ಲ ಯೋಚನೆ ಮಾಡಲ್ಲ. ರಘು ಅವ್ರ ಬಗ್ಗೆ, ಇವ್ರದ್ದು ಮೊದಲನೇ ಮದುವೆ ಇದಂತೆ, ಎರಡನೇ ಮದುವೆ ಪರ್ಸ್ನಲ್. ಅದು ಅಲ್ಲಿ ಏನಾಗಿದೆ ಅಂತ ಯಾರಿಗಾರು ಗೊತ್ತಿದೆಯಾ? ನಿಮಗೆ ಏನಕ್ಕೆ ಬೇಕು? ಎಕ್ಸಾಕ್ಟ್ಲಿ. ಆ್ಯಂಡ್ ನಾ ಹೇಳಿದ್ನಲ್ಲ ಆಗಲೇ, ಇಟ್ ಈಸ್ ನಾಟ್ ಈಸಿ ಡಿಸಿಷನ್ಸ್. ಡಿವೋರ್ಸ್ ಅನ್ನೋದು ಈಸಿ ಡಿಸಿಷನ್ ಅಲ್ಲ, ತುಂಬ ನೋವಲ್ಲಿ ತಗೊಳ್ಳೋವಂಥ ಡಿಸಿಷನ್ಸ್. ಅದನ್ನು ನೀವೇನೋ ಭಾಳ ಲೈಟಾಗಿ ಕಾಮೆಂಟ್ಗಳು ಮಾಡ್ಕೊಂಡು ಇದು ಮಾಡಿದಾಗ ಬೇಜಾರಾಗೇ ಆಗುತ್ತೆ. ಬಟ್ ಇವಾಗ ವಿವ್ ರೀಚ್ಡ್ ಅ ಪಾಯಿಂಟ್ ವೇರ್ ನನಗೆ ಗೊತ್ತು ಅದು ನಮ್ಮಿಂದ ಅಲ್ಲ, ಅವರಿಂದ ಬರ್ತಾ ಇರೋದು ಅಂತ.
ಸೊ ಯು ಕ್ಯಾನ್ ಡೂ ಎನಿಥಿಂಗ್ ಅಬೌಟ್ ಇಟ್. ಇಗ್ನೋರ್ ಮಾಡೋದೇ ಬೆಸ್ಟ್. ಆವಾಗ ನನ್ನ ಕಸಿನ್ಸ್ ಎಲ್ಲ ತುಂಬ ಜನ ರಿಯಾಕ್ಟ್ ಮಾಡಿದ್ರು ಫೇಸ್ಬುಕ್ಕಲ್ಲಿ, ಇದರಲ್ಲಿ ಅವ್ರುಗಳಿಗೆ ರಿಪ್ಲೈ ಮಾಡಿ ಬೈದು. ಸೊ ನಾನು ಫೋನ್ ಮಾಡಿ ಹೇಳಿದೆ, ಯಾಕೆ ವೈ ಆರ್ ಯು ವೇಸ್ಟಿಂಗ್ ಎನರ್ಜಿ, ಬೇಡ, ಇಟ್ಸ್ ಓಕೆ, ದೇ ಡೋಂಟ್ ನೋ ಅಲ್ಲ ನಿಜಾಂಶ ಏನು ಅಂತ. ಅಲ್ಲ, ಹೌ ಕ್ಯಾನ್ ದೇ ಟಾಕ್ ಅಬೌಟ್ ಯು ಆ್ಯಂಡ್ ರಘು ಲೈಕ್ ದಿಸ್ ಹಂಗೆ. ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ಮನಸ್ಥಿತಿ ಅಷ್ಟೇ, ಬಿಟ್ಬಿಡು, ನೋ ಪ್ರಾಬ್ಲಮ್, ಇಟ್ಸ್ ಆಲ್ ರೈಟ್. ಫಿನಾನ್ಸ್ ಎಕನಾಮಿಕ್ ಪ್ಲಾನಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ? ಅವ್ರ ದುಡ್ಡು ನಿಮ್ ದುಡ್ಡೇನಾ, ನಿಮ್ ದುಡ್ಡು ಅವ್ರ ದುಡ್ಡೇನಾ? ಸಿ, ಐ ಫೀಲ್ ಎವ್ರಿಥಿಂಗ್ ಶುಡ್ ಬಿ ವೆರಿ ಇಂಡಿಪೆಂಡೆಂಟ್, ಎಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ. ಅದು ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಮನೇಲಿ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ನಾನು ಹಿಂದೆ ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ್ದೆ, ನನ್ನ ಫೈನಾನ್ಸಸ್ ಎಲ್ಲ ನನ್ನ ತಂದೆನೇ ನೋಡ್ಕೊಳ್ಳೋರು. ಐ ಹ್ಯಾಡ್ ನೋ ಐಡಿಯಾ ಎಲ್ಲ ಅಕೌಂಟ್ ಇದೆ, ಏನಿದೆ, ಏನು ಸೇವಿಂಗ್ಸ್ ಇದೆ, ಏನೂ ಗೊತ್ತಿರಲಿಲ್ಲ. ನಿಮ್ಗೆ ಎಷ್ಟು ಕೊಡ್ತಿದಾರೆ ಒಂದು ಎಲ್ಲ ಅದೆಲ್ಲ ಅಮ್ಮ ಮಾತಾಡೋರು. ನಿಮಗೆ ನಾಲೆಜ್ ಅದೆಲ್ಲ ನನಗೆ ಹೋಗ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಏನಾದ್ರು ದುಡ್ಡು ಬೇಕು ಅಂದರೆ ಶಾಪಿಂಗಿಗೆ ದುಡ್ಡು ಕೊಡಿ ಅಂದರೆ ತೊಗೊಂಡ್ರೆ ಆ ಥರ. ಸೊ ಇನ್ಫ್ಯಾಕ್ಟ್ ನಾನು ಮದುವೆ ಆದಮೇಲೂ ಅಪ್ಪ ಯೂಸ್ ಟು ಲುಕ್ ಆಫ್ಟರ್ ಮೈ ಫೈನಾನ್ಸಸ್. ಅವರೇ ಹ್ಯಾಂಡಲ್ ಮಾಡ್ತಾಯಿದ್ದು. ಸಿ ಎ ಹತ್ರ ನಂಗೆ ಯಾವ ಸಿ ಎ ಅಂತಲೂ ಗೊತ್ತಿರಲಿಲ್ಲ. ಸಡನ್ನಾಗಿ ಅಪ್ಪ ವಾಸ್ ಗಾನ್. ಇನ್ 2 days ಅಪ್ಪ ವಾಸ್ ನಾಟ್ ದೇರ್. ನನಗೆ ಐ ಡಿಂಟ್ ನೋ, ಏನೇನೂ ಗೊತ್ತಿರಲಿಲ್ಲ ರಾಜೇಶ್. ಐ ಹ್ಯಾಡ್ ಟು ಲರ್ನ್ ದ ಹಾರ್ಡ್ ವೇ. ಕಣ್ಣೀರು ಹಾಕ್ಕೊಂಡು ಅಪ್ಪನ ಒಂದು ಕಡೆ ಮಿಸ್ ಮಾಡಿಕೊಂಡು, ಅಯ್ಯೋ ಇದನ್ನೆಲ್ಲ ಇವಾಗ ನಾನೇ. ಸೊ ಐ ಫೀಲ್ ನಂದನಾಗಿ ಇವಾಗ್ಲಿಂದಾನೇ ಶಿ ಈಸ್ ಸಚ್ ಅನ್ ಎಕ್ಸ್ಪರ್ಟ್ ಎಟ್ ಮ್ಯಾಥ್. ನಾನು ನೀವು ಒದ್ದಾಡ್ತಾ ಇದೀವಿ ಅವಾಗಿಂದ ನಂಬರ್ಸ್ ಮಾಡೋಕ್ಕೆ. ರಘು ಹ್ಯಾಸ್ ಮೇಡ್ ಶ್ಯೂರ್ ದಟ್ ಮೈ ಡಾಟರ್ ಲವ್ಸ್ ನಂಬರ್ಸ್. ಅವಳು ಮ್ಯಾಥ್ಸ್ ಹೇಳ್ಕೊಟ್ಟು, ಅವಳಿಗೆ ದುಡ್ಡಿನ ಇಂಪಾರ್ಟೆನ್ಸ್ ಹೇಳ್ಕೊಟ್ಟು. ಸೊ ಹೆಣ್ಮಕ್ಳಿಗೆ ಅದನ್ನು ಹೇಳ್ಕೊಡ್ಲೇಬೇಕು. ಆ್ಯಂಡ್ ಹೆಣ್ಮಕ್ಳು ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರಲೇಬೇಕು. ಅಫ್ಕೋರ್ಸ್ ರಘು ಇಸ್, ನೀವು ಹೇಳ್ದಂಗೆ ಫೈನಾನ್ಷಿಯಲಿ ಹಿ ಅಡ್ವೈಸಸ್ ಮೀ. ಯಾಕಂದರೆ ನನಗೆ ವಿ ಕಮ್ ಫ್ರಮ್ ಓಲ್ಡ್ ಸ್ಕೂಲ್ ಥಾಟ್ಸ್, ಬೇರೆ ಒಂದು ಐಡಿಯಾಸ್ ಇರುತ್ತೆ ನಮ್ಮ ತಲೆನಲ್ಲಿ. ಬಟ್ ಇವತ್ತಿನ ಟ್ರೆಂಡ್ಗೆ ವಾಟ್ ಈಸ್ ಫೈನಾನ್ಷಿಯಲಿ ಮೋರ್ ಲುಕ್ರೇಟಿವ್, ವಾಟ್ ಈಸ್ ಮೋರ್ ಸೆನ್ಸಿಬಲ್, ಇಂಥ ವಿಷಯಗಳೆಲ್ಲ ಆಫ್ಕೋರ್ಸ್ ರಘು ಅವ್ರ ಸಜೆಷನ್ಸ್ ತೊಗೊಂಡು ಅವ್ರು ಇದು ತೊಗೊಂಡೇ ಮಾಡೋದು. ಬಟ್ ದೇರ್ ಇಸ್ ಅ ವೆರಿ ನೈಸ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಬೋತ್ ಆಫ್ ಅಸ್ ಲೀಡಿಂಗ್ ದಿಸ್ ಲೈಫ್ ಟುಗೆದರ್. ಪಾರ್ಟ್ನರ್ಸ್ ಆಗಿ ನಾವು ಒಂದು ವಿಷಯದಲ್ಲಿ ಇಬ್ಬರು ಒಟ್ಟಿಗೆ ಬಂದಿದ್ದೀವಿ. ನಿಂದು 50%, ನಂದು 50%, ಎಮೋಷ್ನಲಿ, ಫೈನಾನ್ಷಿಯಲಿ, ಫಿಸಿಕಲಿ, ಇನ್ ಎವ್ರಿ ವೇ ಅಲ್ವಾ. ಅದು ಒಂದು ಮದುವೆ ಅಂತಂದಾಗ ಅದೊಂದು ಬ್ಯಾಲೆನ್ಸ್ ಕರೆಕ್ಟಾಗಿ ಆಗಬೇಕು. ಇಬ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಇಬ್ರಿಗೂ ತಾಯಂದ್ರಿದ್ದಾರೆ ನೋಡ್ಕೊಳ್ಳೋಕ್ಕೆ. ಆ ರೀತಿ ಮಗಳಿದ್ದಾಳೆ ಇವಾಗ. ಸೊ ಮಗಳ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ, ಎಲ್ಲ ರೀತಿನಲ್ಲೂ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ಆ್ಯಂಡ್ ಇದೆಲ್ಲ ನಾವು ಮದುವೆ ಮುಂಚೆನೇ ಮಾತಾಡಿದ್ದೀವಿ. ಮದುವೆ ಮುಂಚೆನೇ ಅದೊಂದು ಕ್ಲಾರಿಟಿ ಇರಬೇಕು, ಇದಿರಬೇಕು. ಆ್ಯಂಡ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಎಲ್ಲಿ ಪ್ಲಾನ್ ಮಾಡಿದ್ರಿ ಅವಾಗಲಿಂದ? ಅದು ಅಪ್ಪ ಲೈಕ್ ಐ ಸೆಡ್, ಅದಾದಮೇಲೆ ಇಟ್ ವಾಸ್ ಜಸ್ಟ್ ಒನ್ ಹೇಗೆ ನಡ್ಸ್ಕೊಂಡು ಹೋಗಬೇಕು, ಏನು ಮಾಡಬೇಕು, ನನಗೆ ಗೈಡೆನ್ಸ್ ಅಷ್ಟಿರಲಿಲ್ಲ. ಐ ಯೂಸ್ ಟು ಜಸ್ಟ್ ಡೂ ವಾಟ್ ಎವರ್ ಬೆಸ್ಟ್ ಐ ಥಾಟ್. ನನ್ನ ಫ್ರೆಂಡ್ಸ್ ಜೊತೆ, ಅಮ್ಮನ ಜೊತೆ ಎಲ್ಲ ಮಾತಾಡುವಾಗ ಏನು ಬೆಸ್ಟ್ ಅನ್ಸೋದೋ ಅದನ್ನು ಫಾಲೋ ಮಾಡಿ ಅದನ್ನು ಮಾಡ್ತಿದ್ದೆ. ರಘು ಅವ್ರು ನನ್ನ ಲೈಫಿಗೆ ಬಂದಮೇಲೆ ಅದಕ್ಕೆ ಇನ್ನೊಂದು ಬೆಟರ್ ಕ್ಲಾರಿಟಿ ಸಿಕ್ಕಿದೆ. ಬೆಟರ್ ಇನ್ವೆಸ್ಟ್ಮೆಂಟ್ಸ್. ರಘುಸ್ ಅ ಲಾಟ್ ಇಂಟು ಇನ್ವೆಸ್ಟ್ಮೆಂಟ್ಸ್, ಶೇರ್ಸು ಎಲ್ಲನೂ. ಸೊ ಆ ರೀತಿನಲ್ಲಿ ಬೆಟರ್ ಥಿಂಗ್ಸ್ ನನಗೆ ಹೇಗೆ ದುಡ್ಡು ಬೆಳೆಸ್ಬೋದು ಅನ್ನೋದು ರಘುವಿಂದ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಡೂ ಇಟ್. ಸೊ ಮನೇಲಿ ಫೈನಾನ್ಷಿಯಲ್ ಅಡ್ವೈಸರ್? ಎಸ್ ಅಬ್ಸಲ್ಯೂಟ್ಲಿ. ಸೊ ಅವ್ರ ಮೇಲೆ ಅವ್ರೇನು ಡಿಸಿಷನ್ಸ್ ತಗೋತಾರೋ ಐ ನೋ ಇಟ್ಸ್ ವೆರಿ ಸೆನ್ಸಿಬಲ್. ಸೊ ಹಾಗಾಗಿ ಅವ್ರದ್ದೇ ಫಾಲೋ ಮಾಡ್ತೀನಿ. ಸೊ ನಿಮ್ಮ ಸ್ಪಿರಿಚುವಲ್ ಸೈಡ್ ನಿಮಗೆ ಇಷ್ಟವಾದಂಥ? ತುಂಬ ಚಿಕ್ಕ ವಯಸ್ಸಿಂದಾನೇ ಮನೇಲಿ ತುಂಬ ಪೂಜೆಗಳಾಗಲಿ, ಡಿವೌಟ್, ಅಮ್ಮನೂ ತುಂಬ ಡಿವೌಟ್, ಮನೇಲಿ ತುಂಬ ಪೂಜೆಗಳು, ಇದು ಯಾವಾಗಲೂ ನೋಡ್ಕೊಂಡು ಬೆಳೆದಂಥವಳೆ ನಾನು. ಸೊ ಭಾಳ ಚಿಕ್ಕ ವಯಸ್ಸಿಂದ ಶ್ಲೋಕಗಳು, ಅದು ಇದು, ವಿಷ್ಣು ಸಹಸ್ರನಾಮ ಎಲ್ಲನೂ ನಡೀತಾ ಇತ್ತು. ನನಗೆ ತುಂಬ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ನನ್ನ ದಿನನಿತ್ಯ ನಾ ಮಾಡುವಂಥ ಪೂಜೆಗಳು. ತುಂಬ ಜನ ನಾನು ಕೇಳಿದ್ದು ಉಂಟು, ಇದೆಲ್ಲ ಹೇಳ್ಕೊತಿಲ್ಲ ಶ್ಲೋಕಗಳು, ಇದು ನಿನಗೆ ಏನು ಸಿಗತ್ತಿದ್ರಿಂದ ಅಂತ. ಸೊ ನೆಮ್ಮದಿ ಸಿಗುತ್ತೆ. ನಾನು ಒಂದು 10 ನಿಮಿಷ ದೀಪ ಹಚ್ಚಿ ಅಲ್ಲಿ ಮುಂದೆ ಕೂತಾಗ ಮನಃಶಾಂತಿ ಸಿಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲ ಅವ್ನು ನಡ್ಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ಜಾಸ್ತಿ ಆಗುತ್ತೆ. ಸೊ ಡೆಫಿನೆಟ್ಲಿ ನನ್ನ ಸ್ಪಿರಿಚುವಲ್, ನನ್ನ ದೇವರಲ್ಲಿ ನಾನು ನಂಬೋದು ಅದು ಶೇಕ್ ಮಾಡೋಕ್ಕಾಗಲ್ಲ. ನನಗೆ ದೇವರು ಶಿರ್ಡಿ ಸಾಯಿಬಾಬಾ. ರಘು ಅವರು ರಾಘವೇಂದ್ರ ಭಕ್ತರು. ಅವ್ರು ಹುಟ್ಟಿದ್ದೇ ಆರಾಧನೆ ದಿನ. ಸೊ ಅವ್ರಿಗೆ ಆ್ಯಕ್ಚುಲಿ ಅವ್ರ ಹೆಸರು ರಾಘವೇಂದ್ರ ಮುಖರ್ಜಿ.
ಓಕೆ. ಸೊ ಅಂದ್ರೆ ನಾನು ರಘು ಮುಖರ್ಜಿ. ಎಸ್ ಅವ್ರ ಇಂಡಸ್ಟ್ರಿಗೆ ಬಂದಮೇಲೆ ಆ ರಾಘವೇಂದ್ರ ತುಂಬ ದೊಡ್ಡದು ಅಂತ ಹೇಳಿ ಅವರು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದಾಗಲೇ ರಘು ಮುಖರ್ಜಿ ಅಂತಾಗಿ ಹಾಗೆ ಅದು ಕಂಟಿನ್ಯೂ ಆಗಿದೆ. ಬಟ್ ಅವರ ಒಫಿಷಿಯಲ್ ನೇಮ್ ರಾಘವೇಂದ್ರ ಮುಖರ್ಜಿ. ಅವ್ರು ಹುಟ್ಟಿರೋದು ರಾಘವೇಂದ್ರ ಸ್ವಾಮಿ ಆರಾಧನೆ ದಿನ. ಸೊ ಹಾಗಾಗಿ ನಮ್ಮ ಅತ್ತೆಯವರು ನಮ್ಮ ಮಾವನವರು ಅವರು ರಾಯರ ಭಕ್ತರಾಗಿದ್ದರಿಂದ ಅವ್ರಿಗೆ ರಾಘವೇಂದ್ರ ಅಂತಲೇ ಹೆಸರಿಟ್ಟಿದ್ದಾರೆ. ನಾನು ಅವ್ರನ್ನ ಕರೆಯೋದೇ ರಾಘವೇಂದ್ರ ಅಂತ. ಅಫ್ಕೋರ್ಸ್ ಬೇರೆ ಹೆಸರುಗಳಿದೆ, ಬೋಂಡ, ಆಲೂಗಡ್ಡೆ, ಚಿನ್ನಪ್ಪ ಏನೇನೋ ಕರಿತೀನಿ. ಬಟ್ ಪೂರ್ತಿ ಹೆಸರಿಟ್ಟು ನಾನು ರಾಘವೇಂದ್ರ ಅಂತಲೇ ಕರೆಯೋದು. ಅವರು ನನ್ನ ಬರ್ತ್ ನೇಮ್ ನನ್ನ ತಂದೆ ತಾಯಿ ಇಟ್ಟಿರೋ ಹೆಸರು ಅನ್ನಪೂರ್ಣ, ಅದನ್ನೇ ಕರೆಯೋದು ಅವ್ರನ್ನು. ಈಗ ನೀವು ಖುಷಿಯಾಗಿ ಹೇಳ್ಕೊಂಡಂಗೆ ನೀವು 45 ಎಸ್. ಓಕೆ 45 ವರ್ಷದಲ್ಲಿ ಇಷ್ಟು ಅದ್ಭುತವಾದಂಥ ಸ್ಕಿನ್ ಮೇಂಟೈನ್ ಮಾಡಿದ್ರಲ್ಲ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಲ್ಲ ನಿಮ್ಮ ಫೀಮೇಲ್ ಅಭಿಮಾನಿಗಳಿಗೆ, ಹೆಣ್ಮಕ್ಳಿಗೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್. ಆ್ಯಕ್ಚುಲಿ ಏನು ಗೊತ್ತಾ ರಾಜೇಶ್, ಅಷ್ಟೊಂದೇನು ರೂಟೀನ್ ಏನೂ ಇಲ್ಲ. ನನ್ನ ಮಂಗಳೂರು ಕಡೆ ನನ್ನ ಜೀನ್ಸ್ ಏನಿದೆ, ನಮ್ಮ ತಂದೆ ಕಡೆ ನಮ್ಮ ಅಜ್ಜಿ, ಯಾಕಂದರೆ ನಮ್ಮ ತಂದೆ ಅವ್ರ ತಾಯಿ ಥರ ನಾನು. ನಮ್ಮ ಅಮ್ಮನ ಮನೆ ಕಡೆ ಎಲ್ಲರಿಗೂ ಗುಂಗುರು ಕೂದಲು. ನಮ್ಮ ತಂದೆಗೆ ಸ್ಟ್ರೈಟ್ ಹೇರ್ ಇತ್ತು, ನನ್ನ ಅಜ್ಜಿ ನನ್ನ ತಂದೆಯವ್ರ ತಾಯಿ ಶಾರದಾಬಾಯಿ ಅವ್ರಿಗೆ ಸ್ಟ್ರೈಟ್ ಹೇರ್ ಇತ್ತು. ಸೊ ನಾನು ತುಂಬ ಅವ್ರ ಥರನೇ, ಅವ್ರ ಜೀನ್ಸೇ ನನಗೆ ಜಾಸ್ತಿ ಇರೋದು. ನನ್ನ ಸ್ಕಿನ್ ಕಲರು, ನನ್ನ ಫೇಶಿಯಲ್ ಇದು ಎಲ್ಲನೂ ಆ ಜೀನ್ಸ್ ಅವ್ರಿಗೆ ಕ್ರೆಡಿಟ್ ಹೋಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಅಜ್ಜಿ ನನಗೆ ನೆನಪಿದೆ, ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗೆಲ್ಲ ವಿ ಯೂಸ್ ಟು ಟೀಸರ್. ಬೆಳ್ಳಗಿರೋರು ನಮ್ಮ ಅಜ್ಜಿ. ಸೊ ನನ್ನ ತಂದೆನೂ ಅವ್ರು ಹುಷಾರು ತಪ್ಪಕ್ಕೆ ಮುಂಚೆ ತುಂಬ ಫೇರ್ ಆಗಿದ್ರು ನಮ್ಮ ತಂದೆನೂ. ಸೊ ನಮ್ಮ ಅಜ್ಜಿಗೆಲ್ಲ ನಾವು ರೇಗ್ಸೋದು, ಏನಜ್ಜಿ ನಿನ್ನ ಕೈಯಲ್ಲಿ ಕಾಲಲ್ಲಿ ಕೂದಲೇ ಇಲ್ಲ, ನಾವೆಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೋಬೇಕು, ನಿನಗೆ ಕೂದಲೇ ಇಲ್ಲ. ಯಾವಾಗಲೂ ರೇಗ್ಸೋದು ನನ್ನ ಕಸಿನ್ಸು ನಾನು ಎಲ್ಲ ನಮ್ಮ ಅಜ್ಜಿಗೆ. ಸೊ ಅವ್ರ ಜೀನ್ಸ್ ಹಾಗೆ ಬಂದ್ಬಿಟ್ಟಿದೆ. ಬಟ್ ಆಫ್ಕೋರ್ಸ್ ಕೇರ್ ತೊಗೊಳ್ಳೇಬೇಕಾಗತ್ತೆ. ಕೇರ್ ತೊಗೊಳ್ಳಿಲ್ಲ ಅಂದರೆ ಇಟ್ ವೋಂಟ್ ವರ್ಕ್. ನಾವು ತುಂಬ ಔಟ್ಡೋರ್ ಶೂಟಿಂಗ್ ಮಾಡ್ತೀವಿ, ಸನ್ನಲ್ಲಿ ಶೂಟಿಂಗ್ ಮಾಡ್ತೀವಿ. ಸೊ ಸನ್ಸ್ಕ್ರೀನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ನೀರು, ಕುಡಿಯೋ ನೀರು, ಆಮೇಲೆ ಇಲ್ಲಿ ಏನು ಹೋಗುತ್ತೆ ಅದೇ ಇಲ್ಲಿ ಕಾಣುತ್ತೆ. ಸೊ ಯುವರ್ ಈಟಿಂಗ್ ಹ್ಯಾಬಿಟ್ಸ್ ಆರ್ ದ ಮೇನ್. ನೀವು 20% ನೀವೇನು ವರ್ಕೌಟ್ ಮಾಡ್ತೀರಾ, ಫಿಸಿಕಲ್ಲಾಗಿ ಏನಾದ್ರು ಮಾಡ್ತೀರಾ ಇಲ್ವಾ ಅನ್ನೋದು ಆದರೆ 80% ನೀವು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಸೊ ಎಸ್, ಅಬ್ಸಲ್ಯೂಟ್ಲಿ. ಗಟ್ ಹೆಲ್ತ್ ಆ್ಯಂಡ್ ಡೈಲಿ ವಾಟ್ ಯು ಆರ್ ಈಟಿಂಗ್, ಅದು ತುಂಬ ಡಿಫ್ರೆನ್ಸ್ ಆಗುತ್ತೆ. ಈಗ 90s ಅಂತ ಬಂದಾಗ, ಈಗ 80s ಎಲ್ಲ ಒಂದ್ ಕಡೆ, 80s ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ ಹೀರೋಯಿನ್ಸ್ ಇದ್ದಂತ ಕಾಲ. 90s ಅಲ್ಲೂ ಅಫ್ಕೋರ್ಸ್ ಸುಧಾರಾಣಿಯವರು, ಮಾಲಾಶ್ರೀ ಅವರು, ಶ್ರುತಿ ಅವರು, ಪ್ರೇಮ ಅವರು, ಆಮೇಲೆ ಒಂದು ವೇವ್ ಅನು ಪ್ರಭಾಕರ್ ಇಂಡಸ್ಟ್ರಿಗೆ ಕಾಲ್. ಈ ಕನ್ನಡ ಸಿನಿಮಾ ಟಾಪ್ ಆಕ್ಟರ್ಸ್ಗಳಂತ ತಗೊಂಡಾಗೆಲ್ಲ ಎಲ್ಲ ನಿಮ್ಗಳ ಹೆಸರು ಬರುತ್ತೆ ಗೊತ್ತಾ. ಈಗ ನಿಮಗೆ ಈಗ ಈ 45 ಅಲ್ಲಿ ಅದನ್ನ ನೋಡಿದಾಗ ಹೌ ಬ್ಲೆಸ್ಡ್ ಯು ಆರ್. ಖಂಡಿತ ತುಂಬ ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಪ್ರತಿದಿನ ಅದ್ರ ಬಗ್ಗೆ ನಾನು ದೇವ್ರಿಗೆ ನಾನು ಎಷ್ಟು ನಮಿಸಿ ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲಲ್ಲ. ಯಾಕಂದರೆ ಆವಾಗಿನ ಇಂಡಸ್ಟ್ರಿಗೂ ಇವಾಗಿನ ಇಂಡಸ್ಟ್ರಿಗೂ ತುಂಬ ವ್ಯತ್ಯಾಸ ಇದೆ ರಾಜೇಶ್. ತುಂಬ ವ್ಯತ್ಯಾಸ ಇದೆ. ಇವತ್ತಿಗೂ ನನಗೆ ಅದು ಯಾವಾಗ ಸ್ಟ್ರೈಕ್ ಆಯಿತು ಅಂದರೆ, ಕೋವಿಡ್ ಟೈಮಲ್ಲಿ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕಿತ್ತು. ಆ ಮಾಸ್ಕ್ ಹಾಕ್ಕೊಂಡ್ರೂ ಜನ ಗುರ್ತು ಹಿಡಿಯೋರು, ಕಣ್ಣು ನೋಡಿ ಗುರ್ತು ಹಿಡಿಯೋರು. ಧ್ವನಿ ಕೇಳಿದ ತಕ್ಷಣ ಎಲ್ಲಿ ಮಾಸ್ಕ್ ತೆಗೀರಿ, ಮುಖ ತೋರಿಸಿ, ಬೇಡ ಮನು ಪ್ರಭಾಕರ್ ಅವರು. ಸೊ ಆವಾಗ ನಮ್ಮ ರಘು ನಾನು ಇಬ್ಬರು ಮಾತಾಡ್ಕೋತಾ ಇದ್ವಿ, ಎಷ್ಟು ಪುಣ್ಯ ಮಾಡಿದ್ದೀವಿ ದಟ್ ಈವನ್ ಟು ದಿಸ್ ಡೇ ಪೀಪಲ್ ರೆಕಗ್ನೈಸ್ ಅಸ್. ನಮ್ಮ ಧ್ವನಿನ ಗುರ್ತು ಹಿಡಿತಾರೆ, ನಮ್ಮ ಮುಖನ ಗುರ್ತು ಹಿಡಿತಾರೆ. ಮುಖ ನೋಡಿದ ತಕ್ಷಣ ನಾವು ಯಾರು ಅನ್ನೋ ಪರಿಚಯ ಇದೆ. ಕರ್ನಾಟಕದ ಯಾವುದೇ ಮೂಲೆಗೆ ನಾನು ಹೋದ್ರು, ಉತ್ತರ ಕರ್ನಾಟಕ ಆಫ್ಕೋರ್ಸ್ ತುಂಬ ಸ್ಪೆಷಲ್, ನನ್ನ ಹೃದಯಕ್ಕೂ ಸ್ಪೆಷಲ್, ಅವರ ಹಾರ್ಟಲ್ಲಿ ನನಗೂ ಒಂದು ಸ್ಪೆಷಲ್ ಜಾಗ ಇದೆ ಅಂತ ಅನ್ಕೋತೀನಿ. ಸೊ ಬಟ್ ಎಲ್ಲೇ ಈ ಕಡೆ ಮಂಗಳೂರು ಕಡೆ ಹೋದ್ರು, ನಮ್ಮ ಮೈಸೂರು ಕಡೆ ಹೋದ್ರು, ಯಾವ ಕಡೆ ಹೋದ್ರೂ ಎಲ್ಲ ಕಡೆ ಕನ್ನಡಿಗರು ಗುರ್ತು ಹಿಡಿತಾರೆ ಅನ್ನೋದು ಒಂದು ನಿಜವಾಗ್ಲೂ ಅದು ಎಲ್ರಿಗೂ ಸಿಗೋವಂಥ ಒಂದು ಸೌಭಾಗ್ಯ ಅಲ್ಲ, ಬರೀ ಕಲಾವಿದ್ರಿಗೆ ಸಿಗೋದು. ಅದು ನಮ್ಮ ಜನ್ರೇಷನ್ ಕಲಾವಿದರಿಗೆ. ಆಫ್ಕೋರ್ಸ್ ಅಪ್ಪಾಜಿ ಅವ್ರು ಇರ್ಬೋದು, ಜಯಂತಿ ಅಮ್ಮ ಇರ್ಬೋದು, ಅಥವಾ ಭಾರತಿ ಅಮ್ಮ, ಲೀಲಾವತಿ ಅಮ್ಮ, ಅವ್ರ ಲೆವೆಲಲ್ಲಿ ಅವ್ರು ಅಚೀವ್ ಮಾಡಿದ್ದು. ಅದಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಅವರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅಚೀವ್ ಮಾಡೋಕ್ಕೆ ನಮಗೆ ಸಿಕ್ತು. ಅದು ಇನ್ನೂ ಕಡಿಮೆ ಆಗಿದೆ ಈಗಿನ ಜನ್ರೇಷನ್ಗೆ ಅಂತ ನನ್ನ ಭಾವನೆ. ಸೊ ಖಂಡಿತ ಐ ಆಮ್ ವೆರಿ ಲಕ್ಕಿ. ಅಬ್ರಾಡ್ ಹೋದಾಗ ಎಲ್ಲೋ ಸಡನ್ನಾಗಿ ನಾವೆಲ್ಲೋ ಯಾವುದೋ ದೇಶದಲ್ಲಿದ್ದೀವಿ ಅಂತ ಆರಾಮಾಗಿ ಓಡಾಡ್ಕೊಂಡೆ, ಸಡನ್ನಾಗೆ ಯಾರೋ ಕನ್ನಡದಲ್ಲಿ ಮಾತಾಡಿಸಿ, ಮೇಡಮ್ ಅನುಪ್ರಭಾಕರ್ ಅಲ್ವಾ ನೀವು ಅಂದಿದ ತಕ್ಷಣ ದ ಜಾಯ್ ಯು ಫೀಲ್. ನಾನು ಯಾವುದೋ ಒಂದು ರಿಯಲಿ ಅಬ್ಸಲ್ಯೂಟ್ಲಿ ಯಾವುದೋ ಒಂದು ಚಿಕ್ಕ ಊರಲ್ಲಿ ಸ್ವಿಟ್ಜರ್ಲೆಂಡಲ್ಲಿ ಎಲ್ಲೋ ನಾನು ನನ್ನ ಫ್ರೆಂಡ್ಸು ಹಾಲಿಡೇಗೆ ಹೋಗಿದ್ವಿ. ನನ್ನ ಬೆಸ್ಟ್ ಫ್ರೆಂಡ್ ಸ್ಮಿತಾ ಅಂತಿದ್ದಾರೆ, ಅವಳು ಪ್ಯಾರಿಸಲ್ಲಿದ್ಲು 1-2 ವರ್ಷ. ಸೊ ಅಲ್ಲಿಗೆ ಹೋದೆ. ಶರದಿ ಅಂತ ನಂದು ಇನ್ನೊಂದು ಫ್ರೆಂಡು, ಒಬ್ಬ ಸ್ವಿಸ್ ನ್ಯಾಷನಲ್ನ ಮದುವೆ ಆಗಿದ್ದಾರೆ. ಸೊ ಅವಳು ಅಲ್ಲಿದ್ಲು. ಸೊ 3 ಜನ ಆರಾಮಾಗಿ ಓಡಾಡ್ತಾರೆ ಸೂಪರ್ ಮಾರ್ಕೆಟಲ್ಲಿ. ಏನೋ ಅಮ್ಮ ಏನೋ
ಯಾವುದೋ ಸೀಡ್ಸ್ ಕೇಳಿದ್ರು, ಬೀಜಗಳು ಸಿಕ್ಕರೆ ತಗೊಂಬ ನನಗೆ ಗಿಡ ನೆಡಕ್ಕೆ ಅಂತ. ಅದನ್ನೇನೋ ಹುಡುಕ್ತಾ ಇದ್ರೆ ಸಡನ್ ಆಗಿ ಯಾರೋ ಉತ್ತರ ಕರ್ನಾಟಕದವರು, ಮೇಡಮ್ ನೀವು ಅನುಪ್ರಭಾಕರ್ ಅಲ್ಲ, ಇಲ್ಲೇನ್ರಿ ಮಾಡ್ತಾ ಇದ್ದೀರಿ, ಯುನೋ. ಅದು ಅಫ್ಕೋರ್ಸ್ ಬೇರೆ ದೇಶದಲ್ಲಿ ನಮ್ಮವ್ರು ಸಿಕ್ಕಿದಾಗ ಅದೊಂದು ಖುಷಿ, ಅದ್ರ ಜೊತೆಗೆ ನಮ್ಮನ್ನು ಗುರ್ತು ಹಿಡಿದ್ರು ಅನ್ನೋದು ಇನ್ನೊಂದು ಖುಷಿ. ಸೊ ನಮ್ ಊಟ ಗಿಟ ಸಿಕ್ಬಿಟ್ರೆ ಅಂತೂ ಅದ್ಭುತ. ಎಲ್ಲ travel ಮಾಡಿ. ಎಸ್ ಎಸ್. ಈಗ ಪ್ರೆಸೆಂಟ್ ಈಗ ಸದ್ಯಕ್ಕೆ ಹ್ಮ್ ಹೀರೋಯಿನ್ ಆಗ್ಬೇಕು ಅಂದ್ರೆ ಹ್ಮ್ ಒಂದು ಹುಡುಗಿಲಿ ಅಥವಾ ಹುಡುಗನಲ್ಲಿ ಆದ್ರೆ ಇಂಡಸ್ಟ್ರಿಗೆ ಬರ್ಬೇಕು ಅಂದ್ರೆ ಹ್ಮ್ ಮೇನ್ ಕ್ವಾಲಿಟಿ ಏನ್ ಹೇಳಿ ನಿಮ್ ಪ್ರಕಾರ? ಇವಾಗಲ್ಲ, ಆವಾಗ್ಲಿಂದಾನು ಯಾವಾಗ್ಲೂ ನಾನು ಹೇಳೋದೊಂದೇ, ಆ ಅಭಿನಯದ ಮೇಲೆ ಆಸೆ ಇರಬೇಕು, ಒಂದು ಇಂಟ್ರೆಸ್ಟ್ ಇರಬೇಕು, ಪ್ಯಾಷನ್ ಇರಬೇಕು. ಇಲ್ಲ ಇದೆಲ್ಲ ಏನು ಆ, ನಾನು ಹೇಳ ಹಾ ಆಕ್ಚುಲಿ ಇವಾಗ ಸದ್ಯಕ್ಕೆ ಹಾ ಇನ್ಸ್ಟಾಲಿ ಫಾಲೋವರ್ಸ್ ಇರ್ಬೇಕು. ಬಟ್ ಅದು ಎಷ್ಟು ದಿನದವರೆಗೂ ಸೀಮಿತ ರಾಜೇಶ್ ಹೇಳಿ? ನನಗೆ ನೀವೇ ರೀಸೆಂಟ್ ಹೇಳಿದ್ರಿ 20 ಇಯರ್ಸ್ ಆಯ್ತು ನೀವು RJ ಹಿಂಗ್ ಬಂದು ಅಂತ. ಇಲ್ಲ ಮ್ಯಾಮ್ 15-16 16 ಇಯರ್ಸ್ ಆಯ್ತು, ನೀವು 20 ಇದ್ದಾಗ ಶುರು ಮಾಡಿದ್ದು ಅಂದ್ರಿ. ಇವಾಗ ಒಂದು ಸಿನಿಮಾ 2 ಸಿನಿಮಾ ಎಷ್ಟು ಜನಕ್ಕೆ ಹೆಸರು ಜ್ಞಾಪಕ ಇರುತ್ತೆ, ಮುಖ ಜ್ಞಾಪಕ ಇರುತ್ತೆ, ಅವ್ರು ಮಾಡಿದ ಪಾತ್ರಗಳ ಜ್ಞಾಪಕ ಇರುತ್ತೆ. ಇವತ್ತಿಗೂ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಬಿ ಸರೋಜಾದೇವಿ ಅಮ್ಮನೇ ತಲೆಗೆ ಬರೋದು, ಇನ್ನು ಒನಕೆ ಓಬವ್ವ ಓಬವ್ವ ಅಂದ್ರೆ ಅಂದ್ರೆ ಜಯಂತಿ ಜಯಂತಿ ಅಮ್ಮನೇ ಅಮ್ಮನೇ, ಬರೋದು ಅಲ್ವಾ? ಅಪ್ಪಾಜಿ ಮಾಡಿರೋ ಪಾತ್ರಗಳು ಕೃಷ್ಣದೇವರಾಯ ಅಲ್ವಾ? ಶ್ರೀಕೃಷ್ಣದೇವರಾಯ ಒಂದ ಎರಡ ಶ್ರೀನಾಥ್ ಅಂಕಲ್ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವ್ರು ಮಾಡಿದ್ದು. ಸೊ ಈ ರೀತಿ ಆವಾಗಿನ ಸಮಯಕ್ಕಿತ್ತು. ನಾನು ಹೇಳ್ದಂಗೆ ನಮ್ಮ ಜನ್ರೇಷನ್ಗೂ ಎಲ್ಲೋ ಒಂದಷ್ಟು ಸಿಕ್ತು ಅದು. ಪ್ರೇಮ್ಗಿರ್ಬೋದು, ಅಥವಾ ಸುಧಾ ಅವ್ರಿಗಿರ್ಬೋದು, ಗಿರಿಯಕ್ಕ ನಮ್ಮ ಶ್ರುತಿ ಅವ್ರಿಗಿರ್ಬೋದು, ಮಾಲಾ ಅಕ್ಕಾಗೆ, ನಾನಾದ್ಮೇಲೂ ಅಷ್ಟೇ ರಮ್ಯಾ ಇರ್ಬೋದು, ರಕ್ಷಿತಾ ಇರ್ಬೋದು, ರಾಧಿಕಾ ಅವ್ರು ಇರ್ಬೋದು, ರಾಧಿಕಾ ಪಂಡಿತ್, ರಾಧಿಕಾ ಕುಮಾರಸ್ವಾಮಿ. ಅದಾದ್ಮೇಲೆ ಇಟ್ಸ್ ಚೇಂಜ್ಡ್. ಸೊ ನೀವು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಲ್ ದಟ್ ಇಸ್ ಫೈನ್, ಬಟ್ ಅಲ್ಲ ಹಿಂಗೆ ಲಾಂಗ್ ಆಗ್ತದಲ್ಲ, ರನ್ ಅಲ್ಲಿ ಎಷ್ಟು ಬೇಜಾರಾಗತ್ತಲ್ಲ ಈಗ. ರಾಂಗ್ ರನ್ ಅಲ್ಲಿ ನೀವು ಇಂಡಸ್ಟ್ರಿನಲ್ಲಿ ಒಬ್ಬ ಕಲಾವಿದೆಯಾಗಿ ನೀವು ಜನರ ಮನಸ್ಸಲ್ಲಿ ಒಂದು ಸ್ಥಾನ ಪಡ್ಕೋಬೇಕು ಅಂದ್ರೆ ಆ ಅಭಿನಯದ ಮೇಲೆ ಇದು ಹಿಡ್ತಾ ಇರ್ಲೇಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಒಂದು 7 months ಮುಂಚೆ ಒಂದು ರೇಡಿಯೋಗೆ ಇಂಟರ್ವ್ಯೂ ಮಾಡಿದಾಗ ಒಂದು ಹೊಸ ಹೀರೋಯಿನ್ ಹುಡುಗಿ ಹಾ. ಅವ್ರನ್ನ ಸೆಲೆಕ್ಟ್ ಮಾಡೋದಂತೆ, ನೀವು ಹೇಗೆ ಸೆಲೆಕ್ಟ್ ಆದ್ರಿ ಅಂತ ಕೇಳಿದಾಗ ಅವ್ರ ಟೀಮ್ ಹೇಳಿದ್ರು ಹಾ. ಆಡಿಷನ್ಸ್ ತುಂಬಾ ಜನ ಕೊಟ್ಟಿದ್ರಂತೆ, ಹಾ. ಅವರೆಲ್ಲರಲ್ಲೂ ಇವ್ರಿಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಇದ್ರಂತೆ. ನಾನು ಬೇಕಾದ್ರೆ ನನ್ನ ಹೆಸರು ಹೇಳ್ತೀನಿ ನಿಮಗೆ, ಹಾ. ಆಫ್ ದ ಕ್ಯಾಮ್ರಾ ರೆಕಾರ್ಡ್ ಹೆಸರು ಹೀರೋಯಿನ್ ಕೂಡ ಹೇಳ್ತೀನಿ. ಓಕೆ. ಅಂದ್ರೆ ಒಂದು ಫಿಲ್ಮ್ಗೆ ಏನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ Yeah. ಮ್ಯಾಟರ್ ಆಗತ್ತಾ? ನಂಗೇನು ತುಂಬಾ ಚೆನ್ನಾಗಿ ನೆನಪಿದೆ, ನನ್ನ ಕಸಿನ್ ಒಬ್ಬ ಶ್ರೇಯಸ್ ಅಂತ, ಹ್ಮ್ ಒಂದೇ ಉಸಿರಂತೆ ಸಾಂಗ್ ಬಂದಾಗೆಲ್ಲ ಇಸ್ ಲೈಕ್ ಬೇರೆ ಅಂದ್ರೆ ಏನ್ ಸಖತ್ತಾಗಿದ್ದಾಳೆ ಮಗ ಅವಳು, ಏನ್ ಸಖತ್ತಾಗಿದ್ದಾಳೆ ಮಗ ಅಂತ ಅವಾಗಿಂದ ಹೇಳ್ತಿದ್ದು. ಓಕೆ. ನಿಮ್ಮನ್ನೆಲ್ಲ ನೋಡಿ ಬೆಳ್ದಂತವ್ರು ನಾವು. ಹ್ಮ್ ಅಂಡ್ ಕನ್ನಡ ಸಿನಿಮಾಗೆ ನಿಮ್ಗಳ ಕೊಡುಗೆ ಆಗ್ಲಿ, ಹ್ಮ್ ಸ್ಕ್ರೀನ್ ನ ಕಲರ್ಫುಲ್ ಮಾಡಿದ್ದಾಗ್ಲಿ, ಹ್ಮ್ ಕೆಲವು ಹೀರೋಯಿನ್ಸ್ ಮಾತ್ರ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಅದೊಂದು ಗ್ರೇಸೇ ಚೇಂಜ್ ಆಗತ್ತೆ. ನಮ್ಮ ಕನ್ನಡದ ಹೆಣ್ಮಗಳು ಸಾಕಷ್ಟು ಹೆಸರು ಮಾಡಿದ್ರ, ಅವಾರ್ಡ್ಗಳು ತಗೊಂಡಿದ್ರ, ಅಂಡ್ ಸುಂದರವಾದಂಥ ಜೀವನ. ನಿಮ್ಮ ಲೈಫ್ ಇನ್ನೂ ತುಂಬಾ ಚೆನ್ನಾಗಿ ಇರ್ಲಿ. ಸೋ ಸ್ವೀಟ್. ಅಂಡ್ ಅಫ್ ಕೋರ್ಸ್ ನೀವು ಇನ್ನೂ ಯಾವ್ದಾದ್ರು ಪಾತ್ರ ಅಂದ್ರೆ ಡೆಫಿನೆಟ್ಲಿ ನೀವು ಹೇಳ್ತೀರಾ, ನನ್ ಕನ್ಸಿದೆ, ಡ್ರೀಮ್ ರೋಲ್ ಡೆಫಿನೆಟ್ಲಿ ಇದೆ ಅಂತ. ಡೆಫಿನೆಟ್ಲಿ ಇದೆ. ಡ್ರೀಮ್ ರೋಲ್ ಅನ್ನೋದಕ್ಕಿಂತ ರಾಜೇಶ್, ಆ ಕನ್ನಡಿಗರು ಏನು ಸ್ಥಾನ ಕೊಟ್ಟಿದ್ದಾರೆ ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಕಸಿನ್ ಹಾರ್ಟಲ್ಲಿ ಅಥವಾ ನಿಮ್ಮ ಹಾರ್ಟಲ್ಲಿ ಏನು ಸ್ಥಾನ ಇದೆ, ಅದು ಹಾಗೆ ಮುಂದುವರಿಬೇಕು ಅಂದರೆ ನಾವು ಆ ಅಭಿನಯ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ್ಯಂಡ್ ಕಲಾವಿದರಿಗೆ ಜಯಂತಿ ಅಮ್ಮನೂ ಯಾವಾಗಲೂ ಹೇಳೋರು, ನಮ್ಮ ಅಮ್ಮನೂ ಯಾವಾಗಲೂ ಹೇಳ್ತಾರೆ, ಇವತ್ತಿಗೂ ಅಮ್ಮ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಕಲಾವಿದರಿಗೆ ಯಾವತ್ತೂ ರಿಟೈರ್ಮೆಂಟ್ ಅನ್ನೋದಿಲ್ಲ ಅಂತ, ಯುನೋ. ನಿಜ. ಸೊ ಹಾಗಾಗಿ ಆ ಸ್ಥಾನ ಹಾಗೆ ಇರಬೇಕು ಅಂದರೆ ಒಳ್ಳೊಳ್ಳೆ ಪಾತ್ರಗಳಲ್ಲಿ ನಾವು ಆವಾಗವಾಗ ನಿಮ್ಮ ಮುಂದೆ ಬರ್ತಾ ಇರಬೇಕಾಗತ್ತೆ. ಸೊ ಆ ಒಳ್ಳೆ ಪಾತ್ರಗಳು ನನಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಸಿಗ್ತಾ ಇರೋದ್ರಲ್ಲೇ ಒಳ್ಳೇದನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ, ಯಾಕಂದರೆ ಆ ಕ್ಯಾಮ್ರಾ ಮುಂದೆ ನಿಂತಾಗ ಸಿಗೋಂಥ ಖುಷಿನೇ ಬೇರೆ ಅಭಿನಯಿಸಿದಾಗ. ಅಂಡ್ ಸೊ ಕನ್ನಡ ಸಿನಿಮಾದ ಒಳ್ಳೆ ಕಲಾವಿದ ನೀವೇ, ರಿಯಲ್ ಲೈಫಲ್ಲೂ ಕೂಡ ನಿಜವಾದ ಹೀರೋಯಿನ್ ನೀವು. ದೇವರೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು, ಬಂದಿದ್ದಕ್ಕೆ. ಥ್ಯಾಂಕ್ ಯು. ಐ ಎಂಜಾಯ್ಡ್. ತುಂಬ ಟೈಮ್ ಆದಮೇಲೆ ತುಂಬ ಮಾತುಗಳು, ನೆನಪುಗಳು, ಸೋ ಮೆನಿ ಥಿಂಗ್ಸ್. ಸೊ ಐ ರಿಯಲಿ ಎಂಜಾಯ್ಡ್. ತುಂಬ ಖುಷಿ ಆಯಿತು ರಾಜೇಶ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಡ್ ಬೇಗ. ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇಗ ನಿಮ್ಮ ಯಜಮಾನ್ರು ಬರ್ತಾರೆ ಇಲ್ಲಿಗೆ. ಓ ಖಂಡಿತ, ಕಾಲ್ ಹಿಮ್. ಅವರು ಹಿ ವಿಲ್ ಎಂಜಾಯ್ ಟಾಕಿಂಗ್. ಸೊ Yes.